कृष्णनाथा विलसतु हृदि गोदा विष्णुचित्तात्मजानः यद्भ्रूभङ्गा प्रमाणं स्थिरचररचना तारतम्ये मुरारेः वेदान्तास्तत्त्वचिन्तां मुरभिदुरसि यत्पादचिह्नैस्तरन्ति भोगोपोद्घात केळीचुळकित भगवद्वैश्वरूप्यानुभावा सा न श्रीरास्तृणीताम् अमृतलहरिधीलङ्घनीयैरपाङ्गैः चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादि सिद्धमध्यापयन्ति सोच्छिष्टायां सजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्न तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு. ஆண்டாள் திருவடிகளே சரணம். 33 மலர்க்கு முன்சென்று கப்பம் தவிர்க்கும் கலியே துயிலையாய் சப்பமுடையாய் திரளுடையாய் சத்தார்க்கு வெப்பம் கொடுக்கும் விமலா துயிலையாய் சப்பன்னமென் முலை செவ்வாய் சிறுமருங்குல் நப்பின்னை நங்காய் திருவே துயிலையாய் உக்கமும் தட்டொழியும் தந்தொன்மணாளனை இப்போதே அம்மை நீராட்டேலோரெம்பாவாய். ಆಂಡಾಳ್ ತಿರುವಡಿಗಳೇ ಶರಣಂ. ಅಖಿಲಹೇ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕತಾನನಾಗಿ ಇರ್ತಕ್ಕಂತಹ ಪರಮಾತ್ಮನ ಚರಣಾರವಿಂದಗಳನ್ನು ದೇವಿ ಆಂಡಾಳ್ ಪುರುಷಕಾರ ಪೂರ್ವಕವಾಗಿ ಆಶ್ರಯಣ ಮಾಡುತ್ತಿದ್ದಾಳೆ. ಅಂದರೆ ಪರಮಾತ್ಮನ ದಿವ್ಯ ಮಹಿಷಿಯರಾಗಿ ನಮ್ಮ ಅಪರಾಧಗಳನ್ನು ಪರಮಾತ್ಮ ಮನ್ನಿಸಿ ನಮ್ಮನ್ನು ಅಂಗೀಕಾರ ಮಾಡತಕ್ಕಂತಹ ಪರಮಾತ್ಮನ ದಿವ್ಯ ಮಹಿಷಿಯರ ಆ ಅದ್ಭುತವಾದ ಕಾರ್ಯವನ್ನು ಪುರುಷಕಾರ ಕೃತ್ಯ ಎಂಬುದಾಗಿ ಶಾಸ್ತ್ರಗಳು ಕೊಂಡಾಡುತ್ತವೆ. ಅಂತಹ ಪುರುಷಕಾರ ರೂಪಿಣಿಯಾಗಿ ಗೊಲ್ಲನಾಗಿರ್ತಕ್ಕಂತಹ ಕೃಷ್ಣನ ಗೋಪಿಕಾ ಪತ್ನಿಯಾಗಿ ಇರ್ತಕ್ಕಂತಹ ನೀಳಾದೇವಿಯನ್ನು ಕುರಿತು ದೇವಿ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಿ ಆ ನೀಳಾದೇವಿಯನ್ನು ಕೃಷ್ಣ ಪರಮಾತ್ಮ ಆಲಿಂಗನ ಮಾಡಿ ಅವಳು ಬಂದು ಇವರಿಗೆ ದ್ವಾರವನ್ನು ತೆರೆಯದಂತೆ ಮೈಮರೆಸುವಂತೆ ಮಾಡಿದಾಗ ಆ ಪರಮಾತ್ಮನನ್ನು ಕುರಿತು ನೀನೇ ಒಂದು ಮಾತನ್ನಾದರೂ ಆಡು, ಬಾಯ್ ತೆಗೆದು ಮಲರ್ಮಾರ್ವ ವಾಯ್ತಿರವ ಎಂಬುದಾಗಿ ಅವನನ್ನು ಪ್ರಾರ್ಥನೆ ಮಾಡಿದರು. ಅನಂತರ ಆ ಪರಮಾತ್ಮ ತಮಗೆ ಬಳಿಗೆ ಬಾರದಂತೆ ತನ್ನ ಆಲಿಂಗನದಲ್ಲಿ ಅವನು ಮೈಮರೆಯುವಂತೆ ಮಾಡಿದ ನೀಳಾದೇವಿಯನ್ನು ನೋಡಿ எத்தனை பிரிவு ஆத்த இல்லாயால் ತತ್ವವನ್ನೇ ತಹವನ್ರೇ ಎಂಬುದಾಗಿ ನಿನ್ನ ಪುರುಷಕಾರ ಗುಣಕ್ಕೆ ಇದು ಸ್ವರೂಪವೂ ಅಲ್ಲ ಸ್ವಭಾವವೂ ಅಲ್ಲ ಎಂಬುದಾಗಿ ಹೇಳಿ ಆ ನೀಳಾದೇವಿಯನ್ನು ನೋಡಿ ನೀನು ನಮ್ಮನ್ನು ಅವನೊಡನೆ ಸೇರಿಸುವಂತಹವಳು, ಅವನು ನಮಗೆ ಅಭಯವನ್ನು ನೀಡಿ ಅಂಗೀಕಾರ ಮಾಡುವವನು. ಇಂತಹ ದಿವ್ಯ ದಂಪತಿಗಳಾದ ನೀವುಗಳು ಈ ರೀತಿ ಇಲ್ಲಿ ಶಯನ ಮಾಡಿಕೊಂಡು ಭೋಗದಲ್ಲಿ ಮೈಮರೆಯುವಕ್ಕೆ ಬಂದಿರಾ ಎಂಬುದಾಗಿ ಆತ್ಮ ಪರಮಾತ್ಮ ಸ್ವರೂಪವನ್ನೆಲ್ಲ ಆ ದಿವ್ಯ ದಂಪತಿಗಳಿಗೆ ಆಂಡಾಳ್ ವಿಸ್ತಾರವಾಗಿ ನಿರೂಪಣೆ ಮಾಡಿದ
ಮಾಡಿದ್ದರಿಂದ ಶ್ರುತಿಶತ ಶಿರಸ್ಸಿದ್ಧಂ ಅಧ್ಯಾಪಯಂತಿ ಎಂಬುದಾಗಿ ಪರಮಾತ್ಮನಿಗೆ ಆಚಾರ್ಯ ಸ್ಥಾನೀಯಳಾಗಿ ಸಕಲವನ್ನು ಉಪದೇಶ ಮಾಡಿದಂತಹ ಆ ಗೋದಾದೇವಿಯ ವೈಭವವನ್ನು ಆ ಧ್ಯಾನ ಶ್ಲೋಕ ತನಿಯನ್ ಶ್ಲೋಕದಲ್ಲಿ ಸ್ವಾಮಿ ಪರಾಶರ ಭಟ್ಟರ್ ಅದ್ಭುತವಾಗಿ ನಿರೂಪಣೆ ಮಾಡಿದ ಪ್ರಕ್ರಿಯೆಯನ್ನು ಆ ಪಾಶರದ ಮೂಲಕ ನಾವು ಅನುಭವಿಸಿದೆವು. ಈ ರೀತಿ ಆ ನೀಳೆಯನ್ನು ನೋಡಿ ನಿನಗೆ ಇದು ಸ್ವಭಾವವೂ ಅಲ್ಲ ಸ್ವರೂಪವೂ ಅಲ್ಲ ಎಂದು ಹೇಳಿದಾಗ ಪರಮಾತ್ಮನಿಗೇನಾದರೂ ಬೇಸರವಾಯಿತ. ಕಾರಣ ಆ ಪಂಚವಟಿಯಲ್ಲಿ ಸೀತಾಮಾತೆಯನ್ನು ನಿಂದನೆ ಮಾಡಿದ್ದಕ್ಕಾಗಿ ಕೋಪಗೊಂಡ ರಾಮ ಶೂರ್ಪಣಖ ಅವಳಿಗೆ ಶಿಕ್ಷೆಯನ್ನು ವಿಧಿಸಿದನಲ್ಲವ. ಆ ರೀತಿ ನೀಳೆಯನ್ನು ನೋಡಿ ಇದು ಸ್ವಭಾವವಲ್ಲ ಸ್ವರೂಪವಲ್ಲ ಎಂದು ಹೇಳಿದ್ದಕ್ಕೆ ಕೃಷ್ಣನಿಗೇನಾದರೂ ಬೇಸರವಾಯಿತೋ ಎಂಬ ಹಾಗೆ ಭಾವಿಸಿಕೊಂಡು ಪರಮಾತ್ಮ ನಾವುಗಳು ಆ ನೀಳಾದೇವಿಯನ್ನು ಅತ್ಯಂತ ತ್ವರೆಯಿಂದ ನಮ್ಮೊಡನೆ ಕೂಡಬೇಕು ಎಂಬುದಕ್ಕಾಗಿ ಗಾನ ಮಾಡಿದೆವು ಎಂಬುದಾಗಿ ಹೇಳುತ್ತಾ ಆ ನೀಳಾದೇವಿಯ ಆತ್ಮಗುಣಗಳನ್ನು ನೀಳಾದೇವಿಯ ಶರೀರ ಸೌಂದರ್ಯ ಲಾವಣ್ಯಾದಿಗಳನ್ನು ಕೊಂಡಾಡುತ್ತಾ ಪರಮಾತ್ಮ ದೇವತೆಗಳಿಗೆ ಅನುಗ್ರಹ ಮಾಡಿದಂತಹ ಎಲ್ಲ ಪ್ರಕಾರಗಳನ್ನು ತಿಳಿಸುತ್ತಾ ಆಂಡಾಳ್ ಅದ್ಭುತವಾಗಿ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ 20ನೆಯ ಪಾಶುರವೇ 33 ಮರರ್ಕ ಮುಂಚಂದ್ರೆ ಕಪ್ಪಂ ತವಿರ್ಕುಂ ಕಲಿಯೇ ತೊಯ್ಲೆಯಾಯ್ ಎಂಬುದಾಗಿ ಕೃಷ್ಣ ಪರಮಾತ್ಮನನ್ನ ಕುರಿತು ಮೊದಲು ಸುಪ್ರಭಾತವನ್ನು ಆಂಡಾಳ್ ಗಾನ ಮಾಡ್ತಾಳೆ. ನೀಳ ಹೇಗಿದ್ದರೂ ಕೂಡ ಅಭಯವನ್ನು ಕೊಡಬೇಕಾದವನು ನೀನಲ್ಲವ, ಆದ್ದರಿಂದ ನೀನೂ ಮೌನವಾಗಿದ್ದರೆ ನಮ್ಮನ್ನು ನೋಡುವವರಾರು? ನಿನ್ನ ಸ್ವಭಾವವೇನು? ಯಾರಿಗಾದರೂ ಆಪತ್ತು ಏರ್ಪಡುತ್ತದೆ ಎಂಬುದಾಗಿ ನಿನಗೆ ತಿಳಿದರೆ ಆಪತ್ತು ಏರ್ಪಡುವುದಕ್ಕೆ ಮುನ್ನವೇ ಹೋಗಿ ಅವರನ್ನು ರಕ್ಷಣೆ ಮಾಡುವವನು ನೀನಲ್ಲವ. ಹಾಗಿರುವಾಗ ವಿರಹ ತಾಪವೆಂಬ ಆಪತ್ತು ಮರಣ ದೆಸೆಯಲ್ಲಿ ಇದ್ದು ನಾವಾಗಿಯೇ ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿಂತರೂ ಕೂಡ ಹೀಗೆ ಕಂಡೂ ಕಾಣದಂತೆ ಇರುವುದು ನಿನಗೆ ಸ್ವರೂಪವ ಎಂಬ ಹಾಗೆ ಪರಮಾತ್ಮನನ್ನು ಕುರಿತು ಆಂಡಾಳ್ ಈ ಪಾಶುರದಲ್ಲಿ ಅವನಿಗೆ ಸುಪ್ರಭಾತವನ್ನು ಗಾನ ಮಾಡುತ್ತಾಳೆ. ಇಲ್ಲಿ ಪರಮಾತ್ಮ ಯಾರ್ಯಾರಿಗೆಲ್ಲ ಉಪಕಾರ ಮಾಡಿದ್ದಾನೆ, ಯಾರೆಲ್ಲರನ್ನ ರಕ್ಷಣೆ ಮಾಡಿದ್ದಾನೆ, ಯಾರೆಲ್ಲರನ್ನ ಪರಮಾತ್ಮ ಆಪತ್ತು ಏರ್ಪಡುವುದಕ್ಕೆ ಮುನ್ನವೇ ಹೋಗಿ ರಕ್ಷಣೆ ಮಾಡಿರ್ತಕ್ಕಂತಹ ಪ್ರಕಾರ ಯಾವುದು ಅದೆಲ್ಲವನ್ನ ಹೇಳ್ತಾರೆ. ಇಲ್ಲಿ ಇವರಿಗೆ ಪ್ರಣಯ ಕೋಪ ಪರಮಾತ್ಮ ಮಾಡಿದಂತಹ ಉತ್ಕೃಷ್ಟವಾದ ಕಾರ್ಯಗಳೆಲ್ಲವನ್ನ ಅವನನ್ನ ನಿಂದನೆ ಮಾಡುವಂತೆ ಹೇಳ್ತಾರೆ. ಇದು ನಿಂದಾಸ್ತುತಿ, ನೋಡುವುದಕ್ಕೆ ನಿಂದನೆಯಂತೆ ಇರುತ್ತೆ, ಆದರೆ ಅದರಲ್ಲಿ ಸ್ತೋತ್ರ ಅಡಗಿದೆ. ಹೇಗೆ ಎಂದರೆ ಯಾರೋ ಒಬ್ಬರು ಇರ್ತಾರೆ, ಅವರು ಮನೆಯವರಿಗೆ ಏನು ಉಪಕಾರನೂ ಮಾಡೋದಿಲ್ಲ, ಆದರೆ ಊರಿಗೆಲ್ಲ ಉಪಕಾರ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿ ಏನು ಹೇಳ್ತಾರೆ, ಆಹಾ ಊರಿಗೆಲ್ಲ ಉಪಕಾರ, ನಾನು ಮಾತ್ರ ನಿಮಗೆ ಬೇಡ ಎಂಬ ಹಾಗೆ ಹೇಳ್ತೀವಲ್ಲವ. ಆದರೆ ಆ ಊರಿಗೆ ಉಪಕಾರ ಮಾಡಿದ್ದು ಎಂಬುದು ಅದು ಪ್ರಶಂಸೆ. ತನಗೆ ಉಪಕಾರ ಮಾಡಲಿಲ್ಲ ಎಂಬ ಒಂದು ಕೋಪದಲ್ಲಿ, ಪ್ರಣಯ ಕೋಪದಲ್ಲಿ ಪತ್ನಿಯಾದವಳು ಪತಿಯನ್ನು ಕುರಿತು ಹಾಗೆ ಮಾತಾಡ್ತಾಳಲ್ವ, ಊರಿಗೆಲ್ಲ ಉಪಕಾರ ಮಾಡ್ತೀರಾ, ನನಗೇನಾದರೂ ಬಂದರೆ ತಿರುಗೂ ನೋಡಲ್ಲ ಎಂಬುದಾಗಿ ಹೇಳಿ ಆ ಊರಿಗೆ ಮಾಡಿದ ಉಪಕಾರವೆಲ್ಲವನ್ನ ಆ ಪಟ್ಟಿ ಮಾಡ್ತಾ ಅವ್ರಿಗೆ ಅದನ್ನು ಮಾಡಿದ್ರಿ, ಇವರಿಗೆ ಇದನ್ನು ಮಾಡಿದ್ರಿ ಎಂಬುದಾಗಿ ಪ್ರಣಯ ಕೋಪದಲ್ಲಿ ಪತ್ನಿಯಾದವಳು ಪತಿಯನ್ನ ನಿಂದನೆ ಮಾಡ್ತಾಳೆ. ಆದರೆ ಆ ನಿಂದನೆಯಂತೆ ಕಂಡರೂ ಕೂಡ ಊರಿಗೆ ಮಾಡಿದ ಉಪಕಾರದ ಒಂದು ಪಟ್ಟಿಯಲ್ಲಿ ಪ್ರಶಂಸೆ ಉಂಟಲ್ಲವ. ಇಷ್ಟು ಜನರಿಗೆ ನೀನು ಉಪಕಾರ ಮಾಡಿದೀಯಾ, ಇಷ್ಟು ಜನರಿಗೆ ನಿನ್ನಿಂದ ಅಪೂರ್ವವಾಗಿರ್ತಕ್ಕಂತಹ ಕಷ್ಟಗಳೆಲ್ಲವೂ ಕಳೆದಿವೆ ಎಂಬುದಾಗಿ ಅದು ನೋಡುವುದಕ್ಕೆ ನಿಂದೆಯಂತೆ ಕಂಡರೂ ಅದು ಸ್ತುತಿ ರೂಪವಾದದ್ದಲ್ಲವ. ಹಾಗೆ ಕೃಷ್ಣ ಪರಮಾತ್ಮನಿಗೆ ಪ್ರೇಯಸಿಯರಾಗಿ ಪ್ರಣಯಿನಿಗಳಾಗಿ ಇರ್ತಕ್ಕಂತಹ ಈ ಗೋಪಿಕೆಯರು ಕೃಷ್ಣ ಪರಮಾತ್ಮ ತಮ್ಮನ್ನ ಎದ್ದು ಬಂದು ಸ್ವಾಗತ ಮಾಡಿ ಅಂಗೀಕಾರ ಮಾಡದೇ ಇದ್ದದ್ದರಿಂದ ಇವರುಗಳು ಅವನು ಯಾರ್ಯಾರಿಗೆಲ್ಲ ಉಪಕಾರ ಮಾಡಿದ್ರು ಅದನ್ನೆಲ್ಲ ಹೇಳಿ 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 ಅವನನ್ನು ಮೂದಲಿಸ್ತಾರೆ, ಹಂಗಿಸುವಂತೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವ್ರಿಗೆ ಮಾಡಿದೆ, ಇವ್ರಿಗೆ ಮಾಡಿದೆ, ಅವ್ರಿಗೆ ಅದನ್ನು ಮಾಡಿದೆ, ಇವ್ರಿಗೆ ಇದನ್ನು ಮಾಡಿದೆ ಎಂಬ ಹಾಗೆ ಆ ಪರಮಾತ್ಮ ಮಾಡಿದಂತಹ ಲೋಕೋಪಕಾರಕವಾಗಿ ಇರ್ತಕ್ಕಂತಹ ಅಪೂರ್ವವಾದ ಪರಮಾತ್ಮನ ಅನೇಕ ಅಪಾದಾನಗಳನ್ನು, ಅವತಾರ ಚೇಷ್ಟಿತಗಳನ್ನು, ಪರಮಾತ್ಮ ಮಾಡಿದಂತಹ
ಘನ ಕಾರ್ಯಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಹೇಳ್ತಾ ಅದನ್ನೆಲ್ಲ ಮಾಡಿದ ನಿನಗೆ ನಾವು ಮಾತ್ರ ಬೇಡವಾಯಿತಾ ಎಂಬ ಹಾಗೆ ನಿಂದಾಸ್ತುತಿಯ ರೂಪದಲ್ಲಿ ಅದ್ಭುತವಾಗಿ ಪರಮಾತ್ಮನ ದಿವ್ಯ ಚೇಷ್ಟಿತಗಳನ್ನು ವರ್ಣನೆ ಮಾಡುವಂತಹದ್ದೇ ಈ 20ನೆಯ ಪಾಶುರ. ಇದರಲ್ಲಿ ಆಂಡಾಳ್ ಆ ಪರಮಾತ್ಮನನ್ನ ನಿಂದನೆ ಮಾಡುವಾಗ ಅವನು ಮಾಡಿದ ಒಂದೊಂದು ಕಾರ್ಯವನ್ನು ಹೇಳಿ ಹೇಳಿ ನಿಂದನೆ ಮಾಡ್ತಾಳೆ. ಅದೇ ಇರೋದು ಆ ಪರಮಾತ್ಮ ಮಾಡಿದಂತಹ ಲೋಕೋಪಕಾರಕವಾದದ್ದನ್ನು ಹೇಳುವಂತೆ, ಆದರೆ ಅದನ್ನು ನೇರಾಗಿ ಹೇಳೋದಿಲ್ಲ, ಒಟ್ಟಾಗಿ ಹೇಳಿ ಅದರಲ್ಲಿ ಅನೇಕ ಅರ್ಥಗಳನ್ನು, ಅನೇಕ ಐತಿಹ್ಯಗಳನ್ನು, ಅನೇಕ ವಿಧವಾಗಿರ್ತಕ್ಕಂತಹ ಪರಮಾತ್ಮನ ಚರಿತ್ರೆಗಳನ್ನು ಒಳಗೊಂಡಂತೆ ಪರಮಾತ್ಮನನ್ನು ನಿಂದಾಸ್ತುತಿಯ ರೂಪದಲ್ಲಿ ಸುಪ್ರಭಾತ ಹಾಡುವಂತಹ ಅದ್ಭುತವಾದ ಪಾಶುರವೇ 33 ಎಂಬತಕ್ಕಂತಹ ಈ ಪಾಶುರ. ಇದರಲ್ಲಿ ಆ ನೀಳಾದೇವಿಯನ್ನ ತತ್ವವನ್ನು ತಾವನ್ರಿ ಎಂದದ್ದಕ್ಕೆ ಇವನಿಗೆ ಬೇಸರವಾಯಿತಾ, ಅದಕ್ಕಾಗಿ ಇವನನ್ನು ನಾವು ಮೊದಲು ಕೊಂಡಾಡೋಣ, ನೀಳೆಯನ್ನು ಪ್ರಶಂಸೆ ಮಾಡೋಣ ಎಂಬುದಾಗಿ ಇವನಿಗೇ ಸುಪ್ರಭಾತವನ್ನು ಹಾಡ್ತಾಳೆ ಆಂಡಾಳ್. 33 ಅಮರರ್ಕು ಮುನ್ಸಂன்று ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಡಾಯ್ ಎಂಬುದಾಗಿ ಅದ್ಭುತವಾದ ಸಂಬೋಧನೆ. ಪರಮಾತ್ಮನನ್ನು ನೋಡಿ ಕಲಿಯೇ, ಮಹಾಪರಾಕ್ರಮಶಾಲಿಯಾದವನೇ, ತೋಳ್ಬಲವನ್ನು ಉಳ್ಳವನೇ, ಮಿಡುಕೈ ಉಡೆಯವನ್ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಮಿಡುಕು ಅಂದರೆ ಏನು? ಪರಾಕ್ರಮ ಸಹಿತವಾದ ಸಾಮರ್ಥ್ಯ. ಪರಾಕ್ರಮ ಬೇರೆ, ಶೌರ್ಯ ಬೇರೆ, ಧೈರ್ಯ ಬೇರೆ, ಸಾಮರ್ಥ್ಯ ಬೇರೆ. ಸಾಮರ್ಥ್ಯ ಅಂದ್ರೇನು? ಎಲ್ಲವನ್ನ ಒಬ್ಬನೇ ಮಾಡುವಂತಹ ಅವನ ಆ ಕೆಪಾಸಿಟಿ ಇದೆಯಲ್ಲ, ಅದಕ್ಕೆ ಸಾಮರ್ಥ್ಯ ಅಂತ ಹೆಸರು. ಧೈರ್ಯ ಅಂದರೆ ಏನು? ಎಷ್ಟು ಜನ ಶತ್ರುಗಳಿದ್ದರೂ ಕೂಡ ಅವರನ್ನು ಕಂಡು ಹೆದರದೇ ಇರ್ತಕ್ಕಂತಹದ್ದು ಶೌರ್ಯ. ಹಾಗೆ ಅವರ ಜೊತೆಯಲ್ಲಿ ಏಕಾಂಗಿಯಾಗಿ ಹೋರಾಡಬಲ್ಲಂತಹ ಒಂದು ಗುಣ ಧೈರ್ಯ. ಹಾಗೆ ಹೋರಾಡುವಾಗ ಎಲ್ಲ ಪೆಟ್ಟುಗಳು ಶತ್ರುಗಳಿಗೆ ಏರ್ಪಟ್ಟು ತನಗೆ ಮಾತ್ರ ಏನಾಪತ್ತೂ ಏರ್ಪಡದಂತೆ ತನ್ನನ್ನು ರಕ್ಷಿಸಿಕೊಳ್ಳುವುದು ಪರಾಕ್ರಮ. ಇಷ್ಟೆಲ್ಲವನ್ನ ಒಬ್ಬರೇ ಮಾಡುವ ಕೆಪಾಸಿಟಿ ಸಾಮರ್ಥ್ಯ. ಹೀಗೆ ಎಲ್ಲ ಗುಣಗಳನ್ನು ಡಿಫೈನ್ ಮಾಡಿದ್ದಾರೆ. ಪರಮಾತ್ಮನ ವೀರ್ಯ, ಶೌರ್ಯ, ಧೈರ್ಯ, ಪರಾಕ್ರಮ ಎಂಬುದಾಗೆಲ್ಲ ಹೇಳ್ತಾರೆ. ಒಂದೊಂದು ಕೂಡ ಅದು ವೀರಗುಣವೇ ಆಗಿದ್ದರೂ ಅದರಲ್ಲಿ ಇದೆಲ್ಲ ಬೇರೆ ಬೇರೆ ರೀತಿಯ ಪ್ರಕಾರಗಳು. ಅದರಂತೆ ಇಲ್ಲಿ ಆ ಪರಮಾತ್ಮನ ಸಾಮರ್ಥ್ಯವನ್ನು ಕೊಂಡಾಡುತ್ತಾ ಕಲಿಯೇ ಎಂಬುದಾಗಿ ಸಂಬೋಧನೆ ಮಾಡ್ತಾಳೆ ಆಂಡಾಳ್. ಯಾವುದರಲ್ಲಿ ನಿನಗೆ ಸಾಮರ್ಥ್ಯ? ಕಲಿಯೇ ತುಯಿಲೆಳ ಎಂದಳು. ಯಾವುದರಲ್ಲಿ ಸಾಮರ್ಥ್ಯ? ಯಾರ್ಯಾರಿಗೋ ಸಹಾಯ ಮಾಡಿ ಕೈಲಾಗದ, ನಿನ್ನನ್ನು ಕಾಣದಿದ್ದರೆ ಪ್ರಾಣವೇ ಹೋಗುವಂತಹ ಅಮಲಯರನ್ನ ಬಾಗಿಲಲ್ಲಿ ನಿಲ್ಲಿಸಿ ಗೋಳಾಡಿಸ್ತೀಯಲ್ಲ, ಅದರಲ್ಲಿ ನೀನು ಸಮರ್ಥ ಎಂಬ ಹಾಗೆ ಪರಮಾತ್ಮನನ್ನ ವ್ಯಂಗ್ಯವಾಗಿ ಕಲಿಯೇ ತುಯಿಲೆಳಾಯ್ ಎಂಬುದಾಗಿ ಗೋದಾದೇವಿಯ ಪ್ರಣಯ ಕೋಪದ ಶೃಂಗಾರ ಭಾವದ ಒಂದು ಮಾತು. ಹಾಗೆ ಹೇಳುವಾಗ ಯಾವ ಕಲಿ, ಯಾವುದರಲ್ಲಿ ಸಾಮರ್ಥ್ಯ ಎಂದರೆ 33 ಅಮರರ್ಕು ಮುನ್ಸಂன்று ಎಂಬುದಾಗಿ ಹೇಳ್ತಾಳೆ. 33 ಅಮರರ್ಕು ದೇವತೆಗಳಿಗೆ. ಅಮರರ್ ಎಂದರೆ ಮರಣವಿಲ್ಲದವರು. ಅಮರರ್ಕು 33 ಕೋಟಿ ಮರಣವಿಲ್ಲದಂತಹ ದೇವತೆಗಳಿಗೆ ಮುನ್ಸಂன்று ಆಪತ್ತು ಬರುವುದಕ್ಕೆ ಮುನ್ನವೇ ಹೋಗಿ ಅವರಿರುವ ಸ್ಥಳಕ್ಕೆ ಹೋಗಿ, ಅವರು ನೀನಿರೋ ಸ್ಥಳಕ್ಕೆ ಬರಬೇಕಾಗಿಲ್ಲ, ಅವರಿಗಾಪತ್ತು ಏರ್ಪಡುವುದಕ್ಕೆ ಮುನ್ನವೇ ಅವರಿರುವ ಸ್ಥಳಕ್ಕೆ ಹೋಗಿ ಕಪ್ಪಂ ತವಿರ್ಕುಂ ಅವರಿಗೆ ಏರ್ಪಟ್ಟ ನಡುಕ, ಕಂಪನ, ಭಯದ ಕಂಪನವನ್ನು ಕಳೆಯುವಂತಹ ಕಲಿಯೇ, ಪರಾಕ್ರಮಶಾಲಿಯಾದವನೇ, ಸಾಮರ್ಥ್ಯಶಾಲಿಯಾದವನೇ, ತುಯಿಲೆಳಾಯ್ ಏಳುವವನಾಗು ಎಂಬುದಾಗಿ ಸುಪ್ರಭಾತವನ್ನು ಹಾಡ್ತಾಳೆ. 33 ಅಮರರ್ಕು ಮುನ್ಸಂன்று ಕಪ್ಪಂ ತವಿರ್ಕುಂ ಕಲಿಯೇ. ಕಪ್ಪಂ ಎಂದರೆ ಕಂಪನ, ಭಯದ ನಡುಕ. ಆ ಭಯದಿಂದ ಅವರಿಗೆ ಅಸುರರಿಂದ, ಹಿರಣ್ಯ ರಾವಣಾದಿಗಳಿಂದ ಭಯ ಏರ್ಪಟ್ಟು ದೇವತೆಗಳೆಲ್ಲ ಎಷ್ಟು ಪಾಡುಪಟ್ಟರಲ್ವಾ. ಆ ಭಯದ ಕಂಪನವನ್ನು ಕಳೆಯುವಂತಹ ಕಲಿಯೇ, ಮಿಡುಕೈ ಉಡೆಯವನೇ, ಸಾಮರ್ಥ್ಯಶಾಲಿಯಾದವನೇ, ಪರಾಕ್ರಮಶಾಲಿಯಾದವನೇ, ತುಯಿಲೆಳಾಯ್ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ವ್ಯಾಖ್ಯಾನಕಾರರು ಪದ ಪದಕ್ಕೆ ವ್ಯಾಖ್ಯಾನ, ಅದ್ಭುತವಾದ ವ್ಯಾಖ್ಯಾನ.
ಈ ತಿರುಪ್ಪಾವೈ 30 ಪಾಶುರಗಳಿಗೆ 6 ವ್ಯಾಖ್ಯಾನಗಳನ್ನು ಸೇರಿಸಿದರೆ ಇಷ್ಟು ದೊಡ್ಡ ಗ್ರಂಥ. ನಾಳೆ ತಂದು ತೋರಿಸ್ತೀನಿ. ವ್ಯಾಖ್ಯಾನಗಳ ವೈಖರಿ ಎಷ್ಟು ಅದ್ಭುತವಾಗಿದೆ ಅಂದರೆ ಅಕ್ಷರ ಅಕ್ಷರ ವ್ಯಾಖ್ಯಾನ, ಪದ ಪದ ವ್ಯಾಖ್ಯಾನ, ಅದ್ಭುತವಾದ ಅರ್ಥಗಳನ್ನು ನಿರೂಪಣೆ ಮಾಡ್ತಾರೆ. ಆಂಡಾಳ್ ಇಲ್ಲಿ ದೇವತೆಗಳನ್ನು ರಕ್ಷಣೆ ಮಾಡುವವನೇ ಅಂತ ಹೇಳಿದರೆ ಸಾಕಾಗಿತ್ತಲ್ಲವ? ಹಾಗೆ ಹೇಳದೆ 33 ಎಂಬುದಾಗಿ ಸಂಖ್ಯೆಯನ್ನು ಹೇಳ್ತಾ ಇದ್ದಾಳೆ. 33 ಎಂಬುದಾಗಿ ಹೇಳ್ತಾ ಇದ್ದಾಳಲ್ಲ, ಈ 33 ಅಂತ ಯಾಕೆ ಹೇಳಿದ್ಲು? ನೇರಾಗಿ ದೇವತೆಗಳಿಗೆ ದೇವರನುடைய ಕಪ್ಪಂ ತವಿರ್ಕಂ ಅಂತ ಹೇಳ್ಬೋದಾಗಿತ್ತು. ಹಾಗೆ ಹೇಳದೆ ಇದನ್ನೆಲ್ಲ ವಿಮರ್ಶೆ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಪದ ಪದ ಯಾಕೆ ಹೀಗೆ ಹೇಳಿದ್ರು, ಯಾಕೆ ಹಾಗೆ ಹೇಳಿಲ್ಲ, ಹೀಗೆ ಹೇಳುವುದರ ಅರ್ಥವೇನು, ಹೀಗೆ ಹೇಳುವುದರಿಂದ ಯಾವ ವಿಶೇಷ ಅರ್ಥ ಉತ್ಪತ್ತಿಯಾಗುತ್ತದೆ, ಈ ರೀತಿ ಕಾರಣ ಆಳ್ವಾರ್ ಆಚಾರ್ಯ ಋಷಿ ಮುನಿಗಳ ಮಾತುಗಳೆಲ್ಲವೂ ಕೂಡ ವ್ಯರ್ಥವಾದ ಶಬ್ದಗಳಲ್ಲ. ಅವರ ಬಾಯಿಂದ ಒಂದು ಪದ ಬರುತ್ತೆ ಅಂದರೆ ಅದರ ಹಿಂದೆ ಅರ್ಥಗಳ ಪರಂಪರೆಯೇ ಇರುತ್ತೆ. ಸಾರ್ಥಕವಾದ ಶಬ್ದಗಳು ಅವರೆಲ್ಲರೂ ಪ್ರಯೋಗ ಮಾಡುವಂತಹದ್ದು. ಆದ್ದರಿಂದ 33 ಎಂದಳಲ್ಲ, ದೇವರುಗಳಿಗೆ ಕಪ್ಪಂತ ಇರ್ಕಂ ಎಂಬುದಾಗಿ ಹೇಳಿದರೆ ಆಗ್ತಿತ್ತು. ಅದನ್ನು ಬಿಟ್ಟು 33 ಎಂಬುದಾಗಿ ಹೇಳ್ತಾಳಲ್ಲ, ಅಂದರೆ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದ್ರೇನು? ದಟ್ ವಿಚ್ ಡಿನೋಟ್ಸ್ ದ ನಂಬರ್ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅದು ನಂಬರನ್ನು ಹೇಳ್ತಾ ಇದೆ, ಸಂಖ್ಯೆಯನ್ನು. ಅರ್ಥವೇನು ಅಂತ ಕೇಳಿದ್ರೆ ಆಂಡಾಳ್ ಒಳಗಿರುವ ಕೃಷ್ಣ ಪರಮಾತ್ಮನನ್ನು ನೋಡಿ ಕೇಳ್ತಾಳಂತೆ, ಹೇ ಕೃಷ್ಣ, ನೀನು ರಕ್ಷಣೆ ಮಾಡಬೇಕಾದರೆ ಸಂಖ್ಯಾ ನಿಯತಿ ಉಂಟಾ? ಸಂಖ್ಯಾ ನಿಯತಿ ಅಂದ್ರೇನು? 33 ಕೋಟಿ ಇದ್ರೆ ಮಾತ್ರ ರಕ್ಷಣೆ ಮಾಡ್ತೀನಿ. ನೀವೇನೋ ಇಲ್ಲೊಂದು 20-30 ಲಕ್ಷ ಇದ್ದೀರಾ, ನಿಮ್ಮನ್ನೆಲ್ಲ ಕಾಪಾಡಲ್ಲ ಅಂತ ಏನಾದರೂ ಪ್ರತಿಜ್ಞೆ ಮಾಡಿದೀಯಾ ಎಂಬುದಾಗಿ ಅರ್ಥ ಬಂತೆ. 33 ಅನ್ನೋದರ ಅರ್ಥವೇನು? ಸಂಖ್ಯೆಯನ್ನು ಹೇಳುವುದರ ಅರ್ಥವೇನು ಅಂದರೆ ಅಷ್ಟು ಸಂಖ್ಯೆ ಇದ್ದರೆ ಮಾತ್ರ. 40 ಜನ ಇದ್ದೀರಾ, ಬರ್ತೀನಿ. 5 ಜನ ಇದ್ದೀರಾ, ಬರಲ್ಲ. ಆ ರೀತಿ ಏನಾದರೂ ನಿನಗೆ ನಿಯಮ ಉಂಟಾ ಅಂದರೆ 33 ಕೋಟಿ ಇದ್ರೆ ಮಾತ್ರ ರಕ್ಷಣೆ ಮಾಡ್ತೀನಿ. ನೀವೇನೋ ಇಲ್ಲೊಂದು 20-30 ಲಕ್ಷ ಇದ್ದೀರಾ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಲ್ಲ ಅಂತ ಏನಾದರೂ ಪ್ರತಿಜ್ಞೆ ಮಾಡಿದೀಯಾ? 33 ಅಮರರ್ಕ್. ಅಮರರ್ ಅಂದರೆ ಯಾರು? ಸಾವಿಲ್ಲದವರು. ಹೂ ಆರ್ ಇಮ್ಮಾರ್ಟಲ್ ಅಂತ ಹೇಳ್ತಾಳೆ. ನಾವೆಲ್ಲ ಮಾರ್ಟಲ್ ಅಂದರೆ ಏನು? ನಮಗೆಲ್ಲ ಮರಣ ಉಂಟು, ಅವರಿಗೆ ಮರಣವಿಲ್ಲ. ಕಾರಣ ಅಮೃತಪಾನವನ್ನು ಮಾಡಿದವರು. ಆದ್ದರಿಂದ ಚಚ್ಚಿದ್ರೂ ಸಾಯಲ್ವಲ್ಲ, ಅವರನ್ನು ಕಾಪಾಡ್ತೀಯ. ನಿನ್ನ ಮುಖ ಕಾಣದೆ ಹೋದ್ರೇ ಪ್ರಾಣ ಹೋಗುತ್ತಲ್ಲ, ನಮ್ಮನ್ನು ಕಾಪಾಡಲ್ಲ ಅಂತ ಏನಾದರೂ ಪ್ರತಿಜ್ಞೆ ಮಾಡಿದೀಯಾ? ಪ್ರಣಯ ಕೋಪದ ಮಾತುಗಳು, ಆ ನಾಯಿಕಾ ಭಾವವನ್ನು ವ್ಯಾಖ್ಯಾತ ಎಷ್ಟು ಚೆನ್ನಾಗಿ ನಮಗೆ ತೆಗೆದು ತೋರಿಸ್ತಾರೆ. ಆ ರೀತಿ ಅಮರರ್ಕ್ ಮಹಾಬಲಿ ಯುದ್ಧ ಮಾಡಿ ಚಚ್ತಾನೆ ಚೆನ್ನಾಗಿ. ಪ್ರಾಣ ಹೋದ್ರೂ ಸಾಕು ಅನಿಸುತ್ತೆ, ಹೋಗಲ್ಲ ಪ್ರಾಣ, ಅಮೃತ ಕುಡಿದ್ಬಿಟ್ಟಿದ್ದಾರೆ. ಈ ರೀತಿ ಅಮೃತಪಾನವನ್ನು ಮಾಡಿ ಪ್ರಾಣ ಹೋಗದೇ ಇರುವವರನ್ನು ಆಪತ್ ಬರೋಕ್ಕೆ ಮುಂಚೆ ಹೋಗಿ ಕಾಯ್ತಿರ್ತೀಯ ರಕ್ಷಣೆ ಮಾಡೋಕ್ಕೆ. ನಾವುಗಳು ನಿನ್ನನ್ನು ಕಾಣದೇ ಇದ್ರೇ ಪ್ರಾಣ ಹೋಗುತ್ತೆ. ನಾವಾಗೇ ಬಂದು ಬಾಗಿಲಲ್ಲಿ ನಿಂತಿದ್ದೀವಿ, ಆದರೆ ಮೌನವಾಗಿ ಮಲಗಿದೆಯಾ, ಚೆನ್ನಾಗಿದೆ ನಿನ್ನ ರಕ್ಷಣೆಯ ಸಾಮರ್ಥ್ಯ ಎಂಬ ಹಾಗೆ ಹೇಳ್ತಾಳಂತೆ 33 ಅಮರರ್ಕ್ ಎಂಬುದಾಗಿ. ಈ 33 ಅಂದರೆ ಯಾರು ಅಂತ ಕೇಳೋದು. 33 ಕೋಟಿ ದೇವತೆಗಳು ಎಂಬುದಾಗಿ ವೇದಗಳೇ ಹೇಳುತ್ತೆ. ಅದರಲ್ಲಿ ದ್ವಿಸ್ಥಾನ ದೇವತೆಗಳು, ಪೃಥ್ವಿ ಸ್ಥಾನ ದೇವತೆಗಳು, ಅಂತರಿಕ್ಷ ಸ್ಥಾನ ದೇವತೆಗಳು ಎಂಬುದಾಗೆಲ್ಲ ವಿಭಾಗ ಇದೆ. ಕರ್ಮಜರಾದ ದೇವತೆಗಳು ಅಥವಾ ಅಯೋನಿಜರಾದ ದೇವತೆಗಳು, ಈ ರೀತಿ ಎಲ್ಲ ದೇವತೆಗಳಲ್ಲಿ ಅಪರಿಮಿತವಾದ ವಿಭಾಗಗಳು ಉಂಟು. ಅದರಲ್ಲಿ ಪ್ರಧಾನವಾಗಿ 33 ಕೋಟಿ ಅಂತ ಹೇಳ್ತೀವಲ್ಲ, ಇದು ಯಾರು ಅಂದರು? ದ್ವಾದಶಾದಿತ್ಯಾ, 12 ಮಂದಿ ಆದಿತ್ಯರುಗಳು. ಏಕಾದಶ ರುದ್ರಾ, 11 ಮಂದಿ ರುದ್ರರು. ಅಷ್ಟವಸವ, 8 ಜನ ವಸುಗಳು. 2 ಅಶ್ವಿನೌ, 2 ಅಶ್ವಿನಿ. 33 ಆಗೋಯ್ತು. 12 ಆದಿತ್ಯರು, 11 ರುದ್ರರು, 8 ವಸುಗಳು, 2 ಅಶ್ವಿನಿ ದೇವತೆಗಳು. 33 ಆಗೋಯ್ತು. ಈ 33ರ ಎಕ್ಸ್ಪ್ಯಾಂಡೆಡ್ ಪರಿವಾರವೇ 33 ಕೋಟಿ. 33 ಕೋಟಿ ಅಂತಿಲ್ಲ, ಇವರೇ ಪ್ರಧಾನ. ಇದರಲ್ಲಿ ದೇವತೆಗಳಲ್ಲಿ ಇರತಕ್ಕಂತಹದ್ದು ಇಷ್ಟು ಪ್ರಕಾರಗಳು, ಇಷ್ಟು ವಿಭಾಗಗಳು. ಇವರ ಪರಿವಾರ, ಇವರ ವಿಸ್ತಾರವೇ 33 ಕೋಟಿ ಎಂಬುದಾಗಿ ವೇದಗಳು ಹೇಳುತ್ತವೆ. ಆ ರೀತಿ ಈ 33 ಇದಾರಲ್ಲ,
ಇವರೆಲ್ಲರೂ ಕೂಡ ಎಂತಹವರು? ಮುಂಚಂದ್ರೆ ನಾಳೆ ಆಪತ್ತು ಅಂದರೆ ಇವತ್ತೇ ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತಾನಂತೆ. ನಾಳೆ ಆಪತ್ತು ಬರುತ್ತಾ, ಇದೋ ಸಿದ್ಧವಾಗಿದ್ದೀನಿ ಅಂತ. ಈಗ ನಾವಾಗ ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿಂತಿದ್ದೀವಿ, ಮಾತಾಡದೆ ಮಲಗಿದೀಯ, ಚೆನ್ನಾಗಿದೆ ನಿನ್ನ ರಕ್ಷಣೆ ಎಂಬ ಹಾಗೆ ಹೇಳ್ತಾಳೆ. 33 ಅಮರರ್ಕ್ ಮುಂಚಂದ್ರೆ ಏನೇನೆಲ್ಲ ಉಪಕಾರ ಮಾಡ್ತೀಯ, ಎಂಥವ್ರಿಗೆ ಮಾಡ್ತೀಯ? ನಿನ್ನ ಕೈಯಲ್ಲಿ ಉಪಕಾರವನ್ನು ಮಾಡಿಸಿಕೊಂಡು ತಿರುಗಿಯೂ ನೋಡದೆ, ನಿನಗೊಂದು ನಮಸ್ಕಾರವನ್ನು ಕೂಡ ಮಾಡದೆ, ಒಂದು ಧನ್ಯವಾದವನ್ನು ಕೂಡ ಹೇಳದೇನೆ, ಹಬ್ಬ ಕಳೆದೋಗಿದಾರ ಸಿಕ್ತು ಅಂತ ತಗೊಂಡು ಹೋಗ್ತಾರಲ್ಲ, ಅವ್ರಿಗೋಗಿ ಮಾಡು ಉಪಕಾರನ. ನಿನ್ನ ಪಾದ ಸೇವೆ ಮಾಡ್ತೀವಿ ಅಂತ ಬಂದಿದ್ದೀವಲ್ಲ, ನಮ್ಮನ್ನು ನಿಲ್ಲಿಸಿರು ಬಾಗಿಲಲ್ಲಿ ಎಂಬ ಹಾಗೆ ಹೇಳ್ತಾಳೆ. ಈ ದೇವತೆಗಳೆಲ್ಲ ಏನೇನು ಮಾಡಿದ್ರು, ಎಂಥೆಂಥವರು ಅದನ್ನು ಹೇಳ್ತಾಳೆ. ಕೃಷ್ಣ, ನಿನ್ನ ಉಪಕಾರ ಮಾಡುವ ಒಂದು ಲಕ್ಷಣವೋ, ನೀನು ರಕ್ಷಣೆ ಮಾಡೋ ಲಕ್ಷಣ ತುಂಬ ಚೆನ್ನಾಗಿದೆ. ಆ ಕ್ಷೀರಸಾಗರದಲ್ಲಿ ಆನಂದದಿಂದ ಶಯನ ಮಾಡ್ಕೊಂಡಿರ್ತೀಯ. ಈ ದೇವತೆಗಳೆಲ್ಲ ಎಂತಹವರು? ಈಶ್ವರೋಹಂ, ನನಗೆ ಸಮಾನನಾರು, ನಾನೇ ಇಂದ್ರ ಚಂದ್ರ ದೇವೇಂದ್ರ, ನನಗೆ ಮೇಲೆ ಯಾರಿದ್ದಾರೆ ಎಂಬುದಾಗಿ ಈಶ್ವರೋಹಂ ಎಂಬ ಅಹಂಕಾರದಿಂದ ಮೆರೆಯುವವರು. ಅವರುಗಳೆಲ್ಲರೂ ಕೂಡ ಇವನು ಕೊಟ್ಟ ಪದವಿ. ಪರಮಾತ್ಮ ಅವರವರ ಪುಣ್ಯವನ್ನು ನೋಡಿ ಅವರನ್ನು ಇಂದ್ರನಾಗಿ, ವರುಣನಾಗಿ, ಕುಬೇರನಾಗಿ, ಯಮನಾಗಿ, ಮತ್ತೊಂದಾಗಿ ಅವರುಗಳನ್ನು ನಿಯಮನ ಮಾಡಿದ್ದಾನೆ. ಇದೆಲ್ಲ ಯಾವುದು? ಪದವಿಗಳು. ಇಂದ್ರ ಎಂಬುದು ಒಬ್ಬನ ಹೆಸರಲ್ಲ, ಅದೆಲ್ಲ ಪೋರ್ಟ್ಫೋಲಿಯೋ, ಅದೆಲ್ಲವೂ ಪದವಿಗಳು. ಅವರವರ ಪುಣ್ಯಾನುಸಾರ ಅವರವರಿಗೆ ಆಯಾಯ ಪದವಿಗಳು ದೊರೆತಿದೆ. 100 ಅಶ್ವಮೇಧ ಮಾಡಿದವನು ಅವನು ಇಂದ್ರನಾಗ್ಬೋದು. ಹೀಗೆ ಯಜ್ಞಯಾಗಾದಿಗಳನ್ನು ಮಾಡಿಯೋ, ಪುಣ್ಯ ಕಾರ್ಯಗಳನ್ನು ಮಾಡಿಯೋ ದೇವತೆಗಳ ಪದವಿಗಳನ್ನು ಇವರೆಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ. ಆ ಪುಣ್ಯ ಮುಗಿದ ಮೇಲೆ ಅವರಿಗೆ ಆ ಪದವಿ ಇಲ್ಲ. ಆಮೇಲೆ ಅವರು ಬ್ರಹ್ಮಲೋಕಕ್ಕೆ ಹೋಗಿಯೋ, ಇನ್ಯಾವುದೋ ಲೋಕಕ್ಕೆ ಹೋಗಿಯೋ, ಅಲ್ಲಿ ಇನ್ಯಾವುದೋ ಆಗಿ ಆಮೇಲೆ ಚತುರ್ಮುಖ ಬ್ರಹ್ಮನ ಜೊತೆ ಮೋಕ್ಷವೋ ಏನೋ ಅವ್ರ ಪಾಡು ಆಮೇಲಿನದು. ಈ ರೀತಿ ಪುಣ್ಯದ ಒಂದು ಬಲದಿಂದ ಅವರೆಲ್ಲರೂ ಕೂಡ ಆಯಾಯ ದೇವತೆಗಳ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಪುಣ್ಯವನ್ನು ನೋಡಿ ಅವರಿಗೆ ಆ ದೇವತಾ ಸ್ಥಾನವನ್ನು ಕೊಟ್ಟವನು ಯಾರು ಅಂದರೆ ಇವನು ಪರಮಾತ್ಮನಲ್ಲವಾ ಅವರನ್ನು ಸೃಷ್ಟಿ ಮಾಡಿದ್ದಾನೆ. ಸಮಸ್ತ ಲೋಕ ಬ್ರಹ್ಮಾಂಡದಲ್ಲಿ 14 ಲೋಕಗಳು. ಆ 14 ಲೋಕದಲ್ಲಿ ಸ್ವರ್ಗ ಎಂಬ ದೇವತೆಗಳ ಲೋಕವೂ ಕೂಡ ಅದೊಂದಿಷ್ಟಗಳ ಜಾಗ. ಆ ಜಾಗವನ್ನು ಕೂಡ ಸೃಷ್ಟಿ ಮಾಡಿದವನು ಪರಮಾತ್ಮ. ಒಂದು ಬ್ರಹ್ಮಾಂಡವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಷ್ಟು ಬ್ರಹ್ಮಾಂಡಗಳು, ಲೆಕ್ಕವಿಲ್ಲದಷ್ಟು. ಶ್ರೀಮದ್ ಭಾಗವತದಲ್ಲಿ ವ್ಯಾಸ ಮುನಿವರಿಯರು ಹೇಳ್ತಾರೆ, ನೀರಿನಲ್ಲಿ ಗುಳ್ಳೆಗಳು ಏಳತ್ವೆ ಒಡೆಯತ್ತೆ, ಏಳತ್ತೆ ಒಡೆಯತ್ತೆ. ಹಾಗೆಯೇ ಎಷ್ಟೋ ಕೋಟಿ 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 ಎಣಿಸಲಾರದ ಬ್ರಹ್ಮಾಂಡಗಳು, ಒಂದರಲ್ಲಿ ಪ್ರಳಯ, ಒಂದರಲ್ಲಿ ಸ್ಥಿತಿ, ಒಂದರಲ್ಲಿ ಸೃಷ್ಟಿ, ಇನ್ನೊಂದರಲ್ಲಿ ಮತ್ತೊಂದು, ಹೀಗೆ ಕೋಟಿ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ಕೂಡ ಇದೆ. ಅಂತಹ ಎಣಿಸಲಾರದಷ್ಟು ಬ್ರಹ್ಮಾಂಡಗಳಿಗೆ ಒಡೆಯನಾದಂತಹ ಸರ್ವಸ್ಮಾತ್ಪರನಾಗಿ ಇರ್ತಕ್ಕಂತಹ ಪರತತ್ವವಾದ ಈ ಪರಮಾತ್ಮ ಕೊಟ್ಟ ಭಿಕ್ಷೆ ಈ ದೇವತೆಗಳ ಪದವಿಗಳು. ಅವನು ಕೊಟ್ಟರೆ ಉಂಟು, ಇಲ್ಲಾಂದರೆ ಇಲ್ಲ. ಮಹಾಬಲಿ ಆಸೆ ಪಟ್ಟ, ಅವನಿಗಿಂತ ಒಬ್ಬ ಇಂದ್ರ ಈಗ ಇರುವಾಗಲೇ ತಾನು ಆ ಇಂದ್ರ ಪದವಿಗೆ ಹೋಗಬೇಕು ಅಂತ ಆ ಬಲಿ ಆಸೆ ಪಟ್ಟ, ಅವನನ್ನು ಕೆಳಗೆ ತುಳಿದುಬಿಟ್ಟ ಪರಮಾತ್ಮ. ಕಾರಣ, ನಿನ್ನ ಸರದಿ ಬರುವ ತನಕ ಈಗಿರುವ ಇಂದ್ರನ ಆ ಒಂದು ಅವಧಿ ಮುಗಿದು ನಿನ್ನ ಸರದಿ ಬರುವ ತನಕ ನೀನು ಕಾಯಬೇಕು, ನೀನವನನ್ನು ಅತಿಕ್ರಮಣ ಮಾಡುವಂತಿಲ್ಲ ಅಂತ ಹೇಳಿ ಪರಮಾತ್ಮ ವಾಮನ ತ್ರಿವಿಕ್ರಮನಾಗಿ ಆ ಮಹಾಬಲಿಯನ್ನು ಪಾತಾಳಕ್ಕೆ ತುಳಿದನಲ್ಲವಾ. ಹೀಗೆ ಪ್ರತಿಯೊಂದು ಪದವಿಯನ್ನು ಋಷಿಗಳಿಗಾಗಲಿ, ಸಪ್ತರ್ಷಿಗಳ ಪದವಿಗಳಾಗಲಿ, ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ ಎಲ್ಲವೂ ಕೂಡ ಪರಮಾತ್ಮ ಪ್ರತಿಯೊಂದು ಆತ್ಮನಿಗೆ ಅವನವನ ಪುಣ್ಯಾನುಸಾರ ಕೊಟ್ಟಂತಹ ಪದವಿಗಳು. ಆದ್ದರಿಂದಲೇ ಪರಮಾತ್ಮನನ್ನು ಕಂಡು ಹೆದರ್ತಾರೆ. ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಎಲ್ಲ ಹೆದರಿ ನಡುಗುತ್ತಾರೆ ಪರಮಾತ್ಮನನ್ನು ಕಂಡರೆ. ಪರಮಾತ್ಮನಿಗೆ ಅಂಜಿ ಸೂರ್ಯ ಉದಯಿಸುತ್ತಾನೆ, ಪರಮಾತ್ಮನಿಗೆ ಅಂಜಿ ವಾತಃ ಪವತೆ ಗಾಳಿ ಬೀಸುತ್ತಾನೆ.
ಯಮನೂ ಕೂಡ ಪರಮಾತ್ಮನನ್ನು ಕಂಡು ಅಂಜಿ ಓಡಿ ಹೋಗ್ತಾನೆ ಎಂಬುದಾಗಿ ವೇದಗಳು ಹೇಳುತ್ತವೆ. ಕಾರಣ ಇವನು ದೇವಾಧಿದೇವ, 33 ಕೋಟಿ ದೇವತೆಗಳನ್ನು ನಿಯಮನ ಮಾಡಿ ಆಳುವವನಾರು ಅಂದರೆ ಇವನೇ. ಏಕೋಹವೈ ನಾರಾಯಣ ಆಸೀತ್ ಎಂಬುದಾಗಿ ಯಾವುದನ್ನು ಉಪನಿಷತ್ತುಗಳು ಪರತತ್ವ ಎಂಬುದಾಗಿ ಸೃಷ್ಟಿ ಪೂರ್ವದಲ್ಲಿ ಇದ್ದ ಪರತತ್ವವನ್ನು ವೇದಗಳು ವರ್ಣನೆ ಮಾಡುತ್ತೆ. ಅಂತಹ ಪರಮಾತ್ಮ ಇವರಿಗೆಲ್ಲ ಈ ಪದವಿಗಳನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ಅವರು ಮರೆತು ಬಿಡ್ತಾರೆ. ನಾನೇ, ನನಗೆ ಸಮಾನ ಯಾರು, ಈಶ್ವರೋಹಂ ಎಂಬುದಾಗಿ ಅಹಂಕಾರ ಮಮಕಾರಗಳಿಂದ ಗರ್ವಿತರಾಗಿ ಮಾಡಬಾರದನ್ನೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಹೋಗಿ ಉಪಕಾರ ಮಾಡು. ದಾಸೋಹಂ, ದಾಸೋಹಂ, ನಿನಗೆ ಸುಪ್ರಭಾತ ಹಾಡ್ತೀವಿ, ಪಾದ ಸೇವೆ ಮಾಡ್ತೀವಿ, ನಿನ್ನ ದಾಸರು ನಾವು ಅಂತ ಬಂದಿದ್ದೀವಲ್ಲ, ನಮ್ಮನ್ನ ಬಾಗಿಲಲ್ಲಿ ನಿಲ್ಲಿಸು ಎಂಬುದಾಗಿ ಆಂಡಾಳನ ಭಾವ. 33 ಅವರೆಲ್ಲರೂ ಕೂಡ ಈಶ್ವರೋಹಂ ಗಜೇಂದ್ರಾಯವಾನ್ ಆದಿಮೂಲ ಎಂದು ಕರೆದಾಗ ಒಬ್ಬೊಬ್ಬರು ಹೇಳ್ತಾನಂತೆ, ಅಯ್ಯೋ ಆನೆ ಕಷ್ಟಪಡ್ತಾ ಇದೆ, ಕರಿತಾ ಇದೆ ಅಂತ. ಎದ್ದದ್ದು ಒಬ್ಬೊಬ್ಬರು ನಿಂತ್ಕೊಂಡು ಮೀಸೆ ತಿರುತ್ತಾನೆ. ಆಮೇಲೆ ಯೋಚನೆ ಮಾಡ್ತಾನೆ, ಅದು ಆದಿಮೂಲ ಅಂತ ಕರಿತಿದೆಯಲ್ಲ, ನಾನು ಆದಿಮೂಲ ಅಲ್ವಲ್ಲ, ನನಗೆ ಮೂಲ ಇನ್ನೊಬ್ಬ ಇದ್ದಾನಲ್ಲ ಅಂತಾನೆ. ನಾಹಂ ನಚಾಹಂ, ನಾನಲ್ಲ ಅಂತ ಮೀಸೆ ತಿರುವಿ ಎದ್ದ ಒಬ್ಬೊಬ್ಬರು ಕೂತ್ಕೊಂಡ್ರು. ಕೊನೆಗೆ ಬಂದವನಾರು ಶ್ರೀಭೂರೀಳ ಸಮೇತನಾಗಿ ಗರುಡಾರೂಢನಾಗಿ ಬಂದ ಪರಮಾತ್ಮನಲ್ಲವ ಆನೆಯನ್ನು ರಕ್ಷಣೆ ಮಾಡಿ ಎಲ್ಲಕ್ಕೂ ಮೂಲನಾದವನು ನಾನು ಎಂಬುದನ್ನು ಪರಮಾತ್ಮ ತೋರಬೇಕಾಯಿತು. ಅಂತಹ ಆ ಪರಮಾತ್ಮ ಕೊಟ್ಟದ್ದನ್ನು ಮರೆತು ಎಲ್ಲವೂ ಕೂಡ ನಮ್ಮದು ಅಂತಾರೆ. ಎಂಥ ಉಪಕಾರ ಮಾಡ್ತೀಯ ನೀನು? ಕ್ಷೀರಸಾಗರದಲ್ಲಿ ಪಾರ್ಕಡಲುಳ್ ಪೈಯತ್ತು ಇನ್ನ ಪರಮನ್ ಎಂಬುದಾಗಿ ಆನಂದದಿಂದ ಕ್ಷೀರಸಾಗರದಲ್ಲಿ ಶಯನ ಮಾಡ್ಕೊಂಡಿರ್ತೀಯ. ಈ ದೇವತೆಗಳು ಋಷಿಮುನಿಗಳು ಎಲ್ಲರೂ ಅಲ್ಲಿ ಬರ್ತಾರೆ. ಬಂದು ಆನಂದದಿಂದ ಇರ್ತಕ್ಕಂತಹ ನಿನ್ನನ್ನು ನೋಡಿ ನಿನಗೆ ಮಂಗಳಾಶಾಸನವನ್ನು ಮಾಡಿ ಕೊಂಡಾಡಕ್ಕ ಬರ್ತಾರೆ. ಏನು ಹೇಳ್ತಾರೆ? ಏನು ಆರಾಮಾಗಿ ಮಲಗಿದೀಯಾ? ಮಹಾಲಕ್ಷ್ಮಿ ಕೈ ಸೇವೆ ಮಾಡಿಸ್ಕೊತಿದೀಯಾ? ಹೇಳು, ಎದ್ದು ಬಾ, ರಾವಣನ ಬಾಣಗಳಿಗೆ ಮೈಯೊಡ್ಡು ಎಂಬುದಾಗಿ ಮಲಗಿರುವ ನಿನ್ನನ್ನು ಹೇಳ್ಕೊಂಡು ಬಂದು ರಾವಣನ ಬಾಣಗಳಿಗೆ ಗುರಿಯಾಗಿ ಮಾಡ್ತಾರಲ್ಲವಾ. ಆದ್ದರಿಂದ ನೀನೆರಿ ನಗರ ವೈತರುಳಾಯ್, ಆ ಲಂಕಾ ನಗರಕ್ಕೆ ಬೆಂಕಿ ಹಚ್ಚೋರು ಯಾರು? ಇಲ್ಲಿ ಹೀಗೆ ಮಲಗಿಬಿಟ್ಟಿದೆಯಲ್ಲ, ಏಳು ಮೇಲೆ ಎಂಬುದಾಗಿ ನಿನ್ನನ್ನು ಬಂದು ಅವರುಗಳು ಅನನ್ಯ ಪ್ರಯೋಜನರಂತೆ ನಟನೆ ಮಾಡ್ತಾರೆ. ಆದರೆ ಹಾಗೆ ಬಂದು ತಮಗೆ ಬೇಕಾದ ಏನೋ ಪ್ರಯೋಜನವನ್ನು ನಿನ್ನಿಂದ ಕೇಳ್ತಾರೆ. ನೀನರಿ ವೈತರುಳಾಯ್ ಎಂಬುದಾಗಿ ಆ ಲಂಕಾ ಎಂಬ ದೊಡ್ಡ ಮಹಾನಗರಕ್ಕೆ ಯಾರು ಬೆಂಕಿ ಹಚ್ತಾರೆ? ಇಲ್ಲಿಗೆ ಮಲಗಿದೆಯಲ್ಲ, ಏಳು ಮೇಲೆ ಎಂಬುದಾಗಿ ಕೇಳ್ತಾರಂತೆ. ದಶರಥ ಚಕ್ರವರ್ತಿ ಯಜ್ಞವನ್ನು ಮಾಡುವಾಗ ಅವನ ಆ ಯಜ್ಞವಾಟದಲ್ಲಿ ದೇವತೆಗಳೆಲ್ಲರೂ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಬಂದ ದೇವತೆಗಳೆಲ್ಲರೂ ಕೂಡ ಎಲ್ಲ ಮಾತಾಡ್ಕೋತಾರಂತೆ, ನೀನು ಕ್ಷೇಮವಾ ಅಂತ. ಕಾರಣ ಏನು? ಇವ್ರು ಒಬ್ರು ಮುಖಾನೇ ಒಬ್ರು ನೋಡಿಲ್ಲ. ಈ ರಾವಣನ ದುರಾಡಳಿತದಲ್ಲಿ ಇವರು ಕಟ್ಟ ಸುಖ ಕೇಳೋರಿಲ್ಲ, ಅಲ್ಲಿ ಸೇರಿದಾರಂತೆ ಮಾತಾಡ್ಕೋತಾರೆ ಒಬ್ರಿಗೊಬ್ರು. ಸೂರ್ಯ ಹೇಳ್ತಾನೆ, ಅಯ್ಯೋ ಏನು ಕೇಳ್ತೀಯ ನನ್ನ ಕಟ್ಟಾನ? ರಾವಣನ ರಾಜ್ಯದಲ್ಲಿ ಭತ್ತ ಒಣಗೋಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು ಅಷ್ಟು ಮಾತ್ರ ಬೆಳಕು ಕೊಡಬೇಕು. 1 ಸೆಲ್ಸಿಯಸ್ ಜಾಸ್ತಿ ಆದರೆ ಘೋರ ಶಿಕ್ಷೆ ಕಣೆಯ ನನಗೆ. ಇದು ಸೂರ್ಯನ ಪಾಡು. ಚಂದ್ರ ಅಮಾವಾಸ್ಯೆ ದಿವಸ ರಾವಣ ಕರೆದರೂ ಬರಬೇಕು, ಇದು ನನ್ನ ಹಿಂಸೆ. ಇದು ಚಂದ್ರ. ವರುಣ ಹೇಳ್ತಾನೆ, ಏನು ಮಾಡಲಿ, ಯಾರು ಪಾಪ ಕಾರ್ಯ ಮಾಡಿದ್ರು ಪಾಶ ಹಾಕಿ ಹಿಡಿಯೋ ಹಾಗೆ ಇಲ್ಲ, ಇದು ನನ್ನ ಪಾಡು. ನವಗ್ರಹಗಳನ್ನು ತನ್ನ ಸಿಂಹಾಸನಕ್ಕೆ 9 ಮೆಟ್ಟಿಲಾಗಿ ಮಾಡ್ಕೊಂಡು ಹತ್ತಿ ಹೋಗ್ತಾ ಇದ್ದಾನಲ್ಲ, ಒಬ್ಬೊಬ್ಬರು ಓಡಾಡ್ತಾರೆ. ಇಂದ್ರ ಎಲ್ಲಿ ಹುಡುಕ್ತಾರೆ? ಅವನು ಇಲ್ಲವೇ ಇಲ್ಲ, ಎಲ್ಲ ತಲೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇಂದ್ರ. ಹಿರಣ್ಯನ ಕಾಲ ಹೇಗಿತ್ತು ಅಂದರು, ದೇವಾನ್ ಸ್ವರ್ಗಂ ಪರಿತ್ಯಜ್ಯ, ಸ್ವರ್ಗ ಎಲ್ಲ ಎಂಟಿ ಖಾಲಿ. ಹಿರಣ್ಯಕಶಿಪು ಸ್ವರ್ಗಕ್ಕೆ ಹೋಗ್ತಾನೆ, ಒಂದು ನರಪಿಳ್ಳ ಇಲ್ಲ ಸ್ವರ್ಗದಲ್ಲಿ. ಎಲ್ಲ ಎಲ್ಲಿದ್ದಾರೆ? ಮಾನುಷ ರೂಪೇಣ, ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಭೂಮಿನಲ್ಲೇ ಅಲ್ಲಿ ಇಲ್ಲಿ ಅಲಿತಾ ಇದ್ದಾರಂತೆ. ಹೀಗಲ್ಲವಾ ಈ ಅಸುರರಿಗೆ ಅಂಜಿ ನಡುಗಿ ಈ ದೇವತೆಗಳು ಭಯಪಟ್ಟುಕೊಂಡು ಬಚ್ಚಿಟ್ಟುಕೊಂಡು ಅಲೆಯುತ್ತಿದ್ದರು. ಇಂತಹ
ಈ ದೇವತೆಗಳೆಲ್ಲ ಆ ಕ್ಷೀರಸಾಗರಕ್ಕೆ ಹೋಗಿ ತ್ವಾಂ ನಿಯೋಕ್ಷಾಮಹೇ ವಿಷ್ಣು ಲೋಕಾನಾಮಿತ ಕಾಮ್ಯಯ ರಾಜ್ಞೋ ದಶರಥಸ್ಯ ತ್ವಾಂ ಅಯೋಧ್ಯಾಧಿಪತೇರ್ವಿಭೋ. ಏಳು, ಏನು ಮಲ್ಕೊಂಡ್ಬಿಟ್ಟಿದ್ಯಾ, ಹೋಗು, ಅಯೋಧ್ಯೆಯಲ್ಲಿ ಯಾಗ ಮಾಡ್ತಾ ಇದ್ದಾನೆ, ಅವನಿಗೆ ಮಗನಾಗಿ ಹುಟ್ಟು. ವಧಾಯ ದೇವಶತ್ರುಣ ನೃಣಾಂ ಲೋಕೆ ಮನಃಕುರು. ದೇವಶತ್ರುಗಳಾಗಿ ಲೋಕಕಂಟಕನಾಗಿ ಇರುವಂತಹ ಆ ರಾವಣನನ್ನು ವಧಿಸುವ ಮನಸ್ಸನ್ನು ಮಾಡು ಎಂಬುದಾಗಿ ಆ ದೇವತೆಗಳು ಹೋಗಿ ಹತ್ವಾ ಕ್ರೂರಂ ದುರಾತ್ಮಾನಂ ದೇವರ್ಷೀಣಾಂ ಭಯಾವಹಂ ಎಂಬುದಾಗಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ. ಹೋಗು, 112,000 ವರ್ಷಗಳು ಅಲ್ಲಿದ್ದು ನೀನು ರಾವಣ ವಧೆಯನ್ನು ಮಾಡು. ದಶವರ್ಷ ಸಹಸ್ರಾಣಿ 10,000 ವರ್ಷಗಳು, ಅದಕ್ಕೆ ಮೇಲೆ ದಶವರ್ಷ ಶತ 100 × 10 ವರ್ಷಗಳು ಇದ್ದು ಈ ಭೂಲೋಕದಲ್ಲಿ ನೀನು ಆ ರಾವಣನನ್ನು ಕೊಂದು ಬಾ ಏಳು ಎಂಬುದಾಗಿ ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆ, ದೇವತೆಗಳ ಪ್ರಾರ್ಥನೆ. ಇವನೇನು ಹೇಳ್ತಾನೆ, ಆಯ್ತಪ್ಪ ನೀವೆಲ್ಲ ಹೇಳಿದ್ಮೇಲೆ ಇಲ್ಲೇನಕ್ಕಾಗತ್ತಾ, ಆಯಿತು ಮಾಡ್ತೀನಿ. ಮಾನುಷಂ ವಪುರಾಸ್ಥಾಯ ಜಗ್ಗೇ ವಿಷ್ಣು ಸನಾತನಃ. ರಾವಣನನ್ನು ವಧೆ ಮಾಡುವುದಕ್ಕಾಗಿ ದಶರಥನ ಪುತ್ರನಾಗಿ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಇಲ್ಲಿ ಬರ್ತಾನಲ್ಲವಾ, ಇದನ್ನು ತಾನೇ ದೇವತೆಗಳು ಮಾಡ್ತಾರೆ. ಮಲಗಿರುವ ನಿನ್ನನ್ನು ಎಚ್ಚರಿಸಿ ಏಳು ಏಳು, ಲಂಕಾನಗರಕ್ಕೆ ಬೆಂಕಿ ಹಚ್ಚು, ಲಂಕಾನಗರದ ಅಶೋಕವನವನ್ನು ಧ್ವಂಸ ಮಾಡು, ರಾಮನ ಬಾಣಗಳಿಗೆ ಮೈಯೊಡ್ಡು, ಹೆಂಡತಿಯನ್ನು ಕಳ್ಕೊಂಡು ಗೋಳಾಡು, ಇದನ್ನು ತಾನೇ ದೇವತೆಗಳು ಕೇಳ್ತಾರೆ. ಆಯ್ತಪ್ಪ ಅಂತೀಯ, ಓಡೋಗಿ ಉಪಕಾರ ಮಾಡಿಬಿಡ್ತೀಯ. ನೀ ನಮಗೇನೂ ಮಾಡಬೇಡ, ಕಣ್ಣು ತೆಗೆದು ನೋಡು, ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಪಾದ ಒತ್ತುತ್ತೀವಿ, ನೀನೇನು ರಾವಣನ ಬಾಣಗಳಿಗೆ ಮೈಯೊಡಬೇಡ, ಹೆಂಡತಿಯನ್ನು ಕಳ್ಕೊಂಡು ಗೋಳಾಡಬೇಡ, ಕಾಡು ಮೇಡಲ್ಲ ಅಲಿಬೇಡ, ನಿನ್ನ ಕಾಡು ಮೇಡಲ್ಲಿ ಅಲೆದ ಪಾದಕ್ಕೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಅದನ್ನು ಮಾಡಿಸ್ಕೊಳಕ್ಕೆ ಹೇಳು ಅಂದರೆ ಹೀಗೆ ಮಲಗಿದೆಯಲ್ಲ, ಚೆನ್ನಾಗಿದೆ ನೀನು ರಕ್ಷಣೆ. 33 ಎಂಬುದಾಗಿ ಆಂಡಾಳ್ ಈ 33 ಅನ್ನೋದರಲ್ಲಿ ಎಲ್ಲ ಚರಿತ್ರೆಯನ್ನು ಆಂಡಾಳ ಹೇಳ್ತಾಳೆ. ಹೋಗ್ಲಿ, ನಿನ್ನ ಕೈಲಿ ಉಪಕಾರ ಮಾಡಿಸ್ಕೋತಾರಲ್ಲ, ಏನಾದರೂ ಉಪಕಾರ ಸ್ಮೃತಿ ಇದೆಯಾ? ನಮಗಾಗಿ ಪರಮಾತ್ಮ ಏನೆಲ್ಲ ಮಾಡ್ತಾನೆ. ಈ ಇಂದ್ರನಿಗೆ ಆ ಬಲಿಯ ಹತ್ತಿರ ಭಿಕ್ಷುಕನಾಗಿ ಬೇಡುವುದಕ್ಕೆ ಹೋಗೋಕ್ಕೆ ಲಜ್ಜೆ ಅಂತೆ. ಹೋಗು, ಒಬ್ಬ ಬ್ರಾಹ್ಮಣನ ವೇಷಧಾರಣೆ ಮಾಡಿ ಹೋಗು, ಬಲಿಯ ಬಳಿಯಲ್ಲಿ ದಾನ ಕೇಳು, ಕಳ್ಕೊಂಡಿದ್ದೆಲ್ಲ ಕೊಡ್ತಾನೆ ಅಂದ್ರೆ ನಾನು 3 ಲೋಕದ ಒಡೆಯ, ನಾನು ಯಾಚಕನಾಗಿ ಹೋಗೋದ, ಅದೆಲ್ಲ ಆಗಲ್ಲ ಅಂದಂತೆ. ಹೋಗ್ಲಿ ಬಿಡಪ್ಪ, ನೀವು ಹೋಗ್ಬೇಡ, ನಾ ಹೋಗ್ತೀನಿ ಅಂತಾನೆ ಪರಮಾತ್ಮ. ಇಂಥ ಕೋಟ್ಯಾಂತರ ಇಂದ್ರಗಳನ್ನು ಸೃಷ್ಟಿ ಮಾಡಿದ ಪರಾತ್ಪರ ಅವನು ಹೋಗಿ ಬಲಿ ಯಜ್ಞ ಮಾಡೋದಲ್ಲಿ ನಿಂತು ಮಾವಲಿ ಮೂವಡಿ ಮಂಟ ಎಂಬುದಾಗಿ ಇವನು ಕೇಳ್ತಾನಂತೆ. ಈ ಇಂದ್ರ ಇದಾನಲ್ಲ, ಇವನು ಹೋಗಲ್ವಂತೆ. ಹೀಗೆ ಉಪಕಾರ ಮಾಡಿಸಿಕೊಡ್ತಾರಲ್ಲ, ಅವರಿಗಾಗಿ ಏನೇನೆಲ್ಲ ಮಾಡ್ತೀಯ, ಯಾಚಕನಾಗಿ ಹೋದಿಯಲ್ಲ ಬಲಿಯ ಬಳಿಗೆ, ಇದೆಲ್ಲ ಮಾಡ್ತೀಯಲ್ಲ, ಏನಾದರೂ ಉಪಕಾರ ಸ್ಮೃತಿಯ ಇದೆಯಾ ಅವರಿಗೆ? ಒಬ್ರಿಗಾದರೂ ಬ್ರಹ್ಮನಿಗಿದೆಯಾ, ಪರಮಶಿವನಿಗಿದೆಯಾ, ಇಂದ್ರನಿಗಿದೆಯಾ, ಯಾರಿಗಿದೆ ಉಪಕಾರ ಸ್ಮೃತಿ? ಏನು ಮಾಡ್ದ ಅಂದರು. ಚತುರ್ಮುಖ ಬ್ರಹ್ಮ ಒಂದು ಪದ್ಮದ ಮೇಲೆ ಕುಳಿತಿದ್ದಾನೆ. ಅವನಿಗೆ ಹೆಸರೇ ಪದ್ಮಾಸನ ಕಮಲಾಸನ ಅಂತ. ಆ ತಾವರೆಯ ಪುಷ್ಪ ಯಾವುದದು? ಪರಮಾತ್ಮನ ನಾಭಿಯೇ ಒಂದು ಪದ್ಮ, ಅದರಲ್ಲಿ ಕುಳಿತವನು ಬ್ರಹ್ಮ. ಆ ತಾವರೆಯ ಪುಷ್ಪದ ಕೆಳಗಡೆಯ ದಳ, ದ ಲೋಯರ್ ಪೆಟಲ್ಸ್, ಅದರ ಮೇಲೆ 2 ಬಿಂದುಗಳಿದ್ವಂತೆ. ಆ 2 ಬಿಂದು ಏನು ಮಾಡ್ತು? ಈ ಚತುರ್ಮುಖ ಬ್ರಹ್ಮ 4 ಮುಖದಿಂದ 4 ವೇದಗಳನ್ನು ಪಾರಾಯಣ ಮಾಡ್ತಾ ಇರ್ತಾನೆ. ಅದು ಮಾಡಿದ್ರೆ ಅವನಿಗೆ ಸೃಷ್ಟಿ ಮಾಡೋಕ್ಕಾಗುತ್ತೆ, ಇಲ್ಲದೆ ಹೋದರೆ ಆಗಲ್ಲ. ವೇದಾಮೇ ಪರಮಂ ಧನಂ ವೇದಾಮೇ ಪರಮಂ ಚಕ್ಷು ಎಂಬುದಾಗಿ ಆ ಚತುರ್ಮುಖ ಬ್ರಹ್ಮನಿಗೆ ಬಲವೇ ಆ ವೇದಗಳು. ಆದರೆ ಈ 2 ಬಿಂದು ಕೂತಿತ್ತಲ್ಲ ಇಲ್ಲಿ, ಅದು 2 ಯಾವುದು ಅಂದರೆ ಇಬ್ಬರು ಅಸುರರು. ಅವರೇನು ಮಾಡ್ತಾರೆ? ಈ ಬ್ರಹ್ಮನಿಗೆ ರಾತ್ರಿ ಕಾಲ ಪರಾರ್ಧ ಅಂತ, ಬ್ರಹ್ಮನ ಒಂದು ಆಯಸ್ಸಿಗೆ, ಆ ಒಂದು ಪೂರ್ಣವಾದಂತಹ ಬ್ರಹ್ಮನ ಆಯಸ್ಸಿಗೆ ಒಂದು ಕಲ್ಪ ಅಂತ ಹೆಸರು. ಕಲ್ಪ ಅಂದರೆ ಬ್ರಹ್ಮನ ಆಯುಷ್ಯ, ಅದೆಲ್ಲ ಲೆಕ್ಕ ಇದೆ. ನಮ್ಮ 1 ವರ್ಷ, ದೇವತೆಗಳಿಗೆ 1 ದಿನ, ದೇವತೆಗಳ 100 ವರ್ಷ, ಇಂದ್ರನಿಗೆ 1 ದಿನ, ಹೀಗೆಲ್ಲ ಲೆಕ್ಕ ಉಂಟು. ಅದರಲ್ಲಿ ಚತುರ್ಮುಖ ಬ್ರಹ್ಮನ ಆಯಸ್ಸು ಅತಿ ದೊಡ್ಡದು, ಅವನಿಗೂ 100 ವರ್ಷ. ಆದರೆ ಅದಕ್ಕೆ ಕಲ್ಪ ಅಂತ ಹೆಸರು. ನಮ್ಮ 1 ಕಲ್ಪ ಬ್ರಹ್ಮನ
ಅರ್ಧ ದಿನ ಆಗತ್ತಂತೆ, ಪರಾರ್ಧ ದ್ವಿತೀಯ ಪರಾರ್ಧ ಅಂತೆಲ್ಲ ಹೇಳ್ತೀವಿ. ಹೀಗೆ ಆ ಬ್ರಹ್ಮ ಅವನ ಅರ್ಧ ಕಾಲದಲ್ಲಿ ಪರಾರ್ಧದಲ್ಲಿ ಶಯನ ಮಾಡಿಕೊಂಡಾಗ ಈ ದಳದಲ್ಲಿ ಇದ್ದಂತಹ ಇಬ್ಬರು ರಾಕ್ಷಸರು ಎದ್ದು ಬ್ರಹ್ಮನ ಮುಖದಿಂದ ವೇದವನ್ನು ಅಪಹಾರ ಮಾಡಿಬಿಡ್ತಾರೆ. ಯಾರವರಿಬ್ಬರು? ಮಧು ಕೈಟಭ ಅಂತ ಇಬ್ಬರು ರಾಕ್ಷಸರು. ವೇದವನ್ನು ಅಪಹಾರ ಮಾಡೋದು ಅಂದರೆ ಏನು? ಅದು ಶಬ್ದಗಳಲ್ಲವ. ಶಬ್ದನೇನಾದರೂ ಅಪಹಾರ ಮಾಡೋಕ್ಕಾಗುತ್ತಾ? ಅದು ಅರ್ಥವೇನು? ಬ್ರಹ್ಮನಿಗೆ ಅಜ್ಞಾನ ಬರುವಂತೆ ಮಾಡಿಬಿಟ್ರು. ಅಜ್ಞಾನ ಬಂದರೆ ಎಲ್ಲ ಮರ್ತೋಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಅಜ್ಞಾನಕ್ಕೆ ಕಾರಣ ಯಾವುದು? ತಮೋಗುಣ, ರಜೋಗುಣ. ಈ ಮಧು ಕೈಟಭರಿಬ್ಬರು, ಒಬ್ಬ ಮಧು ರಜೋಗುಣ, ಕೈಟಭ ತಮೋಗುಣ. ಈ ಬ್ರಹ್ಮನಿಗೆ ಈ ರಜೋಗುಣ ತಮೋಗುಣಗಳೆಂಬ ಎರಡು ಅಸುರರು ಬ್ರಹ್ಮನನ್ನು ಆವರಿಸಿದರು. ಅವನ ವೇರ ಎಲ್ಲ ಕಳ್ಕೊಂಡ್ಬಿಟ್ಟ. ಆಮೇಲೆ ಅವರಿಬ್ಬರು ಎಲ್ಲೋ ಪಾತಾಳಕ್ಕೆ ಹೋಗ್ಬಿಟ್ರು. ಬ್ರಹ್ಮ ಎದ್ದು ನೋಡ್ತಾನೆ, ಸೃಷ್ಟಿ ಮಾಡೋಕ್ಕೆ ಆಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಅಳುತ್ತಾನೆ, ಎಳೆಯ ಮಗು ಅಳುವಂತೆ. ವೇದಾಮೇ ಪರಮಂ ಧನಂ ವೇದಾಮೇ ಪರಮಂ ಚಕ್ಷು. ನನ್ನ ಕಣ್ಣು ಹೋಯಿತು, ನನ್ನ ಧನವೇ ಹೋಗ್ಬಿಡ್ತು, ಅಯ್ಯೋ ಎಂಬುದಾಗಿ ಅಳುತ್ತಾನೆ. ಈ ಮಗು ಹತ್ರ ತಂದೆ ಇದನಲ್ಲ, ನಾರಾಯಣ ನಾಭೀಕಲ್ಪದಿಂದ ಇವನನ್ನು ಸೃಷ್ಟಿ ಮಾಡಿದವನು. ಈ ಮಗು ಯಾಕೆ ಕಳ್ತಿದೆ ಅಂತಾನೆ. ಏನಾಯಿತು ಅಂತಾನೆ. ಕಳೆದೋಯ್ತು ನನ್ನ ವೇದ, ನನಗೇನೂ ತೋಚ್ತಾ ಇಲ್ಲ ಅಂತ. ಆಗ ಅಂತ ಹೇಳಿ ಪರಮಾತ್ಮ ಹಯಗ್ರೀವಾವತಾರವನ್ನು ಮಾಡಿ ಪಾತಾಳಕ್ಕೆ ಹೋಗಿ ಮಧು ಕೈಟಭರನ್ನು ವಧೆ ಮಾಡಿ ವೇದವನ್ನು ಮತ್ತೆ ತೆಗೆದುಕೊಂಡು ಬರ್ತಾನೆ. ಅಂದರೆ ಏನು? ಶುದ್ಧ ಜ್ಞಾನವನ್ನು ಪರಮಾತ್ಮ ತರ್ತಾನೆ. ಆಗ ಈ ಬ್ರಹ್ಮನಿಗೆ ಹೇಳ್ತಾನೆ, ವೇದವನ್ನು ಮತ್ತೆ ನಿನಗೆ ಉಪದೇಶ ಮಾಡ್ತೇನೆ ಅಂತಾನೆ. ಈ ಬ್ರಹ್ಮ ಏನು ಹೇಳ್ತಾನೆ? ನಾನು ಚತುರ್ಮುಖ ಬ್ರಹ್ಮ, ನನಗೆ ನೀನು ಉಪದೇಶ ಮಾಡೋದ? ನಾನು ನೋಡು ಎತ್ತರದ ಸ್ಥಾನದಲ್ಲಿ ಕುಳಿತಿದ್ದೇನೆ, ನೀನು ಕೆಳಗಡೆ ನಿಂತಿದೀಯಾ, ನಿನ್ನಿಂದ ನಾನು ಉಪದೇಶ ಪಡ್ಕೊಳ್ಳೋದ? ಆ ಮಧುಕೈಟಭರ ಕೊಂದು ಬಿಟ್ಟು ಬರುವಾಗ ಇನ್ನೊಬ್ಬ ಹಯ ಅನ್ನೋ ರಾಕ್ಷಸ, ಅವನಿಗೆ ಅವನ ಹಾಗೆ ಇರೋ ಪರಮಾತ್ಮ ಕೊಲ್ಲಬೇಕು ಅಂತ. ಅದಕ್ಕಾಗಿ ಪರಮಾತ್ಮ ಕುದುರೆಯ ರೂಪವನ್ನು ತಾಳಿ ಅವನನ್ನು ಕೊಲ್ಲುತ್ತಾನೆ. ನೀನು ಯಾವುದೋ ಪ್ರಾಣಿ ರೂಪದಲ್ಲಿ ಇದೆಯಾ, ನೀನು ನನಗೆ ಉಪದೇಶ ಮಾಡೋದ? ನಾನು ಎತ್ತರದ ಸ್ಥಾನದಲ್ಲಿರೋನು, ನಾನು ದೊಡ್ಡವನು, ಆದ್ದರಿಂದ ನೀನು ಉಪದೇಶ ಮಾಡಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಉಪದೇಶ ಮಾಡು ಅಂತಾನೆ. ಗುರುವಾದವನು ಮೇಲಿರಬೇಕು, ಶಿಷ್ಯ ಕೆಳಗಡೆ ಕೂತ್ಕೊಂಡು ಕೇಳಬೇಕು. ಆದರೆ ಈಗ ಬ್ರಹ್ಮನಿಗೆ ಅಜ್ಞಾನ ಬಂದ್ಬಿಟ್ಟಿದೆ, ಅವನೇ ಪರಮಾತ್ಮ ಮಾಡ್ದ. ಹಾಗೆ ಆಗಲಿ ಕಣಪ್ಪ, ಪಕ್ಷಿ ಪ್ರಾಣಿಗಳು ಉಪದೇಶ ಮಾಡಬೇಕಾದ್ರೆ ಅದಕ್ಕೆ ಉನ್ನತ ಸ್ಥಾನ ಕೊಡಬೇಕು ಅಂತಿಲ್ಲ, ನಾನು ಪಕ್ಷಿ ರೂಪವನ್ನು ಧಾರಣೆ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಹಂಸ ರೂಪವಾಗಿ ಇದ್ದು ಆ ಚತುರ್ಮುಖ ಬ್ರಹ್ಮನಿಗೆ ವೇದವನ್ನು ಉಪದೇಶ ಮಾಡ್ತಾನೆ. ಈಗ ತಾನೇ ನನ್ನ ವೇದ ಕಳೆದೋಯ್ತು ಅಂತ ಗೋಳಾಡ್ದ. ಪರಮಾತ್ಮ ಆ ವೇದವನ್ನು ತಂದು ಕೊಟ್ಟರೆ ನಿನಗಿಂತ ನಾನು ದೊಡ್ಡವನು, ನೀ ಕೆಳಗಡೆ ಕೂತ್ಕೊ ಅಂತಾನೆ. ಇದು ಬ್ರಹ್ಮನ ಲಕ್ಷಣ. ಆಗ ಪರಮಾತ್ಮ ಏನು ಮಾಡ್ದ ಅಂದ್ರೆ, ಅನ್ನಮದಾನೇ ಅಚ್ಚೋ ಅಚ್ಚೋ ಅರುಮರೆ ಪಯಂದಾನೇ ಅಚ್ಚೋ ಅಚ್ಚೋ ಅನ್ರಿ. ಅಂದು ಬ್ರಹ್ಮ ಈ ರೀತಿ ಅಹಂಕಾರದಿಂದ ನಡೆದಾಗ ಅನ್ನಮದಾನೇ ಹಂಸಾವತಾರವನ್ನು ಮಾಡಿ ಅವನಿಗೆ ಅರುಮರೈ 4 ವೇದಗಳನ್ನು ಉಪದೇಶ ಮಾಡಿದವನು ಈ ಪರಮಾತ್ಮನಲ್ಲವಾ? ಇದೆಲ್ಲ ಮರ್ತೋಗುತ್ತೆ ಅವರಿಗೆ. ಇನ್ನು ತಲೆಯ ಮೇಲೆ ಕೈ ಇಡ್ತೀನಿ ಅಂತ ಬಂದ್ಬಿಟ್ಟ ಭಸ್ಮಾಸುರ ಪರಮಶಿವನಿಗೆ. ಆಗ ಓಡಿ ಬಂದದ್ದು ಯಾರ ಬಳಿಗೆ? ಇವನ ಬಳಿಗೆ. ಇವನು ಬಂದು ಮೋಹಿನಿ ರೂಪ ಧಾರಣೆ ಮಾಡಿ ಪರಮಶಿವನನ್ನು ರಕ್ಷಣೆ ಮಾಡಿದನಲ್ಲವ. ಆದರೆ ಆ ಪರಮಶಿವನಿಗೆ ಅದು ಮರ್ತೋಯ್ತು. ಯಾವಾಗ ಅದು? ಈ ಚತುರ್ಮುಖ ಬ್ರಹ್ಮನಿಗೆ 5 ತಲೆ ಮೊದಲು ಇದ್ದಿದ್ದು. 5 ತಲೆಗಳಿಂದ ಕೂಡಿದವನು ಬ್ರಹ್ಮ, ಪಂಚಾನನ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೆಸರು. ಈ ಪರಮಶಿವ ಅವನ ಭ್ರೂಮಧ್ಯದಿಂದ ಹುಟ್ಟುತ್ತಾನೆ. ಹುಟ್ಟಿದಾಗ ಅಳ್ತಾನಂತೆ, ಹುಟ್ಟಿದ ಕೂಡಲೇ ಅಳ್ತಾನೆ. ಅದಕ್ಕೆ ಅವನಿಗೆ ರುದ್ರ ಅಂತ ಹೆಸರು. ರುದ್ಧತಿ ಇತಿ ರುದ್ರ. ಅಳ್ತಾನೆ, ನನಗೆ ಹೆಸರಿಡು ಅಂತ. ಬ್ರಹ್ಮ ಧ್ಯಾನದಲ್ಲಿರೋದ್ರಿಂದ ಇವನ ಮಾತು ಕೇಳಿಸ್ಕೊಳ್ಳಲ್ಲ. ಆಗ ಅವನು ಒಂದು ತಲೆ ಕಿತ್ತಾಕ್ಬಿಡ್ತಾನೆ. ಮಗ ತಂದೆಯ ತಲೆಯನ್ನು ಕಿತ್ತುಬಿಟ್ಟ, ತೆಗೆದುಬಿಟ್ಟ. ಆವಾಗ ಬ್ರಹ್ಮನಿಗೆ 4 ತಲೆ ಆಗೋಯ್ತು. ಏನು ಮಾಡುವುದು? ಬ್ರಹ್ಮಹತ್ಯಾ ದೋಷ ಬಂದು ಕೈಯಲ್ಲಿ ಕಪಾಲ ಅಂಟ್ಕೊಂಡ್ಬಿಡ್ತು ಶಿವನಿಗೆ. ಯಾರ್ಯಾರು ಏನೇನು ಹಾಕಿದ್ರು ಆ ಕಪಾಲ ನುಂಗ್ಬಿಡುತ್ತೆ. ಶಿವನಿಗೆ ಏನೂ ಇಲ್ಲ. ಆಗ ಏನಾಯಿತು? ಕೊನೆಗೆ ದೂರ್ವ ಅಗಸ್ತ್ಯರು ಹೇಳ್ತಾರೆ, ಕ್ಷೀರಸಾಗರಕ್ಕೆ ಹೋಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುವಂಥ ಈ ರುದ್ರ ಅಲ್ಲಿಗೆ ಹೋದಾಗ ಆ ಮಹಾವಿಷ್ಣು
ತನ್ನ ಎದೆಯನ್ನು ಸೀಳಿ 2 ಬಿಂದು ರಕ್ತವನ್ನು ಅದರಲ್ಲಿ ಹಾಕಿದಾಗ ಕಪಾಲ ಕೈಬಿಟ್ಟು ಹೋಗುತ್ತೆ. ಆ ಕಪಾಲ ಬಿದ್ದ ಸ್ಥಳವೇ ಬದ್ರಿಯಾತ್ರೆಗೆ ಹೋಗ್ತೀವಲ್ಲ ಜೋಶಿಮಠ್, ಆ ಸ್ಥಳ. ಇದು ಶಿವನಿಗೆ ಮಾಡಿದ ಉಪಕಾರ. ಭಸ್ಮಾಸುರನಿಂದ ರಕ್ಷಿಸಿದ, ಕಪಾಲದಿಂದ ರುದ್ರನನ್ನು ಕಾಪಾಡಿದ. ಆದರೆ ಇದೆಲ್ಲವನ್ನ ಅವರು ಮರೆತು ಬಿಡ್ತಾರೆ. ನಾನೇ ದೊಡ್ಡವನು. ಬಾಣಾಸುರನ ಜೊತೆಯಲ್ಲಿ ಕೃಷ್ಣ ಪರಮಾತ್ಮ ಯುದ್ಧ ಮಾಡುವಾಗ ಶಿವ ಬಾಣಾಸುರನ ಸಹಾಯಕ್ಕೆ ಬರ್ತಾನಂತೆ. ಯಾವನವನು ಕೃಷ್ಣ, ನಾ ಮಾಡ್ತೀನಿ ನಿಮ್ಮ ಸಹಾಯ ಅಂತ ಮರೆತೋಯ್ತು ಮಾಡಿದ ಉಪಕಾರ. ಅಷ್ಟೇ ಮಾತ್ರವ, ಈ ಶಿವ ಒಂದ್ಸಾರಿ ತಪಸ್ ಮಾಡ್ತಾನಂತೆ. ಪರಮಾತ್ಮನಾದ ನಾರಾಯಣನ ಕುರಿತು ಶಿವ ತಪಸ್ ಮಾಡ್ತಾನೆ. ಮಾಡಿಬಿಟ್ಟು ಪರಮಾತ್ಮ ಬಂದ. ಏನಪ್ಪ ಮೊಮ್ಮಗನೇ ಅಂತ ಕೇಳ್ದ. ಬ್ರಹ್ಮನ ಮಗ ರುದ್ರ, ಇವನಿಗೆ ಮೊಮ್ಮಗ. ಏನು ಮೊಮ್ಮಗು ಅಂದ. ಏನಿಲ್ಲ, ನೀ ನನ್ನ ಹತ್ರ ವರ ಕೇಳ್ಕೋಬೇಕು ಅಂತ ನನಗೊಂದು ವರ ಕೊಡು. ತಾತ ಮೊಮ್ಮಗನ ಹತ್ರ ವರ ಕೇಳಬೇಕಂತ. ಹಾಗಂತ ನನಗೊಂದು ವರ ಕೊಡು ಅಂದ. ಆಯ್ತಪ್ಪ, ಏನೋ ಮಕ್ಕಳು ಕೇಳುತ್ತೆ, ಆಯಿತು ಅಂತ ಪರಮಾತ್ಮ. ಅದಕ್ಕಾಗಿ ರುಕ್ಮಿಣಿಯನ್ನು ವಿವಾಹವಾದಾಗ ಕೃಷ್ಣನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ವಂತೆ. ಅದಕ್ಕೆ ಋಷಿಗಳೆಲ್ಲ ಹೇಳಿದ್ರಂತೆ ಕೈಲಾಸ ಯಾತ್ರೆ ಮಾಡುವಂತ. ಕೃಷ್ಣ ಕೈಲಾಸಕ್ಕೆ ಯಾತ್ರೆ ಹೋಗ್ತಾನೆ. ಹೆಂಡತಿಯನ್ನೆಲ್ಲ ಪತ್ನಿಯನ್ನೆಲ್ಲ ಕಟ್ಕೊಂಡು ಕೈಲಾಸಕ್ಕೆ ಯಾತ್ರೆ ಹೋಗ್ತಾನಂತೆ ಮಕ್ಕಳನ್ನು ಪಡೆಯೋದಕ್ಕೆ. ಏನು ವಿಚಿತ್ರ ಅಂತಾರೆ. ಕೈಲಾಸಕ್ಕೆ ಹೋಗುವ ಮಾರ್ಗದಲ್ಲಿ ಶಿವಭಕ್ತನಾದ ಘಂಟಾಕರ್ಣಕ್ಕೆ ಮೋಕ್ಷ ಕೊಡ್ತಾನಂತೆ. ಏನಿದು, ಏನು ಹಾಸ್ಯಾಸ್ಪದ. ಮೋಕ್ಷ ಕೊಡಬಲ್ಲವನಿಗೆ ಪುತ್ರ ಹುಟ್ಟಲ್ವಾ? ಜಗತ್ತನ್ನೇ ಸೃಷ್ಟಿ ಮಾಡಿದವನಿಗೆ ಇವನಿಗೆ ಮಕ್ಕಳಿಲ್ಲವಾ? ಆದರೆ ಅವನಿಗೆ ವರ ಕೊಟ್ಟುಬಿಟ್ಟಿದ್ದಾನೆ. ಅವನಿಂದ ಮಗ ಹುಟ್ಟಬೇಕು ಅಂತ ಆಯ್ತಲ್ಲ, ಅದಕ್ಕಾಗಿ ಕೈಲಾಸ ಯಾತ್ರೆ ಮಾಡಿದನಂತೆ. ಹೀಗೆಲ್ಲ ವರವನ್ನು ಕೇಳ್ಕೊಳ್ತಾರಲ್ಲ ಇವರಿಗೆಲ್ಲ ಹೋಗಿ ಸಹಾಯ ಮಾಡು. ಆ ಚತುರ್ಮುಖ ಬ್ರಹ್ಮ ಈ ಕೃಷ್ಣ ಪರಮಾತ್ಮ ದನಕರಗಳನ್ನು ಕಾಯುತ್ತಾ ಆ ಗೊಲ್ಲ ಬಾಲಕರು ತಂದ ಬುದ್ಧಿಯನ್ನು ತಿನ್ನುತ್ತಾ ಗೋಲಿ ಗಜ್ಜಿಗವನ್ನು ಆಡ್ತಾ ಇರಬೇಕಾದ್ರೆ ಚತುರ್ಮುಖ ಬ್ರಹ್ಮನಿಗೆ ಏನಾಯಿತು? ಈ ಪರಮಾತ್ಮನ ಬುದ್ಧಿ ಕೆಟ್ಟೋಗಿದೆ. ಇವನು ಪರಮಾತ್ಮನೇ ಅಲ್ಲ, ಪರಮಾತ್ಮನ ಸ್ಥಾನದಿಂದ ಇವನು ಚ್ಯುತನಾಗಿ ಬಿಟ್ಟ. ಆದ್ದರಿಂದ ಈಗ ನಾನು ಚತುರ್ಮುಖ ಬ್ರಹ್ಮ, ಮುಂದಿನ ಪರಬ್ರಹ್ಮ ನಾನೇ ಅನ್ಕೊಂಡ್ಬಿಟ್ಟ. ಇಲ್ಲಿ ಬಂದು ಕರುಗಳನ್ನು, ಹಸುಗಳನ್ನು, ಗೋಪ ಬಾಲರನ್ನೆಲ್ಲ ಬಚ್ಚಿಟ್ಟು ಅನಂತರ ಕೃಷ್ಣ ಪರಮಾತ್ಮನೇ ಅವೆಲ್ಲವೂ ಹಾಕಿ ಈ ಬ್ರಹ್ಮ ತನ್ನ ಲೋಕಕ್ಕೆ ಹೋಗಿ ಅಪಮಾನ ಏರ್ಪಟ್ಟು ಮತ್ತೆ ಕೆಳಗೆ ಇಳಿದು ಬಂದು ಎಲ್ಲವೂ ಕೃಷ್ಣನಾದ ದಿವ್ಯ ದರ್ಶನವನ್ನು ಪಡೆದು ಬ್ರಹ್ಮಸ್ತುತಿ ಸ್ತೋತ್ರ ಮಾಡಿದನಲ್ಲವ. ಈ ಬ್ರಹ್ಮನಿಗೆ ನಾನಿವನ ಮಗ, ಮಧುಕೈಟವರಿಂದ ನನ್ನನ್ನು ರಕ್ಷಣೆ ಮಾಡಿದ. ಇದೆಲ್ಲ ಮರ್ತೋಗುತ್ತಲ್ವಾ? ಹೋಗು, ಇಂಥವ್ರು ಉಪಕಾರ ಮಾಡು. ನಾವು ಬಂದಿದ್ದೀವಿ ನೋಡು, ನಮ್ಮನ್ನು ಬಿಟ್ಬಿಡು ಎಂಬ ಹಾಗೆ ಹೇಳ್ತಾಳೆ. 33 ಮರರ್ಕ. ಇನ್ನು ಇಂದ್ರನ ಪಾಡು. ಈ ಬ್ರಹ್ಮರುದ್ರಾದಿಗಳೇ ಈ ರೀತಿಯಾದರೆ ಇಂದ್ರನಿಗಂತೂ ಪರಮಾತ್ಮ ಲೆಕ್ಕವಿಲ್ಲದಷ್ಟು ಉಪಕಾರವನ್ನು ಮಾಡಿದ್ದಾನೆ. ನರಕಾಸುರ ಅಂತ ಒಬ್ಬ ಹುಟ್ಟುಬಿಟ್ಟ. ಯಾರವನು? ಪರಮಾತ್ಮ ವರಾಹಾವತಾರವನ್ನು ಮಾಡಿ ಆಗ ಸಾಯಂಕಾಲದ ವೇಳೆಯಲ್ಲಿ ಭೂದೇವಿಯನ್ನು ಸ್ಪರ್ಶ ಮಾಡಿದ್ದರಿಂದ ಒಬ್ಬ ಅಸುರ ಹುಟ್ಟುಬಿಟ್ಟ. ಅವನೇ ನರಕಾಸುರ. ಅವನಿಗೆ ಭೌಮಾಸುರ ಅಂತ ಹೆಸರು. ಭೂಮಿಯ ಪುತ್ರ ಅವನು. ನರಕಾಸುರ ಭೂಮಿ ಪುತ್ರ, ಭೌಮಾಸುರ ಭೂಮಿಯ ಪುತ್ರ, ಭೌಮಾಸುರ ಅಂತ ಅವನಿಗೆ ಹೆಸರು. ಅವನು ನಿಜಕ್ಕೂ ಎಲ್ಲರಿಗೂ ಇಲ್ಲೇ ನರಕವನ್ನು ತೋರಿಸಿದವನು. ಅಷ್ಟು ಕ್ರೂರಿಯಾದ ಅಸುರ. ದೇವತೆಗಳೆಲ್ಲ ಹೋಗಿ ಮೊರೆ ಇಡ್ತಾರೆ. ಇಂದ್ರ ಅಂಗಲಾಚಿ ಬೇಡಿಕೊಳ್ತಾನೆ, ಆ ನರಕಾಸುರನನ್ನು ನಿನ್ನ ಹೊರತಾಗಿ ಯಾರೂ ವಧೆ ಮಾಡಲು ಸಾಧ್ಯವಿಲ್ಲ. ಕಾರಣ ಈ ಭೂಮಿ ಇದ್ದಾಳಲ್ಲ ಇವಳು, ನಿನ್ನಿಂದಲೇ ನನ್ನ ಮಗನಿಗೆ ವಧೆಯಾಗಬೇಕು ಅಂತ ಇವಳು ಕೇಳ್ಕೊಂಡ್ಬಿಡ್ತಾಳೆ. ಏನು ಮಾಡುವುದು? ಅದಕ್ಕಾಗಿ ಪರಮಾತ್ಮನೇ ಅವನನ್ನು ವಧೆ ಮಾಡಬೇಕಾಗಿ ಬರುತ್ತೆ. ಸರಿ, ಈ ಇಂದ್ರಾದಿ ದೇವತೆಗಳೆಲ್ಲ ಪಡಬಾರದು ಪಾಡು ಪಟ್ಟುಬಿಟ್ಟಿದ್ದಾರೆ ಈ ನರಕಾಸುರನ ಹಾವಳಿ. ಕೊನೆಗೆ ಇಂದ್ರ ಪ್ರಾರ್ಥನೆ ಮಾಡಿ ಪರಮಾತ್ಮ ನರಕಾಸುರನ ವಧೆಯನ್ನು ಮಾಡ್ತಾನೆ. ಸತ್ಯಭಾಮಿ ಸಾರಥಿ, ಕೃಷ್ಣ ಪರಮಾತ್ಮ ರಥಿ. ಪತಿಪತ್ನಿಯರು ಹೋಗಿ ಅವನ ವಧೆ. ಕಾರಣ ಇವರಿಬ್ಬರ ಸನ್ನಿಧಾನದಲ್ಲೇ ಅವನಿಗೆ ಮರಣ ಅಂತ ಒಂದು ವರ. ಆದ್ದರಿಂದ ಭೂಮಿದೇವಿಯೇ ಸತ್ಯಭಾಮಿ, ವರಾಹ ಪರಮಾತ್ಮನೇ ಕೃಷ್ಣ ಪರಮಾತ್ಮ. ಆದ್ದರಿಂದ ಆ ವರಾಹಾವತಾರದಲ್ಲಿ ಜನಿಸಿದ ತನ್ನ ಪುತ್ರನನ್ನ ಕೃಷ್ಣ ಸತ್ಯಭಾಮೆಯರಾಗಿ ಕೃಷ್ಣ ಹೋಗಿ ವಧೆ ಮಾಡ್ತಾನೆ. ಸರಿ, ನರಕಾಸುರ ವಧೆ ಎಲ್ಲ ಆಯಿತು. ಆಗ ಇಂದ್ರ ಏನು ಮಾಡ್ದ? ಆನಂದ ಏರ್ಪಟ್ಟಿತು. ಕೃಷ್ಣ, ನೀನು ಸ್ವರ್ಗಕ್ಕೆ ಬಾ, ನಿನಗಲ್ಲೊಂದು 5 ಹೋಸ್ಟ್ಯ ಪಾರ್ಟಿ ಅಂತ.
ನರಕಾಸುರನನ್ನು ಕೊಂದದ್ದಕ್ಕೆ ಕೃಷ್ಣನಿಗೆ ದೇವೇಂದ್ರ ಪಾರ್ಟಿ ಕೊಡ್ತಾನಂತೆ. ಹೇಗಿದೆ ನೋಡಿ, ಬಾ ನಿನಗೊಂದು ಔತಣ ಕೊಡ್ತೇನೆ, ನಿನಗೆ ಸನ್ಮಾನ ಮಾಡ್ತೀನಿ ಅಂತ. ಸರಿ, ನೀನೆಲ್ಲಿ ಸ್ವರ್ಗ ನೋಡಿದೀಯಾ? ನೀನೆಲ್ಲೋ ದನ ಕಾಯ್ತಾ ಪಿ ಊದ್ಕೊಂಡು ದನಗಳಿಂದ ತಿರ್ಗವನು, ಆ ಸ್ವರ್ಗದ ಭೋಗ ಎಲ್ಲ ನೀನೆಲ್ಲಿ ನೋಡಿದೀಯಾ? ಈಗ ತಾನೇ ಇವನಿಗೆ ಏರ್ಪಟ್ಟ ಆಪತ್ತು, ನರಕಾಸುರನನ್ನು ವಧಿಸಿ ಈಗ ತಾನೇ ಕಾಪಾಡಿದ್ದಾನೆ ದೇವತೆಗಳನ್ನೆಲ್ಲ. ಅದು ಮರ್ತೋಯ್ತು ಅಹಂಕಾರ. ಬಾ ಸ್ವರ್ಗಕ್ಕೆ, ನೀನೆಲ್ಲಿ ನೋಡಿದೀಯಾ ಸ್ವರ್ಗದ ವೈಭೋಗವನ್ನ? ಬಾ ಅಂದನಂತೆ. ಸರಿ, ಸತ್ಯಭಾಮೆಯನ್ನು ಕರ್ಕೊಂಡು ಕೃಷ್ಣ ಪರಮಾತ್ಮ ಸ್ವರ್ಗಕ್ಕೆ ಹೋದ. ಅಲ್ಲಿ ಎಲ್ಲ ಔತಣ. ಆಗ ಶಚೀದೇವಿ ಆ ಇಂದ್ರನ ಆಸ್ಥಾನಕ್ಕೆ ಅದ್ಭುತವಾದ ಒಂದು ಪುಷ್ಪವನ್ನು ಮುಡ್ಕೊಂಡು ಬರ್ತಾಳೆ. ಏನು ಪರಿಮಳ, ದಿವ್ಯವಾದ ಪರಿಮಳ ಅದು. ಆಗ ಈ ಸತ್ಯಭಾಮೆ ಕೇಳ್ತಾಳೆ, ಏನಿದು, ಈ ಪುಷ್ಪ ಯಾವುದು, ಎಂಥ ಪರಿಮಳ ಅಂತ. ಅವಳೇನು ಹೇಳಬೇಕು? ಚೆನ್ನಾಗಿ ಮಾತಾಡ್ಬೇಕು ತಾನೆ. ಇದೆಲ್ಲ ಮನುಷ್ಯರಿಗಲ್ಲಮ್ಮ ಅನ್ನುವಂತ. ಆ ಮನುಷ್ಯನೇ ನರಕಾಸುರನ ಹಿಂಸೆಯಿಂದ ಇವ್ರನ್ನೆಲ್ಲ ಕಾಪಾಡಿದ್ದಾನೆ. ಇವ್ರಿಗೆ ರಾಜ್ಯ ಇಲ್ಲ, ಇವ್ರಿಗೆ ಸ್ವರ್ಗವೇ ಇಲ್ಲ, ಎಲ್ಲೋ ಭೂಮಿನಲ್ಲಿ ಅಲದಾಡ್ತಾ ಇದ್ದಾರೆ. ಮೃಗ ಪಕ್ಷಿ ಪ್ರಾಣಿಗಳ ರೂಪ ಧಾರಣೆ ಮಾಡಿಕೊಂಡು ಸ್ವರ್ಗವೇ ಇಲ್ಲ, ಸ್ವರ್ಗ ಭೋಗವೂ ಇಲ್ಲ, ರಂಭೆನೂ ಇಲ್ಲ, ಊರ್ವಶಿನೂ ಇಲ್ಲ. ಈ ನರಕಾಸುರನ ಹಿಂಸೆಯಿಂದ ಅಲಿತಿದ್ರು. ಈಗ ಅವರಿಗೆ ಸ್ವರ್ಗವನ್ನು ತಂದು ಕೊಟ್ಟವನೇ ಈ ಕೃಷ್ಣ ಪರಮಾತ್ಮನು ಸತ್ಯಭಾಮೇನು. ಅದು ಮರ್ತೋಯ್ತು. ಆಸ್ಥಾನಕ್ಕೆ ಬಂದಾಗ ಹೀಗೆ ಹೇಳಿದಾಗ ಸತ್ಯಭಾಮೆಗೆ ಅಳುವೇ ಬಂದ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೋಡಿದ ಕೃಷ್ಣ ಪರಮಾತ್ಮ, ನಿನಗೇಕೆ ಸಂಕಟ? ಆ ಪುಷ್ಪ ತಾನೇ, ವೃಕ್ಷವನ್ನೇ ತಂದು ಕೊಡ್ತೀನಿ ಇಂದ ಇಂದ್ರನನ್ನು ಕೇಳ್ದ, ಕೊಡೋ ವೃಕ್ಷವನ್ನ ಅಂತ. ಆಗ ಆ ಇಂದ್ರ ಹೇಳ್ತಾನೆ, ಅದೆಲ್ಲ ದೇವಲೋಕದ್ದು, ಮನುಷ್ಯರಿಗೆಲ್ಲ ಕೊಡೋ ಅಂಥದ್ದಲ್ಲ ಅಂದ. ಕರೆದಿರೋದು ಕೃಷ್ಣನ ಸತ್ಕಾರಕ್ಕೆ. ಮನೆಗೆ ಯಾರನ್ನಾದರೂ ಕರೆದು ಸತ್ಕಾರ ಮಾಡಿದಾಗ ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತೀವಿ, ಅದರಲ್ಲೂ ಇವನು ಕೇಳಿದ ಮೇಲೆ ಕೊಡಬೇಕಲ್ಲವ. ಅವನು ಇಂದ್ರ ಏನು ಮಾಡ್ದ? ವ್ಯಾಖ್ಯಾನಕಾರರು ಹೇಳ್ತಾರೆ, புலக்கடையில் ಮುಡೈತ್ತ ಪುಲ್ಲಕ್ಕಾಹ ಪೋರಿಟ್ಟಾನಿದೆ ಎಂಬುದಾಗಿ ಹೇಳ್ತಾರೆ. ಯಾವುದೋ ಮನೆ ಹಿತ್ತಲ ಕಡೆಯಲ್ಲಿ ಬೆಳೆದಿದ್ದು ಒಂದು ಹುಲ್ಲು, ಒಂದು ಗಿಡ, ಆ ಗಿಡ ಕೊಡು ಅಂತ ಕೇಳಿದ್ರೆ, ಈಗ ತಾನೇ ನರಕಾಸುರನ ಹಿಂಸೆಯಿಂದ 33 ಕೋಟಿಯನ್ನು ಪಾರು ಮಾಡಿ ದೇವಲೋಕವನ್ನು ಕೊಟ್ಟು ಎಲ್ಲ ದೇವತೆಗಳ ಭೋಗವನ್ನು ಅವರಿಗೆ ತಂದು ಕೊಟ್ಟವರೇ ಈ ಕೃಷ್ಣ ಸತ್ಯಭಾಮೆಯರು. ಅವರು ಕೇಳಿದ ಒಂದು ಗಿಡ ಕೊಡು, ಮನೆ ಹಿತ್ತಲಲ್ಲಿರೋದು ಅಂದರೆ ಅದನ್ನು ಕೊಡದೆ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡಿದಂತಹ ಕೃತಜ್ಞನಾದ ದೇವೇಂದ್ರನಿಗೋಗಿ ಸಹಾಯ ಮಾಡು. ನಿನ್ನ ಪಾದ ಹೊತ್ತಿಗೆ ಬಂದಿದ್ದೀವಲ್ಲ, ನಮ್ಮನ್ನು ನಿಲ್ಲಿಸು ಬಾಗಿಲಲ್ಲಿ. 33 ಮರರ್ ಒಂದೊಂದನ್ನು ಹೇಳ್ತಾಳೆ ಆಂಟ. ಈ 33 ಅನ್ನೋದ್ರೆ ಒಂದ ಎರಡ ಎಷ್ಟಿದೆ ಚರಿತ್ರೆಗಳು. ಹೀಗೆ ಆಗ ತಾನೇ ಉಪಕಾರ ಮಾಡಿದ್ಯಾ, ಆಗಲೇ ಅದನ್ನು ಮರೆತು ಬಿಡ್ತಾರಲ್ಲ ಅವರುಗಳು. ಈಗ ತಾನೇ ನರಕಾಸುರ ವಧೆ ಮಾಡಿ ಕಳೆದು ಹೋದ ಸ್ವರ್ಗವನ್ನು ತಂದುಕೊಟ್ಟಿದೆಯಾ ಎಂಬ ಪರಿವೆ ಕೂಡ ಅವರಿಗಿಲ್ಲದೆ ಹೋಯಿತಲ್ಲ. ಅವರ ಜೊತೆಯಲ್ಲಿ ಯುದ್ಧ ಮಾಡಿ ಪಾರಿಜಾತ ವೃಕ್ಷವನ್ನು ತಂದೆಯಲ್ಲ. ನಿನಗೆ ನಾಚಿಕೆ ಆಗಲ್ಲ ಅವ್ರಿಗೋಗಿ ಉಪಕಾರ ಮಾಡೋಕ್ಕೆ? ಸೇವೆ ಮಾಡೋಕ್ಕೆ ಬಂದಿರೋ ನಮ್ಮನ್ನು ಬಿಟ್ಬಿಡು. ಹೀಗೆಲ್ಲ ಮಾಡ್ತಾರಲ್ಲ, ಹೋಗೋ ಅವ್ರ ಹಿಂದೆ ಮುಂಚಂದ್ರೆ ಎಂಬುದಾಗಿ ಹೇಳ್ತಾಳೆ. ಇದೆಲ್ಲ ಪರಮಾತ್ಮ ಮಾಡಿದ ಅಸುರ ಮರ್ದನ ಕಾರ್ಯವನ್ನ ಇವರೆಲ್ಲರೂ ಕೂಡ ಪ್ರಣಯ ಕೋಪ ದೇವತೆಗಳಿಗೆಲ್ಲ ಸಹಾಯ ಮಾಡ್ತೀಯಾ, ನಮ್ಮನ್ನು ಕೈ ಬಿಟ್ಟಿದೀಯಾ ಎಂಬ ಹಾಗೆ 33 ಅಮರಕ್ಕೆ ಮುಂಚಂದ್ರೆ ಎಂಬುದಾಗಿ ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಕೊಟ್ಟ ಕೊನೆಯ ಇಂದ್ರ ವರುಣ ಅಗ್ನಿ ಚಂದ್ರನವರೆಗೂ ಕೂಡ ಎಲ್ಲರಿಗೂ ಕೂಡ ಆಪತ್ತು ಬರುವುದಕ್ಕೆ ಮುನ್ನ ಹೋಗಿ ರಕ್ಷಣೆ ಮಾಡ್ತೀಯಾ. ಈ ದೇವೇಂದ್ರನನ್ನ ಹೇಗೆಲ್ಲ ಕಾಪಾಡಿದೀಯಾ ಅಂತಾದ್ರಲ್ಲಿ ಆ ಗೋಕುಲದಲ್ಲಿ ಗೋಕುಲವೇ ನಾಶವಾಗುವಂತೆ ಮಳೆಯನ್ನು ಸುರಿಸಿದನಲ್ಲವ. ಸಂವರ್ತಕ ಪ್ರವರ್ತಕ ಅಂತ ಪ್ರಳಯ ಕಾಲದಲ್ಲಿ ಸುರಿಯಬೇಕಾದ ಮೋಡಗಳು, ಅದನ್ನು ಕರೆದು ಈಗ ಮಳೆ ಸುರಿಸಿ ಅಂತ ಹೇಳಿ ಗೋಕುಲವನ್ನೇ ನಾಶ ಮಾಡುವ ಪ್ರಯತ್ನ ಮಾಡಿದೆಯಲ್ಲವ. ಆಗ ಗೋವರ್ಧನವನ್ನು ಎತ್ತಿ ಕೃಷ್ಣ ರಕ್ಷಣೆ ಮಾಡಬೇಕಾಯಿತಲ್ಲವ. ಪಾರಿಜಾತಾಪಹರಣ, ಮಧುಕೈಟಭ ವಧೆ, ಪರಮಶಿವನ ಕಪಾಲ ಮೋಕ್ಷ, ಅನಂತರ ವತ್ಸ ಬಾಲಕಾಪಹರಣ ಮಾಡಿದ ಚತುರ್ಮುಖ ಬ್ರಹ್ಮ, ಅನಂತರ ಆ ಬಲಿಯ ಯಜ್ಞವಾಟದಲ್ಲಿ ಯಾಚಕನಾಗಿ ಹೋಗಿ ತ್ರಿವಿಕ್ರಮಾವತಾರ, ಗೋವರ್ಧನೋದ್ಧಾರ, ಎಲ್ಲಕ್ಕಿಂತ ದೊಡ್ಡದಾಗಿ ಕ್ಷೀರಸಾಗರವನ್ನು ಕಳೆದೆಯಲ್ಲ. ಒಂದ ಎರಡ ಆ ದೂರ್ವಾಸರ ಶಾಪದಿಂದ ಎಲ್ಲ ಐಶ್ವರ್ಯ ಕ್ಷೀರಸಾಗರದಲ್ಲಿ ಮುಳುಗೋಯ್ತು. ಹಾಗೆ ಮುಳುಗಿದಾಗ ಗೋಳಾಡ್ತಾರೆ
ಪರಮಾತ್ಮನ ಮುಂದೆ ನಿಂತು ಅವರಿಗೆ ಹಸಿವು ಬಾಯಾರಿಕೆ ಎಲ್ಲ ಬಂದ್ಬಿಡುತ್ತೆ. ಸಕಲ ಐಶ್ವರ್ಯ ದೇವಶಕ್ತಿಗಳೆಲ್ಲವೂ ಕೂಡ ಕ್ಷೀರಸಾಗರದಲ್ಲಿ ಮುಳುಗೋಯ್ತು. ಗೋಳಾಡ್ತಾರೆ. ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಪರಮಾತ್ಮನ ಬಳಿಗೆ ಬಂದು ಪರಮಾತ್ಮ ಹೇಳ್ತಾನೆ, ಕ್ಷೀರಸಾಗರ ಕಡೀರಿಯಿಂದ. ಕಳೆಯವರು ಯಾರು? ಯಾವುದು ಕಡೆಗೋಲು? ಯಾವುದನ್ನು ಹಗ್ಗ? ಕಡೆಯವರು ಯಾರು? ಇಷ್ಟೆಲ್ಲ ಪರಮಾತ್ಮ ಮಾಡ್ತಾನೆ. ಕೂರ್ಮನಾಗಿ ಕೆಳಗಿದ್ದ, ಅನಂತರ ಅಜಿತನಾಗಿ ಮೇಲೆ ಹಿಡಿದ, ವಾಸುಕಿಯಾದ ಸರ್ಪ ಅವನೇ, ಪರ್ವತವಾದ ಮಂದರ ಅವನೇ, ಎಲ್ಲ ಕೊನೆಗೆ ಕಳೆಯುವುದಕ್ಕೂ ಅವನೇ ಮುಂದೆ ನಿಂತ್ಕೊಂಡ. ಆಳ್ ಕಡಲ್ ಕಡೆಯಿಂದ ತುಪ್ಪನೆ ಎಂಬುದಾಗಿ ಕೊಂಡಾಡ್ತಾರೆ. ಕಳೆಯುವುದಕ್ಕೂ ನಿಂತ್ಕೊಂಡ. ಹೀಗೆ ಅದ್ಭುತಾಕಾರದಿಂದ ನೀಲಮೇಘ ಶ್ಯಾಮಲನಾಗಿ ಮಾಲೆಗಳನ್ನು ಧರಿಸಿ ಅದ್ಭುತ ಸುಂದರನಾಗಿ ಆ ದೇವತೆಗಳ ಮುಂದೆ ನಿಂತು ಆ ಕ್ಷೀರಸಾಗರವನ್ನು ಕಡೆದನಲ್ಲ, ಆ ಅದ್ಭುತ ಮನಮೋಹನಾಕಾರನಾದ ಪರಮಾತ್ಮನ ಸೌಂದರ್ಯವನ್ನು ಅನುಭವಿಸುತ್ತಾ ಪರಮಾತ್ಮನ ಕೈಂಕರ್ಯವನ್ನು ಬಯಸುವುದನ್ನು ಬಿಟ್ಟು ಕ್ಷೀರ ಸಮುದ್ರ ನೋಡ್ತಾ ಇದ್ರಂತೆ. ರಂಭೆ ಬಂದ್ಲ, ಊರ್ವಶಿ ಬಂದ್ಲ, ಅಮೃತ ಬಂತ, ಉಚ್ಚೈಸವಸ್ ಬಂತ, ಐರಾವತ ಬಂತ ಅಂತ ನಿನ್ನನ್ನು ಬಿಟ್ಟು ಭೋಗ ಪದಾರ್ಥಗಳನ್ನು ಒಂದು ಕುರಿಯಂತೆ ತಲೆ ಬಗ್ಗಿಸಿ ಸಮುದ್ರವನ್ನು ಬಗ್ಗಿ ನೋಡ್ತಾ ನಿನ್ನ ಸೌಂದರ್ಯವನ್ನು ಅನುಭವಿಸದೆ ಬಿಟ್ಟ ಹೋಗು, ಅವ್ರಿಗೆ ಸಹಾಯ ಮಾಡು. ನಿನ್ನ ಸೌಂದರ್ಯ ಅನುಭವಕ್ಕಾಗಿ ಕಾತರಿಸ್ತಾ ಇದೀವಲ್ಲ, ನಮ್ಮನ್ನು ಆಚೆ ಕಡೆ ನಿಲ್ಲಿಸಿ ಗೋಳಾಡಿಸು. 33 ಅಮರರ್ಕ ಮುಂಚಂದ್ರೆ ಹೇಗೆಲ್ಲ ಮಾತಾಡ್ತಾಳೆ ಅಂಡ. ಅದ್ಭುತವಾದ ಒಂದು ಅನುಭವ. ಪ್ರಣಯ ಕೋಪದಲ್ಲಿ ಏನೆಲ್ಲ ಮಾತಾಡ್ತಾರೆ, ಪತ್ನಿಯರು ಹೇಗೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಆಂಡ ತೋರಿಸಿದ್ಲು. ಯಾವ ರೀತಿಯೆಲ್ಲ ಪತಿಯ ಮೇಲೆ ಕೋಪ ಏರ್ಪಟ್ಟಾಗ ಮಾತಾಡ್ತಾರೆ. 33 ಅಮರರ್ಕೆ. ಅಮರರ್ ಅಂತ ಹೇಳ್ತಾಳೆ. ಅವರಿಗೆ ನೀನು ಧಾರಕನಲ್ಲ, ಅವರಿಗೆ ಯಾವುದು ಧಾರಕ? ಅಮೃತ. ಆ ಅಮೃತ ಬರುತ್ತಾ ಅಂತ ಹೇಳಿ ನಿನಗಿಂತಲೂ ಮತ್ತೊಂದನ್ನು ಧಾರಕವಾಗಿ ಉಳ್ಳವರು ಅವರುಗಳು. ಅವ್ರಿಗೆ ಆಪತ್ತು ಬರೋಕ್ಕೆ ಮುಂಚೆನೇ ಹೋಗಿ ಕಾಪಾಡ್ತೀಯ. ನಮಗೆ ನೀನೇ ಧಾರಕ. ಉಣ್ಣುಂ ಸೋರ್ ಪರುಗ ನೀರ್ ತಿನ್ನುಂ ಬೆತ್ತಿಲೆಯಂ ಎಲ್ಲಾಂ ಕಣ್ಣನೆಂಬೆರುಮಾನ್ ಅಂತ ನಾವಿದೀವಲ್ಲ, ನಮ್ಮನ್ನ ಕಟಾಕ್ಷಿಸುವುದು ಕೂಡ ಬೇಕಾಗಿಲ್ಲದೆ ಹೀಗೆ ಒಳಗಡೆ ಶಯನ ಮಾಡಿಕೊಂಡಿದ್ದೀಯ. ನಿನ್ನ ಹೊರತಾಗಿ ಮತ್ತೊಂದನ್ನು ಧಾರಕವಾಗಿ ಉಳ್ಳವರಿಗೆ ನಿನ್ನ ರಕ್ಷಣೆ, ನಿನ್ನನ್ನೇ ಧಾರಕವಾಗಿ ಉಳ್ಳ ನಮ್ಮನ್ನ ಈ ರೀತಿ ಕೈ ಬಿಟ್ಟಿದ್ದೀಯಲ್ಲ. ಇಂತಹ ನೋವಾದರೆ ಸಹಿಸಲು ಶಕ್ತರಾದವರಿಗೆ ರಕ್ಷಣೆ ಕೊಡ್ತೀಯ. ನಿನ್ನ ವಿರಹವನ್ನೇ ಸಹಿಸಲಾರದ ನಮ್ಮನ್ನ ಹೀಗೆ ಪೀಡಿಸ್ತೀಯ. ಇದು ನಿನಗೆ ಉಚಿತವಾ? 33 ಅಮರರ್ಕ ಮುಂಚನ್ರೇ ಎಂಬುದಾಗಿ ಒಂದ ಎರಡ ಆ ಬ್ರಹ್ಮನಿಂದ ಪ್ರಾರಂಭಿಸಿ ಬ್ರಹ್ಮ ರುದ್ರ ಇಂದ್ರಾದಿಗಳೆಲ್ಲರಿಗೂ ಕೂಡ ಪರಮಾತ್ಮ ಏನೇನೆಲ್ಲ ಅವತಾರವನ್ನು ಮಾಡಿ ಅವರೆಲ್ಲರನ್ನ ಹೇಗೆಲ್ಲ ರಕ್ಷಣೆ ಮಾಡಿದ ಎಂಬುದರ ಅಷ್ಟೂ ವಿಸ್ತಾರವಾದ ಅರ್ಥವನ್ನು 33 ಅಮರರ್ಕೆ ಅಂದಲ್ಲ ಅಷ್ಟು ಸೇರಿಸ್ಕೊಂಡ್ಬಿಡಿ. ಇದು ಏನೇನು ಮಾಡಿದ್ದಾನೆ ಪರಮಾತ್ಮ, ಯಾವ್ಯಾವ ಅವತಾರ ಮಾಡಿದ್ದಾನೆ, ಯಾವ್ಯಾವಾಗ ಏನೇನು ಉಪಕಾರ ಮಾಡಿದ್ದಾನೆ, ಅದೆಲ್ಲ 33 ಅಮರರ್ ಎಂಬಲ್ಲಿ ಆಂಡಾಳ್ ಅದೆಲ್ಲವನ್ನ ನಿರೂಪಣೆ ಮಾಡಿಬಿಟ್ಲು. ಹೀಗೆ ಅವರೆಲ್ಲರೂ ಕೂಡ ಮುಂಚಂದ್ರೆ ಅವರಿಗೆ ಆಪತ್ತು ಏರ್ಪಡುವುದಕ್ಕೆ ಮುನ್ನವೇ ಹೋಗಿ ಅವರನ್ನು ನೀನು ರಕ್ಷಣೆ ಮಾಡ್ತೀಯ. ನಿನ್ನಿಂದ ಉಪಕಾರ ಮಾಡಿಕೊಂಡು ನಿನ್ನನ್ನು ಮರೆತು ಬಿಡ್ತಾರೆ, ಅವರ ಭೋಗವಾಕ್ಯದಲ್ಲಿ ಮುಳುಗ್ತಾರೆ, ನಿನ್ನನ್ನು ಕಡೆಗಾಣಿಸುತ್ತಾರೆ. ಆದರೆ ಅವರಿಗೆ ನೀನಾಗಿ ಹೋಗಿ ರಕ್ಷಣೆ ಮಾಡ್ತೀಯ. ಓಹೋ, ನೀನಾಗಿ ಹೋದರೆ ಮಾತ್ರ ಕಾಪಾಡ್ತೀಯ. ಈಗ ನಾವು ಬಂದ್ವಲ್ಲ ಅದಕ್ಕೋಸ್ಕರ ರಕ್ಷಣೆ ಮಾಡೋಲ್ಲ ಅಂತೇನಾದರೂ ಒಳಗಡೆ ಮಲಗಿದೀಯಾ? ಇದಕ್ಕೆ ಇವ್ರು ಬಂದ್ರಲ್ಲ, ಚಂದ್ರನಾಂ ಸೇವಿತ್ತಾಲ್ 7ನೇ ಪಾಶದಲ್ಲಿ ಹೇಳಿದಲ್ವಾ, ಚಂದ್ರನಾಂ ಸೇವಿತ್ತಾಲ್ ಆವಾವೆನ್ ನಾರಾಯಣರುಳ್ ಎಂಬುದಾಗಿ ಕೀಳ್ವಾನಂ ಪಾಶದಲ್ಲಿ ಹೇಳಿದಲ್ವಾ. ಮುಂಚಂದ್ರೆ ನೀನಾಗಿ ಹೋದರೆ ರಕ್ಷಣೆ ಮಾಡ್ತೀಯ, ನಾವಾಗಿ ಬಂದರೆ ರಕ್ಷಣೆ ಇಲ್ವಾ? ಈಗ ನಾವಾಗಿ ಬಂದದ್ದು ತಪ್ಪಾಯಿತಾ ಕೃಷ್ಣ ಅಂದರೆ ಅರ್ಥ ಏನು? ಶರಣಾಗತಿ ಮಾಡಿದವನಿಗೆ ಸ್ವಪ್ರವೃತ್ತಿ ಕೂಡದು. ನಾವು ನಾವಾಗೇ ಬಂದ್ಬಿಟ್ವಿ, ಆ ಸ್ವಪ್ರವೃತ್ತಿ ಮಾಡಿದರಲ್ಲ ಎಂಬ ಕೋಪ ಏನಾದರೂ ನಿನಗಿದೆಯಾ? ಮುಂಚಂದ್ರೆ ಎಂಬುದಾಗಿ ಮುನ್ನೆ ಲೋಕವನ್ನೆಲ್ಲ ಅಳಸಿದವರಿಗೆ ಸಹಾಯ ಮಾಡ್ತೀಯ, ನಾವಾಗಿ ನಡೆದು ಬಂದವರಿಗೆ ಸಹಾಯ ಇಲ್ಲವಾ ಪರಮಾತ್ಮ ಎಂಬ ಅರ್ಥದಲ್ಲಿ 33 ಅಮರರ್ಕ ಮುಂಚಂದ್ರೆ. ಕಪ್ಪಂ ತವಿರ್ಕೊಂ. ಕಪ್ಪಂ ಅಂದರೆ ಈ ದೇವತೆಗಳೆಲ್ಲರೂ ಕೂಡ
ಅಸುರರಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಂತೆ. ಹಿರಣ್ಯಕಶಿಪು ಏನು ಮಾಡ್ದ, ಹೋಗು ಇಂದ್ರ ಪದವಿಯಲ್ಲಿ ನೀನೇ ಇಟ್ಕೋ, ಆದರೆ ನನಗೆ ಕಪ್ಪ ಕಾಣಿಕೆ ತಂದುಕೊಡು ಅಂತಂತೆ. ಈ ದಿನ ಹಿರಣ್ಯಾಯ ನಮಃ ಅಂತ ಇವರಿಗೆಲ್ಲ ಒಪ್ಪಿಸ್ಬೇಕು ದೇವೇಂದ್ರ. ಮೇಲಾಗಿ ಕಪ್ಪಂ ಎಂಬುದಕ್ಕೆ ಎರಡು ಅರ್ಥ. ಕಪ್ಪ ಕಾಣಿಕೆಗಳು ಅನ್ನೋದು ಒಂದರ್ಥ, ಕಪ್ಪಂ ಎಂದರೆ ಕಂಪನ, ಭಯದ ನಡುಕ ಅಂತ. ದೇವಾನ್ ಸ್ವರ್ಗಂ ಪರಿತ್ಯಜ್ಯ ಎಂಬ ಹಾಗೆ ಹಿರಣ್ಯನ ಕಾಲದಲ್ಲಿ ಎಲ್ಲರೂ ಸ್ವರ್ಗವನ್ನು ಬಿಟ್ಟುಬಿಟ್ಟು ಎಲ್ಲೆಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಿದ್ರಂತೆ. ಅಂತಹ ದೇವತೆಗಳಿಗೆ ಏರ್ಪಟ್ಟ ಭಯವನ್ನು ತವಿರ್ಕುಂ ನೀಗುವಂತಹ ಕಳೆಯುವಂತಹ ಇರುವವನು ನೀನಲ್ಲವಾ. ರಾವಣನ ಮನೆಯಲ್ಲಿ ಸೇವಕರಾಗಿ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾ ಭಯದಿಂದ ನಡುಗುತ್ತಾ ಈ ದೇವತೆಗಳಿದ್ರಲ್ಲ, ಅಂತಹ ಆ ಭಯವನ್ನು ಕಳೆದು ಅವರು ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ತಪ್ಪಿಸಿ ದೇವತೆಗಳಿಗೆ ಹವಿರ್ಭಾಗ ಲಭಿಸುವಂತೆ ಮಾಡತಕ್ಕಂತಹ ಕಲಿಯೇ, ಸಾಮರ್ಥ್ಯಶಾಲಿಯಾದವನೇ, ವೀರನೇ, ಪರಾಕ್ರಮಶಾಲಿಯೇ, ತುಯಿಲೆಳಾಯ್. ಇದನ್ನೆಲ್ಲ ಮಾಡಿದ ನೀನು ಅಬಲಯರಾದ ನಮ್ಮ ಕಂಪನವನ್ನು, ಅವರಿಗೆಲ್ಲ ಅಸುರ ರಾಕ್ಷಸ ದಾನವರಿಂದ ಅವರಿಗೆ ಕಂಪನ, ನಮಗೆ ನಿನ್ನ ವಿರಹದಿಂದ ಕಂಪನ. ಅವರಿಗೆ ವಿರುದ್ಧವಾಗಿರುವ ಅಸುರ ರಾಕ್ಷಸರನ್ನು ವಧೆ ಮಾಡಿ ಅವರ ಕಂಪನವನ್ನು ಕಳೆದೆ. ನಮಗೆ ನಿನ್ನ ದರ್ಶನ ಭಾಗ್ಯವನ್ನು ಕೊಟ್ಟು ನಮ್ಮ ಕಂಪನವನ್ನು ಕಳೆಯುವುದಕ್ಕಾಗಿ ತುಯಿಲೆಳಾಯ್ ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಳಾಯ್ ಎಂಬುದಾಗಿ ಇಲ್ಲಿ ಹೇಳ್ತಾಳೆ. ಕಂಚಂ ಕಡಿಯನ್ ಕರವೆಟ್ಟು ನಾಳಿಲ್ ನಾನ್ ಕೈವಲತ್ತಾದುಮಿಲ್ಲೈ ಎಂಬುದಾಗಿ ಪೆರಿಯ ತಿರುಮಳೆಯಲ್ಲಿ ತಿರುಮಂಗಯ್ಯನವರ ಅನುಭವ. ಗೋಕುಲದಲ್ಲಿರುವವರೆಲ್ಲರೂ ಕೂಡ ವಾರ ವಾರ ಬೆಣ್ಣೆ ಮೊಸರುಗಳನ್ನು ತೆಗೆದು ಕಂಸನಿಗೆ ಅವನ ಆಜ್ಞೆ ಮಾಡಿಬಿಡ್ತಾನೆ ಇಷ್ಟು ಕೊಡಬೇಕು ಅಂತ. ಹಗಲೂ ರಾತ್ರಿ ಹಾಲು ಮೊಸರನ್ನು ಉತ್ಪಾದನೆ ಮಾಡಿ ಅವನಿಗೆ ಅದನ್ನು ಕಪ್ಪ ಕಾಣಿಕೆಗಳನ್ನು ತಗೊಂಡೋಗಿ ಕೊಡಬೇಕು. ಇಲ್ಲದೆ ಹೋದರೆ ಈ ಗೊಲ್ಲರಿಗೆ ಶಿರಚ್ಛೇದನ. ಹೀಗೆಲ್ಲ ಹಿಂಸೆ ಮಾಡಿದನಲ್ಲವ ಕಂಸ. ಅಂತಹ ಭಯವನ್ನು ಕಳೆಯುವವನು ನೀನಲ್ಲವ. ಕಲಿಯೇ ಎಂದರೆ ನಮಗಾಗಿ ನೀನು ಯುದ್ಧ ಮಾಡಬೇಡ, ರಾವಣನ ಬಾಣಗಳಿಗೆ ಎದೆಯೊಡ್ಡಬೇಡ, ಯಾರ ಮುಂದೆಯೂ ಯಾಚಕನಾಗಿ ಬೇಡಬೇಕಾಗಿಲ್ಲ, ಯಾವ ರೂಪವನ್ನೂ ಬದಲಾಯಿಸಿಕೊಂಡು ಅವತಾರವನ್ನು ಮಾಡಬೇಕಾಗಿಲ್ಲ, ಪತ್ನಿಯನ್ನು ಕಳ್ಕೊಂಡು ಅಳಬೇಕಾಗಿಲ್ಲ, ಅನಂತರ ನರ ಮತ್ತು ಸಿಂಹ ಮಿಶ್ರಣವಾಗಿ ಯಾವುದೋ ವಿಚಿತ್ರ ರೂಪ ಧಾರಣ ಮಾಡಿ ಬರಬೇಕಾಗಿಲ್ಲ, ಮೀನಾಗಬೇಕಾಗಿಲ್ಲ, ಕೂರ್ಮನಾಗಬೇಕಾಗಿಲ್ಲ, ಪರ್ವತ ಹೊತ್ಕೋಬೇಕಾಗಿಲ್ಲ, ಹಾವಾಗಿ ಸಮುದ್ರ ಕಡಿಯಬೇಕಾಗಿಲ್ಲ. ಮತ್ತೇನು ಮಾಡಬೇಕು? ತುಯಿಲೆಳಾಯ್ ಎದ್ದು ಬಾ, ಎಚ್ಚೆತ್ತುಕೊಳ್ಳುವವನಾಗು, ನಮಗೆ ಅಷ್ಟು ಸಾಕು. ನಮಗೆ ಯಾವುದು ಬಲ? ಕಲಿಯೇ, ನೀನು ಅಪರಿಮಿತವಾದ ಬಲವುಳ್ಳ ಸಾಮರ್ಥ್ಯಶಾಲಿ. ನಮಗೇನು ಬಲ? ಕೃಷ್ಣ ಬಲಾಹ ಎಂಬಂತೆ ನಮಗೆ ನೀನೇ ಬಲವಲ್ಲವ. ಇಂತಹ ನಮ್ಮನ್ನು ರಕ್ಷಿಸುವುದಕ್ಕಾಗಿ ತುಯಿಲೆಳಾಯ್ ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಳಾಯ್ 33 ಅಮರರ್ಗೆ ಮುನ್ಷನ್ರೆ ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಳಾಯ್ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ವ್ಯಾಖ್ಯಾತ ಒಂದು ಪ್ರಶ್ನೆ ಕೇಳ್ತಾಳೆ. ಈ ವೇದಾಧ್ಯಯನ ಮಾಡಿದವ್ರಿಗಾದರೆ ಯಜ್ಞಯಾಗಗಳನ್ನು ಮಾಡಿ ಹವಿಸ್ಸನ್ನೆಲ್ಲ ಕೊಡಬೇಕು. ಇವರುಗಳಿಗಾದರೆ ಗೊತ್ತಿದೆ ಯಾರ್ಯಾರು ದೇವತೆಗಳು, ಯಾರು ದ್ವಿಸ್ಥಾನ, ಯಾರು ಪೃಥ್ವಿ ಸ್ಥಾನ, ಯಾರ ಅಂತರಿಕ್ಷ ಸ್ಥಾನ, 33, 26, 47 ಇದೆಲ್ಲ ಗೊತ್ತಿದೆ. ಆದರೆ ಗೋಕುಲದಲ್ಲಿ ಹುಟ್ಟಿ ಎಳೆಯ ಬಾಲಕಿಯರಾದ ಈ ಗೊಲ್ಲತಿಯರಿಗೆ 33 ಕೋಟಿ ದೇವತೆಗಳು ಅಂತ ಹೇಗೆ ಗೊತ್ತು? ಆಯರ್ ಶಿರಮಿಯರ್ ಅಂತ ಹೇಳ್ಕೊತಾರಲ್ವ, ಇವರಲ್ಲ ಆಯರ್ ಶಿರಮಿಯರ್. ಎಳೆಯ ಮೊದಲೇ ಗೊಲ್ಲರು ಅಂದರೆ ಅರಿವೊಂದುಮಿಲ್ಲದ ಐಕುಲತ್ತು, ಅರಿವಿಗೆ ಪ್ರಸಕ್ತಿಯೇ ಇಲ್ಲದ ಕುಲ ಅಂತ ಮುಂದೆ ಹೇಳ್ಕೊತಾಳೆ. ಅರಿವೇ ಇಲ್ಲ, ಅದಕ್ಕೆ ಮೇಲೆ ಬಾಲಕಿಯರು. ಇವರಿಗಲ್ಲ, ಈ ದೇವತೆಗಳ ವಿಚಾರವಲ್ಲ. ಇವ್ರಿಗೆ ಯಾಕೆ ಗೊತ್ತು? ಅಮೃತಪಾನ ಮಾಡಿದ್ದಾರೆ, ಇವರಿಗೆ ಮರಣವಿಲ್ಲ, ಇವರಿಗೆಲ್ಲ ಪರಮಾತ್ಮ ಇಷ್ಟೆಲ್ಲ ಉಪಕಾರ ಮಾಡಿದ್ದಾನೆ, ಆ ಉಪಕಾರ ಸ್ಮೃತಿ ಅವರಿಗಿಲ್ಲ, ಇದೆಲ್ಲ ಇವರಿಗೆ ಯಾಕೆ ಗೊತ್ತು ಅಂತ ಕೇಳೋದು. ಅಯ್ಯೋ ಇದೇನು ದೊಡ್ಡ ವಿಷಯನ ಅಂತಾಳಂತೆ ಅಂಡಾಳು. ಕಾರಣ ಏನು ಅಂದರೆ ಈ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು ಅನುಭವಿಸುವುದಕ್ಕಾಗಿ ಆ ಹಸುವಿನ ಕೊಟ್ಟಿಗೆಗಳಲ್ಲಿ ಈ ದೇವತೆಗಳೆಲ್ಲ ಬಚ್ಚಿಟ್ಕೊಂಡಿದ್ದಾರಂತೆ. ಬಂದು ಪಶುಮಾಟಿ ಕೂಟಂಗಳಿಲೆ ಪಡುಕಾಡು ಕಿಡಪ್ಪಾರಿರೆ ವ್ಯಾಖ್ಯಾತ. ಅಲ್ಲಲ್ಲೇ ಬಚ್ಚಿಟ್ಕೊಂಡು ಅಲ್ಲೇ ಇಟ್ಬಿಟ್ಟಿದಾರಂತೆ. ಕಾರಣ
ಕೃಷ್ಣನ ಬಾಲ ಲೀಲೆಗಳು ಏನು ಆನಂದವಾಗಿದೆ. ಸ್ವರ್ಗದಲ್ಲಿದ್ದರೆ ಅವ್ರಿಗೆ ತೃಪ್ತಿ ಇಲ್ವಂತೆ, ಯಾವ್ಯಾವುದೋ ರೂಪ ಎಲ್ಲ ತಾಳಿಬಿಟ್ಟು ಆ ಗೋಟಗಳಲ್ಲಿ ಬಚ್ಚಿಟ್ಕೊಂಡಿದ್ದಾರಂತೆ. ಅದಕ್ಕೆ ಮೇಲೆ ಕೃಷ್ಣ ಪರಮಾತ್ಮ ಗೋವರ್ಧನೋದ್ಧಾರಣವನ್ನು ಮಾಡಿದಾಗ ದೇವೇಂದ್ರ ಅಲ್ಲಿಂದ ಗೋಕುಲಕ್ಕೆ ಬಂದು ಇವನಿಗೆ ಗೋವಿಂದರಾಜ ಪಟ್ಟಾಭಿಷೇಕ ಮಾಡೋದಲ್ಲ, ಎಲ್ಲ 33 ಕೋಟಿನೂ ಬಂದಿತ್ತಂತೆ, ನೋಡಿದಾರಂತೆ. ಅದರಿಂದ ಇವ್ರಿಗೆ ಗೊತ್ತಂತೆ. ಇವರೇನು ಶಾಸ್ತ್ರ ಓದಿ ವೇದ ಓದಿ ಕಲಿಬೇಕಾಗಿಲ್ಲ. ನಾವ್ಯಾಕೆ ವೇದ ಓದೋಣ, ನಾವ್ಯಾಕೆ ಶಾಸ್ತ್ರ, ಆ 33 ಕೋಟಿನೂ ಇಲ್ಲೇ ಬಂದಿತ್ತಲ್ಲ ನಿನ್ನನ್ನು ನೋಡಕ್ಕೆ ಎಂಬ ಅರ್ಥದಲ್ಲಿ ಹೇಳ್ತಾಳೆ. 33 ಮರರ್ಕ್ ಮುನ್ಷನ್ರೆ ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಯಾಯ್ ತುಯಿಲೆಯಾಯ್. ನಿನ್ನನ್ನು ಅವರೆಲ್ಲ ರಕ್ಷಕ ಅಂತ ಭಾವಿಸಿದ್ದಾರೆ. ನಾವೇನು ಭಾವಿಸಿದ್ದೀವಿ? ನೀನು ರಕ್ಷ್ಯ, ನಾವೇ ನಿನ್ನನ್ನು ಕಾಪಾಡ್ತೀವಿ, ನಿನಗೆ ಮಂಗಳ ಹಾಡಿ, ನಿನಗೆ ಮಂಗಳಾಶಾಸನ ಮಾಡೋಕ್ಕೆ ನಾವು ಬಂದಿದ್ದೀವಿ, ಅದಕ್ಕಾಗಿ ಹೇಳುವವನಾಗು. ಕೃಷ್ಣ ನೋಡ್ದ, ಅಮ್ಮ ಗೋಲೆ ಏನೋ ಲೋಕಕಂಟಕ ಅಂತ ಹೇಳಿ, ಧರ್ಮದ ಪ್ರತಿನಿಧಿಗಳು ದೇವತೆಗಳು ಅಂತ ಹೇಳಿ ಆ ದೇವತಾ ರಕ್ಷಣವನ್ನು ಮಾಡಿದರೆ ಇಷ್ಟೊಂದು ದೋಷಾರೋಪಣೆ ಮಾಡ್ತಿದ್ದೀರಲ್ಲ ನನ್ನ ಮೇಲೆ ಎಂದು. ಪರಮಾತ್ಮ, ನಿನ್ನ ಮೇಲೆ ದೋಷಾರೋಪಣೆ ಮಾಡುವುದು ಉಂಟಾ? ನಿನಗೆ ದೋಷ ಹೇಳುವ ಸಾಮರ್ಥ್ಯವಿದೆಯಾ? ಆದರೆ ನಮ್ಮ ಆರ್ತಿಯಿಂದ ಹೇಳಿದೆ ಬಟ್ಟೆ ನಾವು, ನೀನು ಎಂತಹವನು? ಶಪ್ಪಮುಡಯಾಯ್ ತಿರಲುಡಯಾಯ್ ಶಕ್ತಾರ್ಕ್ ವೆಪ್ಪಂ ಕೊಡುಕಂ ವಿಮಲಾ ತುಯಿಲೆಯ. ಅದ್ಭುತವಾದ ಪಾಶರಗಳು. ಆಂಡಾಳು ಹೇಳ್ತಾಳೆ, ದೇವತಾ ರಕ್ಷಣೆ ಮಾಡಿದ್ರೆ ಏನೋ ಬ್ರಹ್ಮರುದ್ರಾದಿ ಇಂದ್ರಾದಿಗಳಿಗೆಲ್ಲ ರಕ್ಷಣೆ ಕೊಟ್ಟರೆ ಏನೋ ಅದೇ ಒಂದು ಮಹಾ ದೋಷ, ಏನೋ ಅಪರಾಧ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ ನೀವು, ಅದೊಂದು ದೊಡ್ಡ ದೋಷವ ಎಂಬುದಾಗಿ ಕೃಷ್ಣ ಕೇಳಿದಾಗ ಹೇಳ್ತಾಳೆ, ಪರಮಾತ್ಮ ದೋಷದ ಲೇಷವೂ ಇಲ್ಲದವನು ನೀನಲ್ಲವಾ? ವಿಮಲ, ವಿಮಲ ಮಲ ಎಂಬುದರ ಸ್ಪರ್ಶವೇ ಇಲ್ಲದವನು. ಅಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕತಾನ. ಎಲ್ಲಿ ಬೆಳಕಿರುವ ಜಾಗದಲ್ಲಿ ಕತ್ತಲೆಗೆ ಆಸ್ಪದವೇ ಇಲ್ಲವೋ ಹಾಗೆ ಈ ಪರಮಾತ್ಮ ಹೇಯ ಪ್ರತಿಭಟನಾದವನು. ಹಿ ವಿಲ್ ಬಿ ಎವರ್ ರಿಪಲ್ಸಿಂಗ್ ದ ಬ್ಯಾಡ್ ಥಿಂಗ್ಸ್. ಹೀ ಈಸ್ ಎ ರಿಪಲೆಂಟ್. ಯಾವ ಹೇಯವಾದದ್ದು ಕೂಡ ಇವನ ಬಳಿ ಸುಳಿಯುವುದೇ ಇಲ್ಲ. ಹೇಯ ಪ್ರತಿಭಟ. ಈ ಪರಮಾತ್ಮನನ್ನು ಕುರಿತು ಬ್ರಹ್ಮಸೂತ್ರದಲ್ಲಿ ವ್ಯಾಸರು ಹೇಳ್ತಾರೆ, ಇವನು ಪರಮಾತ್ಮ ಅಂತ ಒಬ್ಬನನ್ನು ಅರಿತುಕೊಳ್ಳುವುದು ಹೇಗೆ ಅಂದರೆ ಉಭಯಲಿಂಗಾಧಿಕರಣ ಅಂತ ಒಂದು ಅಧಿಕರಣ. ಉಭಯಲಿಂಗ ಅಂದರೆ ಕತ್ತಲು ಕಟ್ಕೊಳ್ಳೋ ಲಿಂಗ ಅಂತಲ್ಲ, ಲಿಂಗ ಅಂದರೆ ಚಿಹ್ನೆ, ಸಂಕೇತ ಅಂತ ಅರ್ಥ. ಅದು ಯಾವುದು ಅಂತ ಕೇಳಿದ್ರೆ, ಯಾವನಿಗೆ ದೋಷಗಳ ಸ್ಪರ್ಶವೇ ಇಲ್ಲವೋ, ಯಾವನು ಸಮಸ್ತ ಮಂಗಳಗಳಿಗೆ ಆಸ್ಪದನೋ ಅದು ಪರತತ್ವ. ಇದು ಬ್ರಹ್ಮಸೂತ್ರ ಹೇಳುವ ಮಾತು. ಆ ರೀತಿ ಇವನು ಸಕಲ ಹೇಯ ಪ್ರತಿಭಟನಾದವನು, ವಿಮಲ ಎಂಬುದಾಗಿ ಕರೀತಾಳೆ. ಮಲ ಅಂದರೆ ದೋಷಗಳು, ರಜೋಗುಣ ತಮೋಗುಣಗಳು ಸತ್ವಗುಣದ ಜೊತೆಯಲ್ಲಿ ಬೆರೆತಾಗ ಆ ಮಿಶ್ರ ಸತ್ವದಿಂದ ಅನೇಕ ದೋಷಗಳು ಏರ್ಪಟ್ಟು ಕರ್ಮಾದಿಗಳು ಏರ್ಪಟ್ಟು ಆತ್ಮಕ್ಕೆ ಮಲ ಅಂಟಿಕೊಂಡು ಆತ್ಮ ಮಲಿನವಾಗ್ತಾನೆ. ಆ ರೀತಿಯಾದ ಮಾಲಿನ್ಯ ಇಲ್ಲದವನು ವಿಮಲಾ ತುಯಿಲೆಯ. ಪರಮಾತ್ಮನಿಗೆ ಕರ್ಮಗಳ ಸಂಪರ್ಕವೇ ಇಲ್ಲದವನು. ಗೀತೆಯಲ್ಲಿ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ಅರ್ಜುನ, ನನಗೆ ಕರ್ಮಗಳ ಫಲ ನನ್ನನ್ನು ಅಂಟುವುದಿಲ್ಲ. ನಾನು ಎಲ್ಲ ಕರ್ಮವನ್ನು ಮಾಡಿದ್ರೂ ಕೂಡ ನಾನು ಮಾಡುವ ಒಳ್ಳೆಯದೋ ಕೆಟ್ಟದ್ದೋ ಯಾವುದರಿಂದಲೂ ಅದರ ಫಲ ನನಗೆ ಬರುವುದಿಲ್ಲ. ಅರ್ಜುನ, ನಮಾಂ ಕರ್ಮಾಣಿ ಲಿಂಪಂತಿ. ಆ ಕರ್ಮಗಳು ನನ್ನನ್ನು ಅಂಟೋದಿಲ್ಲ, ಅದರ ಫಲವು ನನಗೆ ಬರುವುದಿಲ್ಲ ಅಂತಾನೆ ಪರಮಾತ್ಮ. ಹೀಗೆ ಪುಣ್ಯ ಪಾಪ ಕರ್ಮಗಳಿಂದ ಯಾವ ಪರಮಾತ್ಮ ಇದ್ದಾನೋ ಅವನಿಗೆ ಅಪಹತ ಪಾಪ್ಮ ಅಂತ ಹೆಸರು. ಈ ಪರಮಾತ್ಮ ಯಾರು? ವಿಶೋಕ ವಿಜರ ವಿಮೃತ್ಯು ಅಪಹತ ಪಾಪ್ಮ. ಛಂದೋಗ್ಯ ಉಪನಿಷತ್ ಹೇಳುತ್ತೆ, ದೊಡ್ಡ ಪಟ್ಟಿ ಕೊಡುತ್ತೆ. ಹಸಿವಿಲ್ಲದವನು, ಬಾಯಾರಿಕೆ ಇಲ್ಲದವನು, ಪರಿಣಾಮ ಇಲ್ಲದವನು, ಜನನ ಇಲ್ಲದವನು, ವೃದ್ಧಾಪ್ಯ ಇಲ್ಲದವನು, ಮರಣ ಇಲ್ಲದವನು, ಸದಾ ಆನಂದಭೂಯಿಟ್ಟನು, ಸರ್ವವ್ಯಾಪಕನಾದವನು, ಸದಾ ಕಾಲ ಎಲ್ಲ ಕಡೆಯಲ್ಲಿ ಅಮರನಾಗಿ ಇರುವವನು. ಒಂದು ಪಟ್ಟಿ ಕೊಡುತ್ತೆ ಛಂದೋಗ್ಯ.
ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದ್ಭುತವಾಗಿ ಪರಮಾತ್ಮನ ಗುಣಗಳನ್ನು ಹೇಳಿ ಇವನನ್ನು ತಸ್ಯ ಏವ ಅಪಹತ ಪಾಪ್ಮ ಎಂಬುದಾಗಿ ಪರತತ್ವವನ್ನು ಉಪನಿಷತ್ತುಗಳು ವರ್ಣನೆ ಮಾಡುತ್ತವಲ್ಲವ, ಅಲ್ಲಿ ಹೇಳಲ್ಪಟ್ಟ ಅಪಹತ ಪಾಪ್ಮ ಎಂಬ ಪದವನ್ನು ಆಂಡಾಳ್ ವಿಮಲ ಎಂಬುದಾಗಿ ಹೇಳ್ತಾರೆ. ನಿನ್ನಲ್ಲಿ ದೋಷವ ಪರಮಾತ್ಮ, ನಿನಗೆ ದೋಷವನ್ನು ಹೇಳುವ ಸಾಮರ್ಥ್ಯ ನಮಗೆ ಉಂಟಾ ಪರಮಾತ್ಮ? ದೋಷವ ಲೇಷವು ಸ್ಪರ್ಶವೂ ಕೂಡ ಇಲ್ಲದವನು ನೀನಲ್ಲವಾ ಪರಮಾತ್ಮ. ನಿನಗೆ ದೋಷವ ಕಾರಣ ಏನು ಅಂದರೆ ನೀನು ಪಕ್ಷಪಾತ ಇಲ್ಲದವನು. ಪಕ್ಷಪಾತ ಅಂದ್ರೇನು? ಇವರು ನನಗೆ ಆತ್ಮೀಯರು, ಇವರಿಗೆ ನನಗೆ ಬೇಕಾದೆಲ್ಲ ಇವ್ರಿಗೆ ಮಾಡಬೇಕು, ಇವನು ನನಗೆ ಬೇಡ, ಆದ್ದರಿಂದ ಇವನಿಗೆಲ್ಲ ವಿರುದ್ಧವಾದದ್ದನ್ನು ಮಾಡು. ಇದೆಲ್ಲ ನಮ್ಮ ಮಕ್ಕಳ, ನಮಗೆ ಬೇಕಾದವರ ಅವ್ರಿಗೆಲ್ಲ ಮಾಡು, ನಮಗೆ ಬೇಡವಾದವರ ಅವರನ್ನು ಎಷ್ಟು ನಿಕೃಷ್ಟ ಮಾಡಬೇಕೋ ಅಷ್ಟು ಮಾಡು. ಇದೆಲ್ಲ ನಮಗೆ ಪಕ್ಷಪಾತ, ಪಾರ್ಶಾಲಿಟಿ ಅದೆಲ್ಲ ನಮ್ಮಲ್ಲಿದೆ. ಪರಮಾತ್ಮನಿಗೆ ಅದಿಲ್ಲ ಅಲ್ವಾ? ಅದನ್ನು ಹೇಳ್ತಾಳೆ ಶಪ್ಪಮುಡಯಾಯ್ ನಿಷ್ಪಕ್ಷಪಾತಿಯೇ, ವೆರಿ ವೆರಿ ಕ್ರಿಸ್ಟಲ್ ಕ್ಲಿಯರ್ ಇಂಪಾರ್ಷಿಯಲ್ ತತ್ವ ನೀನು ಎಂಬುದಾಗಿ ಹೇಳ್ತಾಳೆ ಶಪ್ಪಮುಡಯಾಯ್. ಯಾಕೆ ಹೇಳ್ತಾಳೆ ಅಂದರೆ ದೇವತೆಗಳ ಪಕ್ಷಪಾತಿಯಾಗಿ ನಮ್ಮನ್ನು ಕೈಬಿಟ್ಟಿದ್ದೀಯಾ ಎಂಬ ದೋಷ ನಿನಗೆ ಇಲ್ಲ. ಇಷ್ಟೊತ್ತು ಇದೆಲ್ಲ ಹೇಳ್ಬಿಟ್ರು 33 ಅಮರರ್ಕಂತ. ಈಗ ಪರಮಾತ್ಮ ದೇವತಾ ರಕ್ಷಣೆಯೇ ಒಂದು ದೋಷವಾ ಅಂತ ಕೇಳಿದಾಗ ಆ ದೋಷ ಇಲ್ಲದವನೇ, ನಿಷ್ಪಕ್ಷಪಾತಿಯಾದವನೇ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯ ಅಸ್ತಿ ನಮೇ ಪ್ರಿಯ ಅಸ್ತಿ ಅಂತನಲ್ಲವ. ಪರಮಾತ್ಮ ನಿಷ್ಪಕ್ಷಪಾತಿಯಾದದ್ದರಿಂದ ನಿನ್ನ ವಾತ್ಸಲ್ಯ ಕರುಣೆ ಎಲ್ಲ ಜೀವರಾಶಿಗಳ ಮೇಲೆ ಉಳ್ಳವನೇ ಎಂಬುದನ್ನು ಶಪ್ಪಮುಡಯ. ಶಪ್ಪಂ ಅಂದರೆ ಆರ್ಜವ ಗುಣ, ಬ್ರೂಟಲಿ ಫ್ರ್ಯಾಂಕ್ ಅಂತ ಹೇಳ್ತೀವಲ್ಲ, ಯಾವುದನ್ನು ಮರೆ ಮಾಡುವ ಸ್ವಭಾವವೇ ಇಲ್ಲ. ರುಜು ಸ್ವಭಾವ ಅಂತಾರೆ ಅದನ್ನು. ರುಜು ಸ್ವಭಾವ ಎಳೆಯ ಮಕ್ಕಳ ಹಾಗೆ, ಯಾವಾಗ ನೋಡಿದ್ರೂ ನಿರ್ಮಲವಾದ ಮನಸ್ಸು, ಯಾವುದನ್ನು ಬಚ್ಚಿಟ್ಟು ಹಿಂದೆ ಮುಂದೆ ಮಾತಾಡೋದು, ಬಚ್ಚಿಡೋದು ಇದೆಲ್ಲ ಇಲ್ಲ. ನಿಷ್ಪಕ್ಷಪಾತವಾದವನೇ ಒಂದರ್ಥ, ಇನ್ನೊಂದು ರುಜು ಸ್ವಭಾವವನ್ನು ಉಳ್ಳವನೇ. ಪರಮಾತ್ಮ ಎಷ್ಟು ರುಜು ಸ್ವಭಾವ ಅಂದರು. ಶೂರ್ಪಣಿಕೆ ಬಂದಿದ್ದಾಳೆ, ನೀನು ಯಾರು ಅಂತ ಕೇಳ್ತಾಳೆ. ಅವಳು ಯಾರೋ ಕಾಡಲ್ಲಿ ಹೋಗೋಳು ಒಬ್ಳು, ಅವಳಿಗೇನೋ ಒಂದು ಹೇಳಿ ಅತ್ಲಾಗ ಹೋಗು ಅನ್ಬೋದಾಗಿತ್ತು. ನಾವು ಯಾವುದೋ ಕೆಲಸಕ್ಕೆಲ್ಲ ಹೊರಟಿರ್ತೀವಿ, ಯಾರೋ ಎದುರುಗಡೆ ಸಿಕ್ಕಿ ಎಲ್ಲಿ ಇದ್ದರೆ ಅಪ್ಪಟ ಸುಳ್ಳು ಹೇಳ್ತೀವಿ. ಸಿನಿಮಾಗೆ ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀವಿ. ಒಂದು ಸಣ್ಣ ವಿಷಯಕ್ಕೆಲ್ಲ ಸುಳ್ಳು ಹೇಳ್ತೀವಿ. ಒಂದು ಸೀರೆ ಇವತ್ತಲ್ಲ 300 ರೂಪಾಯಿ, ಯಾರೋ ಬಂದು ಎಷ್ಟು ಕೊಟ್ರಿ? ಇದಾ 850 ರೂಪಾಯಿ ಕೊಟ್ಟೆ. ನೀನು ತೊಗೊಂಡಿರೋ ಸೀರೆ ನೀನು 800 ಕೊಟ್ರೇನು 300 ಕೊಟ್ರೇನು, ಅವ್ರಿಗೇನು ಕೊಡ್ತೀಯಾ? ಇಲ್ಲ ಅವರೇನಾದರೂ ಅದ್ರ ಹಣ ಕೊಡ್ತಾರ? ಸುಮ್ಮನೆ ಸುಳ್ಳು ಹೇಳೋದು ಇದೊಂಥರ ಚಟ. ಇದೆಲ್ಲ ಇಲ್ಲದೆ ಹಿಂದೆ ಮುಂದೆ ಮಾತನಾಡದಿರುವ ಗುಣ ಪರಮಾತ್ಮನಿಗೆ ಮಾತ್ರ, ಆರ್ಜವ ಗುಣ. ಅದನ್ನು ಆರ್ಜವ ಎಂಬುದಾಗಿ ಮಾರ್ಧವಾರ್ಜವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಸ್ಥೈರ್ಯ ಧೈರ್ಯ ಶೌರ್ಯ ಪರಾಕ್ರಮ ಇದೆಲ್ಲ ಪರಮಾತ್ಮನ ಗುಣಗಳು. ಆರ್ಜವವನ್ನು ಉಳ್ಳವನೇ, ಯಾರ ಬಳಿಯಲ್ಲಿಯೂ ಹಿಂದೆ ಮುಂದೆ ಮಾತಾಡದೆ ನೇರಾಗಿ ಮಾತನಾಡುವವನೇ. ಅಂದರೆ ವೆರಿ ವೆರಿ ಇಂಪಾರ್ಷಿಯಲ್ ಅನ್ನೋದು ಒಂದರ್ಥ. ಇನ್ನೊಂದರ್ಥ ವೆರಿ ವೆರಿ ಫ್ರ್ಯಾಂಕ್ ಅಂದರೆ ಏನರ್ಥ? ಪರಮಾತ್ಮ ಪಾರದರ್ಶಕವಾಗಿ ಇದ್ದಾನೆ, ವೆರಿ ವೆರಿ ಟ್ರಾನ್ಸ್ಪರೆಂಟ್ ಎಂಬುದಾಗಿ ಅರ್ಥ. ಆ ರೀತಿ ಶೂರ್ಪಣಕ್ಕೆ ಬಂದಿದ್ದಾಳೆ. ನೀನು ಯಾರು ಅಂತಾಳೆ, ತನ್ನ ಚರಿತ್ರೆ ಎಲ್ಲ ಹೇಳ್ತಾನೆ. ದಶರಥನ ಮಗ, ನಮ್ಮ ಚಿಕ್ಕಮ್ಮ ನನ್ನ ಕಾಡಕ್ಕೆ ಯಾಕೆ ಬೇಕು ಅವಳಿಗಿದೆಲ್ಲ? ಅದೆಲ್ಲ ಹೇಳಿದ್ರಿಂದ ತಾನೇ ಆಪತ್ತು ಬಂತು. ಹೇಳ್ದೆ ಇರ್ಬೋದಾಗಿದ್ದಲ್ವ? ಅಂದರೆ ಯಾರ ಮುಂದೆಯೂ ಏನನ್ನೂ ಮರೆಮಾಚಿಯೇ ತಿಳಿಯದವನು ಈ ಪರಮಾತ್ಮ. ಇದು ರಾಮನಿಗೆ ಮಾತ್ರವಲ್ಲ, ಕೃಷ್ಣನಿಗೂ ಉಂಟು ಅಂದ್ಬಿಟ್ರು. ಕೃಷ್ಣ ಏನು ಮಾಡ್ತಾನಂತೆ, ಯಾರ್ದೋ ಮನೆಯಲ್ಲಿ ಹೋಗಿ ನವನೀತ ಚೌರ್ಯ ಬೆಣ್ಣೆಯನ್ನು ಕಳ್ತನ ಮಾಡ್ತಾನಂತೆ. ಕಳ್ತನ ಮಾಡಿ ತಿಂದುಬಿಡ್ತಾನೆ. ತಿಂದರೆ ಬರೋರೆಲ್ಲ ಏನು ಮಾಡ್ತಾರೆ, ಎಲ್ಲಿ ಬಾಯಿ ತೆಗಿ ತೋರಿಸು ಅಂತ ಕೇಳ್ತಾರಂತೆ. ಯಾವಾಗ ನೋಡಿದ್ರು ಬಾಯಿ ತೆಗಿ ತೋರಿಸು ಅಂತ ಕೇಳ್ತಾರಲ್ವಾ, ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಮಿಕ್ಕಿದ ಬೆಣ್ಣೆನೆಲ್ಲ ಮೈಗೆ ಹಚ್ಕೊಂಡಂತೆ. ಬಾಯಾದರೂ ತೆಗೆದು ತೋರಿಸ್ಬೇಕು, ಮೈಯಲ್ಲಿ ಕಣ್ಣಿಗೆ ಕಾಣಲ್ವಾ? ಇಂತಹ ರುಚಿ ಸ್ವಭಾವ ಉಳ್ಳವನೇ. ಕಿಮ್ಮುಗ್ಧ ದಿಗ್ಧ ಮಮುನಾ ಕರಪಲ್ಲವಂತೆ ಗಾತ್ರೇ
ಪ್ರಮೃಜ್ಯ ವಿಹಗಾಖ್ಯ ನಿರ್ವಿಶಂಕ. ಅತಿಮಾನುಷ ಸ್ತವದಲ್ಲಿ ಕೂರನಾಥರ ಹಾಡ್ತಾರೆ, ಏನು ನಿನ್ನ ಮೌಢ್ಯ, ವಾಟ್ ಎನ್ ಎಕ್ಸ್ಟ್ರೀಮ್ ಇನ್ನೋಸೆನ್ಸ್ ನಿನ್ನದು, ಬಾಯಲ್ಲಿದ್ರೆ ಸಿಗಾಕೋತೇನೆ ಅಂತ ಬೆಣ್ಣೆ ಏನೋ ಮೈಗೆ ಹಚ್ಕೊಂಡ್ಯಲ್ಲ, ಇದುವಾ ನಿನ್ನ ಒಂದು ಮೌಢ್ಯ, ಕಿಮ್ಮುಗ್ಧ ದಿಗ್ಧ ಮಮುನಾ ಎಂಬುದಾಗಿ ಕೇಳ್ತಾರೆ. ಇಂತಹ ಆರ್ಜವ ಸ್ವಭಾವವುಳ್ಳವನು ನೀನಲ್ಲವ, ನೀನು ಪರಮ ನಿಷ್ಪಕ್ಷಪಾತಿ, ನೀನು ಯಾರ ಮೇಲೆ ಇವ್ರ ಮೇಲೆ ಕೃಪೆ ಮಾಡ್ತೀನಿ ಅವ್ರ ಮೇಲೆ ಮಾಡೋಲ್ಲ ಎಂಬ ಹಾಗೆ ಭೇದರಹಿತವಾದ ಭಾವವುಳ್ಳವನು, ಪಕ್ಷಪಾತ ಮಾಡದವನು ನೀನು, ಎಲ್ಲರನ್ನ ಆರ್ಜವದಿಂದ ರಕ್ಷಿಸುವವನು. ರಾಮನನ್ನ ಕುರಿತು ನಾರದರು ಉಪದೇಶ ಮಾಡುವಾಗ ವಾಲ್ಮೀಕಿಗೆ ಅಲ್ಲಿ ಹೇಳ್ತಾರೆ, ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ. ಲೋಕವನ್ನೆಲ್ಲ ಕಾಪಾಡುವವನು ತನ್ನವರನ್ನೂ ಕಾಪಾಡುವವನು ಅಂತ. ಇದು ಎರಡು ಯಾಕೆ ಹೇಳಿದ್ರು ಅಂದರು, ಕೆಲವರು ಊರಿಗೆಲ್ಲ ಉಪಕಾರಿ ಮನೆಗೆ ಮಾರಿ, ಪರಮಾತ್ಮ ಹಾಗಲ್ಲ, ಲೋಕವನ್ನೂ ರಕ್ಷಿಸುತ್ತಾನೆ, ಅವನ ಆಶ್ರಿತರನ್ನೂ ರಕ್ಷಿಸುತ್ತಾನೆ. ಅಂದರೆ ಏನು, ಅನಾಶ್ರಿತರನ್ನೂ ರಕ್ಷಿಸುತ್ತಾನೆ, ಆಶ್ರಿತರನ್ನೂ ರಕ್ಷಿಸುತ್ತಾನೆ ಎಂಬುದನ್ನು ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ. ಈಗ ಈ 33 ಅಮರಕ್ಕೆ ಅನ್ನೋದು ಎಲ್ಲರನ್ನ ಕಾಪಾಡಿದ್ದಾಯಿತು, ಅದು ರಕ್ಷಿತಾ ಜೀವಲೋಕಸ್ಯ, ಜೀವಲೋಕವನ್ನೆಲ್ಲ ರಕ್ಷಣೆ ಮಾಡಿದೆ. ಆದರೆ ಸ್ವಜನರಾದ ನಮ್ಮನ್ನು ಕೈ ಬಿಟ್ಬಿಟ್ಟಿದೆಯಲ್ಲ, ಸ್ವಜನಸ್ಯ ಚ ರಕ್ಷಿತ, ಅದನ್ನೂ ಮಾಡಬೇಡವಾ. ಶಪ್ಪ ಮೊಡಯಾಯ್ ಎಂಬುದಾಗಿ ಅವನನ್ನು ಆಂಡಾಳ್ ಸಂಬೋಧನೆ ಮಾಡ್ತಾ ನಿಷ್ಪಕ್ಷಪಾತಿಯಾಗಿದೆಯಾ. ಆದರೆ ನೀವು ಒಂದು ಮಾತು ಹೇಳ್ದ, ನನಗೆ ಯಾರೂ ಪ್ರಿಯರಲ್ಲ, ಯಾರೂ ನನಗೆ ದ್ವೇಷಿಗಳಲ್ಲ, ಆದರೆ ಯೇ ಭಜಂತಿತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ. ಯಾರು ನನ್ನನ್ನು ಭಜಿಸುತ್ತಾರೆಯೋ ಅವರಲ್ಲಿ ನನಗೆ ಪ್ರೇಮ, ಅವರಿಗೆ ನನ್ನಲ್ಲಿ ಪ್ರೇಮ, ನನಗೆ ಅವರಲ್ಲಿ ಪ್ರೇಮ ಎಂದೆಯಲ್ಲ. ಚಿತ್ರಂ ವಿಚಿತ್ರಮಿದಮಾಶ್ರಿತ ವತ್ಸಲತ್ವಂ. ಆಶ್ರಿತರ ಮೇಲಿನ ನಿನ್ನ ವಾತ್ಸಲ್ಯ ಅತಿ ವಿಚಿತ್ರವಾದದ್ದಲ್ಲವಾ, ಅದನ್ನು ನಮ್ಮಲ್ಲಿ ತೋರಬೇಡವಾ. ಶಪ್ಪ ಮೊಡಯಾಯ್ ಎಂಬುದಾಗಿ ಕರೀತಾಳೆ. ಆದರೆ ಹೀಗೆ ಎಲ್ಲರ ಹತ್ರ ಪಾರದರ್ಶಕವಾಗಿ ನಡೆದುಕೊಂಡ್ರೆ, ಎಲ್ಲರ ಹತ್ರ ರುಜು ಸ್ವಭಾವದಿಂದ ನಡೆದುಕೊಂಡ್ರೆ ಆಪತ್ತು ಬರೋಲ್ವಾ. ಈಗ ಶೂರ್ಪಣಿಕೆ ಹತ್ರ ನಡ್ಕೊಂಡದ್ರಿಂದ ಆಪತ್ತು ಬಂತಲ್ಲವ, ಹಾಗೆ ಆಪತ್ತು ಬರುವುದಿಲ್ಲವ ಎಂದರೆ ತಿರಲುಡಯಾಯ್, ಆಪತ್ತಿನಿಂದ ರಕ್ಷಣೆ ಮಾಡಿಕೊಳ್ಳುವ ತಿರಲ್ ಬಲವನ್ನು ಉಳ್ಳವನೇ. ಏನು ಆಪತ್ತು ಬಂದರೂ ಕೂಡ ಅದರಿಂದ ಪಾರಾಗುವ ಅಪರಿಮಿತವಾದ ಬಲ ಪರಾಕ್ರಮ ಉಳ್ಳವನು ತಿರಲುಡಯಾಯ್ ಎಂಬುದಾಗಿ ಹೇಳ್ತಾಳೆ. ಶೂರ್ಪಣಕ್ಕೆ ಹೋಗಿ ರಾವಣನ ಬಳಿಯಲ್ಲಿ ರಾಮನ ಬಗ್ಗೆ, ಸೀತಾ ಸೌಂದರ್ಯದ ಬಗ್ಗೆ ಎಲ್ಲ ತಿಳಿಸಿದಾಗ ರಾಮನಿಗೆ ಆಪತ್ತು ಏರ್ಪಟ್ಟಿತಲ್ಲವ, ಅಂದರೆ ಆ ಆಪತ್ತಿನಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳತಕ್ಕಂತಹ ಅಪರಿಮಿತವಾದ ಬಲವೂ ಇವನಿಗುಂಟಲ್ಲವ. ತಿರಲುಡಯಾಯ್, ಏನು ಬಲ! ರಾಮ ಲಕ್ಷ್ಮಣರಿಬ್ಬರು ಅಪರಿಮಿತವಾದ ವಾನರ ಸೈನ್ಯದೊಡನೆ ಎಲ್ಲ ಆ ರಾವಣನ ಪರಿವಾರವನ್ನು, ರಾವಣನ ಆ ಸೈನ್ಯವನ್ನು ನಾಶ ಮಾಡಿದ್ದು ಬೇರೆ. ಆದರೆ ರಾಮನ ನಿಜವಾದ ಬಲ ಎಲ್ಲಿ ತಿಳಿಯುತ್ತೆ ಅಂತ ಕೇಳಿದ್ರು. ತಿರಲುಡಯ ಎಂಬುದಾಗಿ ಹೇಳ್ತಾಳಲ್ಲ, ಏನು ಬಲ ಅಂದರು. ಒಂದು ಸಂಖ್ಯೆಯನ್ನು ವಾಲ್ಮೀಕಿ ಕೊಡ್ತಾರೆ. ಒಬ್ಬನೇ ಒಬ್ಬ ರಾಮ ಏನೇನೆಲ್ಲವನ್ನ ವಧೆ ಮಾಡಿದ ರಾವಣನೊಡನೆ ಯುದ್ಧ ಮಾಡುವಾಗ ಅಂತ ಒಂದು ಸಂಖ್ಯೆ ಹೇಳ್ತೀನಿ. 30 ನೆರ್ಬುದ ಆನೆಗಳು. 30 ಅಂದರೆ ಏನು? ನೆರ್ಬುದ ಅಂದರೆ ಏನು? ಬಿಲಿಯನ್ ಟು ಬಿಲಿಯನ್, ಅದಕ್ಕೊಂದು ನೆರ್ಬುದ ಅಂತ ಹೆಸರು. ಈಗ ಸಂಖ್ಯೆ ಎಲ್ಲ ನಮಗೆ ಗೊತ್ತೇ ಇಲ್ಲ. 30 ನೆರ್ಬುದ ಆನೆಗಳು, 30 ಮಹಾಶಂಖದಷ್ಟು ಕುದುರೆಗಳು, 30 ಶತಕೋಟಿ ರಥಗಳು, 30 ಮಹಾಪದ್ಮದಷ್ಟು ಪದಾತಿಗಳನ್ನು 1.5 ಗಂಟೆ ಕಾಲದಲ್ಲಿ ಸಂಹಾರ ಮಾಡಿದವನು ರಾಮ. ಒಬ್ಬನೇ ರಾಮ ಇಷ್ಟನ್ನು ಸಂಹಾರ ಮಾಡಿದ. ನಾವೇನೋ ಲಕ್ಷ ಕೋಟಿ ಅಂತೀವಲ್ಲ, ಕೋಟಿಗೂ ಮುಂದಿನ ಸಂಖ್ಯೆಗಳು ಇದೆಲ್ಲವೂ ಕೂಡ. ಕೋಟಿಗೆ ಮುಂದಿನದು ಶಂಖ, ಅದಾದ ಮೇಲೆ ಬರುವುದು ಪದ್ಮ, ಪದ್ಮವಾದ ಮೇಲೆ ಬರುವುದು ಶಂಖ, ಶಂಖ ಆದಮೇಲೆ ಮಹಾಶಂಖ, ಮಹಾಶಂಖ ಆದಮೇಲೆ ನೆರ್ಬುದ, ನೆರ್ಬುದ ಆದಮೇಲೆ ಮಹಾನೆರ್ಬುದ. ಇದೆಲ್ಲ ಸಂಖ್ಯೆ ನಮಗೆ ಗೊತ್ತೇ ಇಲ್ಲ. 30 ನೆರ್ಬುದ ಆನೆ, 30 ಮಹಾಶಂಖದಷ್ಟು ಕುದುರೆ,
30 ಶತಕೋಟಿ ರಥ, 30 ಮಹಾಪದ್ಮದಷ್ಟು ಪದಾತಿಗಳನ್ನು 1.5 ಗಂಟೆ ಕಾಲದಲ್ಲಿ ಒಬ್ಬನೇ ಸಂಹರಿಸಿದವನು ರಾಮ. ರಾವಣ ಹೇಳ್ತಾನೆ, ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ. ಇವನು ಸಾಮಾನ್ಯ ಮನುಷ್ಯನಲ್ಲ, ನನಗೂ ಗೊತ್ತಾಗ್ತಾ ಇದೆ ಇವನು ನಾರಾಯಣ ಅಂತ. ಅಂತಹ ಬಲವನ್ನು ಆಂಡಾಳ್ ತಿರಲುಡಯಾಯ್ ಶಪ್ಪಮುಡಯಾಯ್ ತಿರಲುಡಯಾಯ್. ಆಶ್ರಿತರ ವಿಷಯದಲ್ಲಿ ಶಪ್ಪಂ, ಶತ್ರುಗಳ ವಿಷಯದಲ್ಲಿ ತಿರಲ್. ಇವನಿಗೆ ಯಾರು ಶತ್ರುಗಳು ಅಲ್ಲೇ ಅನುಭವಿಸ್ಬಿಟ್ವಿ ನಾವು. 10ನೇ ಪಾಶುರದಲ್ಲೇ ನಮಗೆ ಅನುಭವ ಏರ್ಪಟ್ಟಿತು. ಭಾಗವತರ ಶತ್ರುಗಳೇ ಇವನಿಗೆ ಶತ್ರು. ಆದ್ದರಿಂದಲೇ ದುರ್ಯೋಧನನನ್ನು ಕುರಿತು ಹೇಳುವಾಗ ನೀನು ಪಾಂಡವರ ಶತ್ರುವಾದ್ದರಿಂದ ನನಗೂ ಶತ್ರು ಎಂದನಲ್ಲವ. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜ್ಯೇತಿ ಪಾಂಡವಾನಾಂ ದ್ವಿಷಸೆ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಮಾತಲ್ಲವ. ನೀನು ಪಾಂಡವರ ಶತ್ರುವಾದ್ದರಿಂದ ನನಗೂ ಶತ್ರು, ಆದ್ದರಿಂದ ನಿನ್ನ ಮನೆಯ ಅನ್ನವನ್ನು ನಾನು ತಿನ್ನುವುದಿಲ್ಲ ಎಂದನಲ್ಲವ ಪರಮಾತ್ಮ. ಹೀಗೆ ಭಾಗವತರ ಶತ್ರುಗಳನ್ನು ತನಗೆ ಶತ್ರುವಾಗಿ ಭಾವಿಸತಕ್ಕಂತಹವನು ಈ ಪರಮಾತ್ಮ. ಆ ರೀತಿ ಹಾಗೆ ಆಶ್ರಿತರಲ್ಲಿ ಆರ್ಜವವನ್ನು, ಶತ್ರುಗಳಲ್ಲಿ ಅಪರಿಮಿತವಾದ ಬಲವನ್ನು ತೋರಿ ಶಪ್ಪಮುಡಯಾಯ್ ತಿರಲುಡಯಾಯ್ ಶತ್ತಾರ್ಕೆ ಶತ್ತಾರ್ ಶತ್ರುಗಳಿಗೆ ವೆಪ್ಪಂ ಭಯದ ಜ್ವರವನ್ನು ಕೊಡುಕೊಂ ಉದಾರವಾಗಿ ಕೊಡುವಂತಹ ವಿಮಲ ಪರಮ ಪರಿಶುದ್ಧನಾದವನೇ ಅಖಿಲೇಯ ಪ್ರತ್ಯನೀಕನೇ ತುಯಿಲೆಳಾಯ್ ಏಳುವವನಾಗು. ಶತ್ತಾರ್ಕ್ ಶತ್ರುಗಳಿಗೆ, ಇವನಿಗೆ ಯಾರು ಶತ್ರು? ಭಾಗವತರಿಗೆ ಭಕ್ತರಿಗೆ ಯಾರು ಶತ್ರುವೋ ಅವರೇ ಇವನಿಗೆ ಶತ್ರು. ಎಂಬೆರುಮಾನವದರಿತ್ತು ಪಣ್ಣಿನ ಆನೆ ತೊಳಿಲ್ಗಳೆல்லாம் ಭಾಗವತ ಅಪಚಾರಂ ಪೊರಾಮಯಾಲೆ. ಭಾಗವತರಿಗೆ ಏರ್ಪಟ್ಟ ಅಪಚಾರಗಳನ್ನು ಸಹಿಸದೆ ಪರಮಾತ್ಮ ಇವರೆಲ್ಲರನ್ನ ಕೊಂದ. ಹಿರಣ್ಯನಾಶಕ್ಕೆ ಕಾರಣ ಪ್ರಹ್ಲಾದನಲ್ಲಿ ಮಾಡಿದ ಅಪಚಾರ. ಕಂಸನನ್ನು ಕೊಂದದ್ದಕ್ಕೆ ಕಾರಣ ಸಾಧು ಜನತ್ತನಲಿಯಂ ಕಂಜನೈಚ್ಛಾಧಿಪ್ಪದರ್ಕ್. ಎಲ್ಲವೂ ಇದೆ. ಪರಿತ್ರಾಣಾಯ ಸಾಧೂನ ಪರಮಾತ್ಮನ ಅವತಾರಕ್ಕೆ 3 ಕಾರಣಗಳನ್ನು ಹೇಳ್ದ. ಸಾಧು ಪರಿತ್ರಾಣ, ದುಷ್ಟ ಶಿಕ್ಷಣ, ಧರ್ಮ ಸಂಸ್ಥಾಪನ. ಇದು 3ರಲ್ಲಿ ಪ್ರಧಾನ ಯಾವುದು? ಸಾಧು ಪರಿತ್ರಾಣವೇ ಪ್ರಧಾನ ಹೇತು. ಸಾಧುಗಳನ್ನು ಸಂರಕ್ಷಣೆ ಮಾಡುವುದೇ ಪರಮಾತ್ಮನ ಅವತಾರದ ಪ್ರಧಾನ ಕಾರಣ ಅಂದುಬಿಟ್ರು. ಆದ್ದರಿಂದ ಹೀಗೆ ಆ ಭಾಗವತೋತ್ತಮರಾಗಿ ಅನವರತ ಅವನನ್ನು ಭಜಿಸುವಂತಹವರನ್ನು ರಕ್ಷಣೆ ಮಾಡುವುದಕ್ಕಾಗಲ್ಲವ ಪರಮಾತ್ಮ ಈ ಎಲ್ಲ ಅವತಾರಗಳನ್ನು ಮಾಡ್ತಾನೆ. ಶತ್ತಾರ್ಕ ವೆಪ್ಪಂ ಕೊಡುಕಂ. ಶತ್ತಾರ್ ಭಾಗವತೋತ್ತಮರಿಗೆ ಭಕ್ತರಿಗೆ ಯಾರು ಶತ್ರುವೋ ಅವರೇ ಭಗವಂತನಿಗೆ ಶತ್ರು. ಅಂತಹವರಿಗೆ ವೆಪ್ಪಂ ಕೊಡುಕಂ. ವೆಪ್ಪ ಅಂದರೆ ಟೆಂಪರೇಚರ್, ಉಷ್ಣತೆ, ಅದನ್ನು ಕೊಡ್ತಾನಂತೆ. ಅಂದರೆ ಏನು? ಭಯದ ಜ್ವರವನ್ನು ಕೊಡುವವನು. ಪಾಶ್ರ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕಪ್ಪಂ ತವಿರ್ಕುಂ, ಇಲ್ಲಿ ವೆಪ್ಪಂ ಕೊಡುಕುಂ. ಒಂದೇ ಪಾಶ್ರದಲ್ಲಿ ಎರಡೂ ಹೇಳ್ತಾಳೆ. ಯಾರಿಗೆ ಕಪ್ಪಂ ತವಿರ್ಕುಂ? 33 ಅಮರರ್ಕ್ ಕಪ್ಪಂ ತವಿರ್ಕುಂ. ಇಲ್ಲಿ ಶತ್ತಾರ್ಕ್ ವೆಪ್ಪಂ ಕೊಡುಕುಂ. ಆಶ್ರಿತರಿಗೆ ಭಯದ ಕಂಪನವನ್ನು ಕಳೆಯುವವನು, ಶತ್ರುಗಳಿಗೆ ಭಯದ ಜ್ವರವನ್ನು ಉದಾರವಾಗಿ ಕೊಡುವವನು. ತವಿರ್ಕುಂ ಕೊಡುಕುಂ, ಕಪ್ಪಂ ತವಿರ್ಕುಂ ವೆಪ್ಪಂ ಕೊಡುಕುಂ. ಕಾರಣ ಅವರುಗಳು ಆಶ್ರಿತರು, ಇವರುಗಳು ಆಶ್ರಿತರಿಗೆ ಕೇಡನ್ನು ಉಂಟು ಮಾಡುವವರು. ಹೀಗೆ ಭಯದ ಜ್ವರವನ್ನು ಕೊಡ್ತಾನಂತೆ ಅವರೆಲ್ಲರಿಗೂ ಕೂಡ ಈ ಪರಮಾತ್ಮ. ಇವರೆಲ್ಲರೂ ಕೂಡ ಪರಮಾತ್ಮನ ಪರಾಕ್ರಮ. ಆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಇವನು ಪಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಎಂಬ ಹಾಗೆ ಬಾಯಲ್ಲಿ ಪಾಂಚಜನ್ಯವನ್ನು ಇಟ್ಟು ಆ ಉಚ್ಚವಾದಂತಹ ಶಬ್ದವನ್ನು, ಶಂಖನಾದವನ್ನು ಮಾಡಿದ ಕೂಡಲೇ ಹೃದಯಾನಿ ವ್ಯದಾರಯತ್ ಸಘೋಷೋ ಧೃತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್. ಧೃತರಾಷ್ಟ್ರನ 100 ಮಕ್ಕಳ ಹೃದಯ ಎರಡಾಗಿ ಒಡೆಯಿತು. ಕಾರಣ ಏನು?
ಪಾಂಡವರಿಗೆ ಶತ್ರುವಲ್ಲವ, ಅವರಿಗೆ ಇವನು ಭಯವನ್ನು ಉಂಟು ಮಾಡ್ತಾನೆ. ಆಶ್ರಿತರಿಗೆ ಯಾರೆಲ್ಲ ಕೇಡು ಮಾಡ್ತಾರೋ ಅವರಿಗೆ ಜ್ವರವನ್ನು ಉದಾರವಾಗಿ ಕೊಡ್ತಾನಂತೆ, ಬೇಕಾದಷ್ಟು ಕೊಟ್ಬಿಡ್ತಾನಂತೆ. ಔದಾರ್ಯ ಅವರಿಗೆ ಆ ಪೂರ್ಣವಾದ ರೀತಿಯಲ್ಲಿ ಅವರನ್ನು ರಕ್ಷಿಸಬೇಕಾದರೆ ಇವನು ಮಾಡುವ ಕಾರ್ಯವೇನು? ಪೂರ್ಣವಾಗಿ ಶತ್ರುಗಳ ವಿನಾಶ, ಅವರನ್ನು ಫ್ರಮ್ ದ ರೂಟ್ ಔಟ್ ಮಾಡಬೇಕು ಅವರನ್ನು. ಆ ರೀತಿ ಅವರನ್ನು ನಾಶ ಮಾಡತಕ್ಕಂತಹವನು ನೀನಲ್ಲವಾ. ಇದರಿಂದ ಏನಾಯಿತು? ಆಶ್ರಿತರ ರಕ್ಷಣೆ, ಆಶ್ರಿತರ ಶತ್ರುಗಳ ನಾಶ ಮಾಡಿದ್ದರಿಂದ ವಿಮಲ. ಅಖಿಲಹೇಯ ಪ್ರತ್ಯನೀಕತ್ವ ಎಂಬುದು ಆಶ್ರಿತ ರಕ್ಷಣೆಯಿಂದ ಬಂದಂತಹ ಅಪೂರ್ವವಾದ ತೇಜಸ್ಸನ್ನು ವಿಮಲ ಎಂಬುದಾಗಿ ಕರೀತಾರೆ. ಹೇಗೆ ಕೊಡ್ತಾನಂತೆ ಇವನು? ಒಂದು ಶ್ರೀರಾಮಚಂದ್ರ ಸಮುದ್ರವನ್ನು ದಾಟಬೇಕು. ಸಮುದ್ರದ ತೀರದಲ್ಲಿ ಇವರೆಲ್ಲರೂ ಬಂದು ಅಪರಿಮಿತ ವಾನರ ಸೈನ್ಯದೊಡನೆ ಶ್ರೀರಾಮಚಂದ್ರ ಬೀಡು ಬಿಟ್ಟುಬಿಟ್ಟಿದ್ದಾನೆ. ಕಪಿಗಳಲ್ಗೆಲ್ಲ ಸಮುದ್ರ ಕಂಡ್ರೆ ಭಯ. ಆಚೆಯ ದಡಕ್ಕೆ ಹೋಗಿ ರಾವಣನೊಡನೆ ಯುದ್ಧ ಮಾಡುವುದು ಹೇಗೆ ಹಾಗೆ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಬಂದವನು ವಿಭೀಷಣ. ಈ ರಾಮ ಏನು ಮಾಡಿದ್ರಂತೆ? ಈ ಕೋಟ್ಯಾನುಕೋಟಿ ಇತ್ತಲ್ಲ ವಾನರರು, ಇದನ್ನೆಲ್ಲ ಬಿಟ್ಬಿಟ್ನಂತೆ. ವಿಭೀಷಣನನ್ನು ಕೇಳ್ತಾನಂತೆ. ಏನಂತ? ವಿಭೀಷಣ, ಸಾಗರವನ್ನು ಹೇಗೆ ದಾಟೋದು ಅಂತ. ಅಷ್ಟೊತ್ತು ಇವನ ಜೊತೆ ಬಂದ ವಾನರರೆಲ್ಲ ಹೋಗ್ಬಿಟ್ಟು ಈಗ ಬಂದನಲ್ಲ ವಿಭೀಷಣ, ಇವನನ್ನು ಸಲಹೆ ಕೇಳ್ತಾನಂತೆ. ಹೇಗಿದೆ ಅಂದರು ವ್ಯಾಖ್ಯಾತ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದು ಹಸು ಹೊಸದಾಗಿ ಕರುವನ್ನು ಪ್ರಸವಿಸಿದರೆ ಮುಂಚೆ ಹುಟ್ಟಿದ ಕರುವನ್ನು ತಾನೇ ಕೊಂಬಲ್ ತಿವಿಯುತ್ತಂತೆ. ಈ ಪುಟ್ಟದಾದ ಕರುವನ್ನು ರಕ್ಷಿಸುವುದಕ್ಕಾಗಿ ಇದರ ಮೇಲಿನ ಮೋಹದಿಂದ ಹಾಗಲ್ವಾ ರಾಮ ಮಾಡಿದ ಅಂದರು. ಆ ರೀತಿ ಇವನನ್ನು ಕೇಳಿದಾಗ ಇವನೇನು ಹೇಳ್ತಾನೆ? ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ. ಸಮಸ್ತ ಲೋಕಕ್ಕೂ ಶರಣ್ಯ, ಎಲ್ಲ ಜೀವರಾಶಿಗಳನ್ನು ರಕ್ಷಿಸುವುದು, ಎಲ್ಲ ಜೀವರಾಶಿಗಳು ಇವನನ್ನು ಕುರಿತು ಶರಣಾಗತಿ ಮಾಡಬೇಕು ಅಂತ ಈಗ ತಾನು ವಿಭೀಷಣ ಹೇಳ್ದ. ಆದರೆ ರಾಮ ಕೇಳ್ತಾನೆ, ಹೇಗಪ್ಪ ಸಮುದ್ರ ದಾಟೋದು ಅಂತ. ಏನಿಲ್ಲ, ಸಮುದ್ರ ರಾಜನನ್ನು ಕುರಿತು ನೀನು ಶರಣಾಗತಿ ಮಾಡು ಅಂತ ತಲೆ ಚಚ್ಕೋತಾರೆ ಆಚಾರ್ಯರು. ಎಲ್ಲರೂ ಶರಣಾಗತಿ ಮಾಡಬೇಕಾದದ್ದು ಇವನಲ್ಲಿ ಅಂತ ನೀನೇ ಈಗ ತಾನೇ ಹೇಳಿದೆ, ಈಗ ಅವನನ್ನೇ ಒಂದು ಶರಣಾಗತಿ ಮಾಡು ಅಂತೀಯಲ್ಲ ಅಂದರು. ಸುರಸವಾಗಿ ವ್ಯಾಖ್ಯಾನ. ನಮಗೇನೋ ಒಂದು ವ್ಯಾಧಿ ಬರುತ್ತೆ, ಯಾರೋ ಒಂದು ಔಷಧಿ ಕೊಡ್ತಾರೆ, ನಾವೇನು ಮಾಡ್ತೀವಿ? ಯಾರು ಏನು ರೋಗ ಹೇಳಿದ್ರು ಅವ್ರಿಗೆ ಅದೇ ಔಷಧಿ ಹೇಳ್ತೀವಿ. ನೋಡೋ ಔಷಧಿ ಹಚ್ಕೊಂಡೆ ನನಗೆಲ್ಲ ಹೋಗ್ಬಿಡ್ತು ಅಂತೀವಿ. ಹಾಗೇ ತನ್ನಂತಹ ರಾವಣನಾದ ದುರ್ವೃತ್ತನಾದ ರಾವಣನ ತಮ್ಮನಾದ ತನ್ನನ್ನು ರಾಮ ಅಂಗೀಕಾರ ಮಾಡಿದ್ದಕ್ಕೆ ಕಾರಣ ಶರಣಾಗತಿ. ಅದರಿಂದ ಶರಣಾಗತಿ ಮಾಡಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಇದು ವಿಭೀಷಣನ ಅಭಿಪ್ರಾಯ. ತಲೆಗೆಲ್ಲ ಒಂದೇ ಮಂತ್ರ ಅಂತಾರಲ್ಲ, ಹಾಗೆ ರಾಮನಿಗೆ ಅದನ್ನೇ ಹೇಳ್ತಂತೆ, ನೀನು ಅದನ್ನೇ ಮಾಡು. ಆಯ್ತಪ್ಪ, ಹೊಸದಾಗಿ ಬಂದಿದ್ದಾನೆ, ಇವನು ಮಾತು ಕೇಳಬೇಕಲ್ವಾ? ಆಯಿತು ಉಂದ. ನಿಶಾಸ್ತಿಸ್ರಹ 3 ರಾತ್ರಿಗಳು ರಾಮ ಶರಣಾಗತಿಯನ್ನು ಮಾಡ್ದ. ಸಮುದ್ರ ರಾಜ ಜಾಗ ಬಿಡಲೇ ಇಲ್ಲ, ಮುಖ ತೋರಲೇ ಇಲ್ಲ. ರಾಮ ಮಾಡಿದ ಶರಣಾಗತಿ ಫೇಲ್ಯೂರ್, ಅಟ್ಟರ್ ಫೇಲ್ಯೂರ್. ಶರಣಾಗತಿ ಯಾವಾಗಲೂ ಕೂಡ ಶರಣಾಗತಿಗೆ ಜಯವೇ ಸಿದ್ಧ. ಶರಣಾಗತಿ ಯಾವಾಗಲೂ ಕೂಡ ಅದು ಫಲಿಸದೆ ಹೋಗೋದೇ ಇಲ್ಲ. ಶರಣಾಗತಿ ಫಲಿಸುತ್ತೆ. ಆದರೆ ರಾಮ ಮಾಡಿದ ಶರಣಾಗತಿ ಫಲಿಸಲಿಲ್ವಲ್ಲ ಅಂದರು. ಕಾರಣ ಏನು? ಶರಣಾಗತಿ ಮಾಡುವ ರೀತಿಯಲ್ಲಿ ಮಾಡಲಿಲ್ಲ, ಅದರಿಂದ ಫಲಿಸಲಿಲ್ಲ ಅಂದರು. ಹೇಗೆ ಎಂದು ಶರಣಾಗತಿ ಮಾಡಿದ 3 ದಿನವಾಯಿತು. ಸಮುದ್ರ ರಾಜ ಮುಖವನ್ನು ತೋರಲಿಲ್ಲ, ಆತ ಜಾಗವನ್ನು ಬಿಡಲಿಲ್ಲ. ಆಗ ಇವನೇನು ಹೇಳ್ತಾನೆ? ಈ ಸಮುದ್ರ ರಾಜ ಒಂದು ಮೀನು ಮೊಸಳೆಗಳ ಒಂದು ಮಡು. ಏನಂತ ತಿಳ್ಕೊಂಡಿದ್ದಾನೆ ಇವನನ್ನ? ರಾಮೋ ರಕ್ತಂ ತಲೋಚನಃ. ಇದು ಯಾವುದೋ ಮೀನು ಮೊಸಳೆಗಿರೋ ಒಂದು ಮಡು ಇದು. ಇವನು ನನ್ನನ್ನು ಅಸಮರ್ಥಂ ವಿಜಾನಾತಿ ಮಾಮಯಂ ಮಕರಾಲಯ. ಮಕರಾಲಯ ಮೀನು ಮೊಸಳೆಗಳಿಗೆ ಆಶ್ರಯವಾದ ಒಂದಿಷ್ಟು ನೀರು, ನನ್ನನ್ನು ಸಾಮರ್ಥ್ಯ ಇಲ್ಲದೆ ಇರೋನು ಅಂತ ತಿಳ್ಕೊಂಡ್ಬಿಟ್ಟು ಮುಖ ತೋರಿಸ್ತಾ ಇದ್ದಾನ.
ಎಲೈ ಲಕ್ಷ್ಮಣ ಚಾಪಮಾನಯ ಸೌಮಿತ್ರೆ ಶರಾಂಶ್ಚ ಆಶಿ ವಿಶೋಪಮಾನೆ, ತೆಗೆದುಕೊಂಡು ಬಾ ನನ್ನ ಧನುಸ್ಸನ್ನ, ವಿಷಪೂರ್ಣವಾದ ಅತ್ಯಂತ ಉಗ್ರವಾದ ಬಾಣಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಾ. ನಾನು ಈ ಸಾಗರಂ ಶೋಷಯಿಷ್ಯಾಮಿ ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ, ಸಮುದ್ರವನ್ನು ಶೋಷಣೆ ಮಾಡಿಬಿಡ್ತೀನಿ. ಕಪಿಗಳೆಲ್ಲ ಹಾಗೆ ನಡ್ಕೊಂಡು ಹೋಗಲಿ ಸಮುದ್ರದ ಮೇಲೆ. ಈ ರೀತಿ ದುರಹಂಕಾರ ಮಾಡಿದ ಸಮುದ್ರ ಕಪಿಗಳ ಕಾಲ್ತುಳಿತಕ್ಕೆ ಸಿಕ್ಕಿ ನೆರಳಲಿ. ರಾಮೋ ರಕ್ತಾಂತಲೋಚನ, ಕೆಂಡದ ಉಂಡೆ ಆಗಿಬಿಟ್ಟಿದೆ ರಾಮನ ಕಣ್ಣುಗಳು. ಮಹಾಕೋಪ ಬಂದ್ಬಿಟ್ಟಿದೆ. ಅಷ್ಟೊಂದು ಕೋಪ ಯಾರೂ ನೋಡೇ ಇರಲಿಲ್ಲ ರಾಮನಿಗೆ. ಸಾಗರವನ್ನು ಕುರಿತು ಶರಣಾಗತಿ ಮಾಡಿ ಸಾಗರ ಸ್ಥಳವನ್ನು ಬಿಡದೆ ಹೋದಾಗ ಅತೀವ್ರವಾದ ಕೋಪ ಏರ್ಪಟ್ಟು ರಾಮೋ ರಕ್ತಾಂತಲೋಚನ, ಕೆಂಪು ಉಂಡೆಗಳಾಗಿ ಕಣ್ಣುಗಳು ಜ್ವಲಿಸುತ್ತಾ ತೆಗೆದುಕೊಂಡು ಬಾ ಧನುಸ್ಸನ್ನ, ಕ್ರೂರ ಉಗ್ರ ಬಾಣಗಳನ್ನು, ವಿಷಪೂರಿತವಾದ ಬಾಣ ತೆಗೆದುಕೊಂಡು ಬಾ, ಸಾಗರವನ್ನು ಶೋಷಣೆ ಮಾಡಿಬಿಡ್ತೀನಿ ಎಂಬುದಾಗಿ ಒಂದು ಅಬ್ಬರವನ್ನು ರಾಮ ಮಾಡಿದನಲ್ಲ. ಕೋಪೋದ್ರಿಕ್ತನಾಗಿ ರಾಮ ಆದ. ಆಗೇನಾಯಿತು, ಸಮುದ್ರ ರಾಜ ಓಡ್ ಬಂದ, ಬಾಣವನ್ನು ಪ್ರಯೋಗ ಮಾಡಿಬಿಡ್ತಾನೆ, ಬಾಣವನ್ನು ಹೂಡಿಬಿಡ್ತಾನೆ ಧನುಸ್ಸಿನಲ್ಲಿ. ಆಗ ಓಡ್ ಬರ್ತಾನೆ ಸಮುದ್ರ ರಾಜ. ಇಲ್ಲಿ ಹೇಳ್ತಾರೆ ವ್ಯಾಖ್ಯಾತ, ರಾಮ ಮಾಡಿದ ಶರಣಾಗತಿ ಯಾತಕ್ಕೆ ಫಲಿಸಲಿಲ್ಲ ಅಂದರು. ಶರಣಾಗತಿ ಮಾಡೋರಿಗೆ ಆಕಿಂಚನ್ಯ ಅನನ್ಯಗತಿತ್ವ ಇರಬೇಕು. ಅಂದರೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬಾರ್ದು. ಯಾರನ್ನ ಕುರಿತು ಶರಣಾಗತಿ ಮಾಡ್ತಿದ್ದಾನೋ ಅವನೇ ಗತಿಯಾಗಿ ಇರಬೇಕು. ರಾಮನಿಗೆ ಎರಡೂ ಇಲ್ಲ. ಕಾರಣ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ ಸಾಮರ್ಥ್ಯವೂ ಇದೆ, ಇವನಿಗೆ ಬೇರೆ ಅವನ ಗತಿನೂ ಅಲ್ಲ, ಇವನೇ ಗತಿ. ಇವನು ಎಲ್ಲರಿಗೂ ಗತಿಯೇ ವಿನಃ ಇವನಿಗೆ ಯಾರೂ ಗತಿ ಇಲ್ಲ ಅಲ್ಲವ. ಸಮಸ್ತ ಲೋಕಕ್ಕೂ ಗತಿಯಾದವನು ಇವನು ಅನನ್ಯಗತಿಯೂ ಅಲ್ಲ, ಇವನು ಅಕಿಂಚನನೂ ಅಲ್ಲ. ಆದ್ದರಿಂದ ಇವನು ಶರಣ್ಯನಾಗುವುದಕ್ಕೆ ಯೋಗ್ಯನೇ ವಿನಃ ಶರಣಾಗತನಾಗುವುದಕ್ಕೆ ಯೋಗ್ಯನಲ್ಲ. ಆದ್ದರಿಂದ ಇವನು ಮಾಡಿದ ಶರಣಾಗತಿ ಫಲಿಸಲಿಲ್ಲ ಅಂದ್ಬಿಟ್ಟು. ಇವನು ಯಾವ ಕಾಲಕ್ಕೂ ಶರಣ್ಯನೇ, ಪರಮಾತ್ಮ ಶರಣಾಗತನಲ್ಲವೇ ಅಲ್ಲ. ನಾವು ಶರಣಾಗತರು, ಅವನು ಶರಣ್ಯ. ಇದನ್ನು ತೋರಿಸೋದೇ ಈ ಪ್ರಸಂಗ. ಸಮುದ್ರ ಶರಣಾಗತಿ ಏನು ತೋರಿಸುತ್ತೆ? ಅವನು ಯಾವ ಕಾಲಕ್ಕೂ ಶರಣ್ಯ, ನಾವು ಯಾವ ಕಾಲಕ್ಕೂ ಶರಣಾಗತರೇ ವಿನಃ ಅವನು ಯಾವ ಕಾಲಕ್ಕೂ ಶರಣಾಗತನಲ್ಲ. ಆತ್ಮದಾಸ್ಯಂ ಹರೇ ಸ್ವಾಮ್ಯಂ ಇತಿ ಸದಾ ಸ್ಮರ. ಇದು ಪರಮಶಿವನ ಮಾತು. ಇದನ್ನು ತೋರಿಸೋದೇ ಸಮುದ್ರ ಶರಣಾಗತಿ. ಆಗ ಸಮುದ್ರ ರಾಜ ಓಡಿ ಬಂದ, ಶರಣಾಗತಿ ಅವನು ಮಾಡ್ತಾನೀಗ. ಈಗ ಸಮುದ್ರ ರಾಜ ಶರಣಾಗತಿ ರಾಮನನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಆಗ ರಾಮ ಹೇಳ್ತಾನೆ, ಅಯ್ಯ, ಬಾಣವನ್ನು ಹೂಡಿಬಿಟ್ಟಿದ್ದೀನಿ ಧನುಸ್ಸಿನಲ್ಲಿ. ಹೂಡಿದ ಬಾಣವನ್ನು ಒಬ್ಬ ವೀರನಾದವನು ಹಿಂತೆಗೆಯೋಲ್ಲ. ನಾನು ಹೂಡಿದ ಬಾಣವನ್ನು ಹೇಗೆ ತೆಗೆದುಕೊಳ್ಳಲಿ? ಈ ಬಾಣನ ಏನು ಮಾಡಲಿ ಇಂದ. ಸಮುದ್ರ ಹೇಳ್ತಾನೆ, ನನ್ನಲ್ಲಿ ಪ್ರಯಾಣ ಮಾಡುವವರನ್ನು ಹಿಂಸೆ ಮಾಡೋ ಒಂದು ಗುಂಪು, ದಸ್ಯುಗಳ ಗುಂಪು ಅದೋ ಅಲ್ಲಿದೆ. ಈ ಬಾಣ ಅವ್ರ ಮೇಲೆ ಪ್ರಯೋಗ ಮಾಡು ಅಂದ್ಬಿಟ್ಟ. ಸಮುದ್ರನ ಮೇಲೆ ಹೂಡಿದ ಬಾಣ ಸಮುದ್ರ ರಾಜನಿಗೆ ಯಾರು ಹಿಂಸೆ ಮಾಡ್ತಾ ಇದ್ರು ಅವರ ಮೇಲೆ ಪ್ರಯೋಗ ಮಾಡು ಅಂದ್ಬಿಟ್ಟ ಸಮುದ್ರ ರಾಜ. ರಾಮ ಆ ಬಾಣವನ್ನು ಅಲ್ಲಿ ಪ್ರಯೋಗ ಮಾಡಿಬಿಟ್ಟ. ಮುಮೋಚತಂ ಶರಂ ದೀಪ್ತಂ ವೀರಸಾಗರ ದರ್ಶನಾತ್. ಅನಂತರ ತೇನ ಮರುಕಾಂತಾರಂ ಶರಂ ದೀಪ್ತಂ ಪೃಥಿವ್ಯಾಂ ಖಲು ವಿಶ್ರಾಂತಂ ಎಂಬುದಾಗಿ ಯುದ್ಧಕಾಂಡದಲ್ಲಿ ಸಾಗರ ಶರಣಾಗತಿಯಲ್ಲಿ ವಾಲ್ಮೀಕಿಗಳ ಅದ್ಭುತವಾದ ಶ್ಲೋಕ. ಆ ಮುಮೋಚತಂ ಶರಂ ದೀಪ್ತಂ ವೀರ ಸಾಗರ ದರ್ಶನಾತ್. ಸಾಗರ ಬಂದು ದರ್ಶನ ಕೊಟ್ಟ, ಶರಣಾಗತಿ ಮಾಡಿದಾಗ ತೇನ ಮರುಕಾಂತಾರಂ. ಮರುಕಾಂತಾರ ಅಂದರೆ ಮರುಭೂಮಿ. ಆ ಮರುಭೂಮಿಯಲ್ಲಿ ಇದ್ದಂತಹ ಶರಂ ದೀಪ್ತಂ ಪೃಥಿವ್ಯಾಂ ಖಲು ವಿಶ್ರಾಂತಂ, ಅಲ್ಲಿದ್ದ ದಸ್ಯುಗಳ ಮೇಲೆ ರಾಮ ಪ್ರಯೋಗ ಮಾಡಿಬಿಟ್ಟ ಬಾಣವನ್ನು. ಅವರು ಯಾರೋ ಏನೋ ಅವ್ರ ಮುಖನೂ ನೋಡಿಲ್ಲ. ಸಮುದ್ರನ ಮೇಲೆ ಹೂಡಿದ ಬಾಣವನ್ನು ಅವನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟನಲ್ಲವಾ. ಆ ರೀತಿ ಆಶ್ರಿತರ ಮೇಲೆ ಕೃಪೆ ಮಾಡುವಾಗ ರಾಮ ಆಶ್ರಿತರನ್ನು ರಕ್ಷಿಸುವುದಕ್ಕಾಗಿ ಅವರ ಮೇಲೆ ಹೂಡಿದ ಬಾಣವನ್ನು ಅವರ ಶತ್ರುಗಳ ಮೇಲೆ ಬಿಟ್ಬಿಡ್ತಾನಂತೆ. ವೈಗುಂದಾಮಣಿವಣ್ಣನೆ ಎನ್ பொல்லாத்திரக்குறளா என்னுள் மன்னி வைகுந்தாவரும் தீமை உன் அடியார்க்கு தீர்த்து அசுரர்களுக்கு தீமகள் செய்குண்டா உன்னை நான் பிடித்தேன் கொள் ಸಿಕ್ಕನವೇ. ತಿರುವಾಯ್ಮೊழிಯಲ್ಲಿ ನಮ್ಮಾಳ್ವಾರು ಹೇಳ್ತಾರೆ ಏನಂತ, ಓ ಪರಮಾತ್ಮ,
ಯಾರು ಆಶ್ರಿತರೋ ಅವರ ಮೇಲೆ ಹೂಡಿದ ಬಾಣವನ್ನು ಅವರ ಶತ್ರುಗಳ ಮೇಲೆ ಬಿಟ್ಬಿಡ್ತಾನಂತೆ ಪರಮಾತ್ಮ. ಹೇಗಿದೆ ಅಂದರು, ಒಬ್ಬ ಪರಮಾತ್ಮನನ್ನು ಆಶ್ರಯಣ ಮಾಡ್ತಾನೆ, ಶರಣಾಗತಿ ಮಾಡ್ತಾನೆ, ಭಾಗವತೋತ್ತಮನಾಗ್ತಾನೆ. ಅವನಿಗೆ ಮರಣ ಏರ್ಪಟ್ಟಾಗ ಪರಮಾತ್ಮ ಏನು ಮಾಡ್ತಾನೆ, ಅವನಿಗೆ ಮೋಕ್ಷವನ್ನು ಕೊಡಬೇಕು. ಅವನಿಗೆ ಪಾಪ ಪುಣ್ಯಗಳಿರುತ್ತಲ್ಲ, ಅದನ್ನು ಏನು ಮಾಡೋದು? ಅವನ ಪಾಪ ಪುಣ್ಯಗಳನ್ನು ಏನು ಮಾಡೋದು? ಅವನು ಪಾಪ ಪುಣ್ಯಗಳಿಂದ ಬಿಡುಗಡೆ ಪಡೆದ್ರೆ ತಾನೆ ಅವನಿಗೆ ಮುಕ್ತಿ. ಏನು ಮಾಡ್ತಾನಂತೆ, ಅವನ ಜೊತೆಯಲ್ಲಿ ಯಾರೆಲ್ಲ ಪ್ರೀತಿ ವಿಶ್ವಾಸ ಗೌರವಗಳಿಂದ ಇದ್ದರೋ ಅವರಿಗೆ ಪುಣ್ಯವನ್ನು ಕೊಟ್ಬಿಡ್ತಾನಂತೆ. ಯಾರೆಲ್ಲ ವಿರೋಧ ಮಾಡಿದ್ರೋ ಅವ್ರಿಗೆಲ್ಲ ಪಾಪನ ಹಂಚ್ಬಿಡ್ತಾನಂತೆ. ಅಂದರೆ ಆಶ್ರಿತರ ಪಾಪಗಳನ್ನು ಅವರ ವಿರೋಧಿಗಳಿಗೆ, ಪುಣ್ಯವನ್ನು ಅವರ ಪ್ರಿಯರಾದವರಿಗೆ. ವೈಗುಂ ವೈಗಲ್ದೋಯಂ அமுதாய வானேரே ஷைகும் தாவரும் தீமை உன் அடியார்க்கு தீர்த்து. தீமை ಕೇಡನ್ನ ಉನ್ನ ಅಡಿಯಾರ್ಕು ತೀರ್ತು. ಆಶ್ರಯಣ ಮಾಡಿದವರ ಕೇಡನ್ನ ಕಳೆದು ಬಿಟ್ಟು ಅದನ್ನು ಏನು ಮಾಡ್ತೀಯ, ಅಸುರர்களுக்கு தீமைகள் செய்குಂದ ಅದೆಲ್ಲವನ್ನ ದಾನವರಿಗೆ, ಅಸುರರ ಮೇಲೆ ಅದನ್ನು ಪ್ರಯೋಗ ಮಾಡುವವನು ನೀನಲ್ಲವಾ ವೈಗುಂಧ ಮಣಿವಣ್ಣನೇ, ವೈಗುಂಧ ಪಿರಾನೆ ಎಂಬುದಾಗಿ ಆ ಪರಮಾತ್ಮ ಶ್ರೀವೈಗುಂಧ ದಿವ್ಯಕ್ಷೇತ್ರದಲ್ಲಿ ಪರಮಾತ್ಮ ವಿರಾಜಮಾನವಾಗಿರುವ ಪರಮಾತ್ಮ ಆಶ್ರಿತರ ಕೊರತೆಗಳನ್ನು ನೀಗಿ ಅವರನ್ನು ರಕ್ಷಣೆ ಮಾಡುವ ಪ್ರಕಾರವನ್ನು ನಮ್ಮಾಡ್ವಾರ್ ಗಾನ ಮಾಡ್ತಾರಲ್ಲವ, ಅಂತಹ ಪರಮಾತ್ಮ ಸಮುದ್ರ ರಾಜನ ಮೇಲೆ ಬಾಣ ಪ್ರಯೋಗ ಮಾಡಿದ. ಅವನು ಯಾವಾಗ ಶರಣಾಗತಿ ಮಾಡಿಬಿಟ್ಟ, ಅವನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಈ ರೀತಿ ಭಯದ ಜ್ವರವನ್ನು ಆಶ್ರಿತರ ಶತ್ರುಗಳಿಗೆ ಕೊಡುವವನೇ. ಯಾರೆಲ್ಲ ಭಕ್ತರೋ ಪಾಂಡವರ ದುಃಖವನ್ನೆಲ್ಲ ಏನು ಮಾಡ್ದ, ಪರಮಾತ್ಮ ಕೃಷ್ಣನಿಗೆ ಪಾಂಡವರ ಮೇಲೆ ಪರಮ ಪ್ರೇಮ, ಅದರಲ್ಲೂ ಪಾಂಚಾಲಿ ಪಟ್ಟ ದುಃಖ ಅವನ ಮನಸ್ಸಲ್ಲಿ ಮಡಿಗಟ್ಟಿಬಿಟ್ಟಿದೆ. ಆದ್ದರಿಂದ ಅವನು ಏನು ಮಾಡ್ದ, ಪಾಂಡವರ್ ತಮ್ಮುடைய பஞ்சாலி மறுக்கமெல்லாம் ஆண்டங்கனுத்து வர்த்தம் பெண்டிர் மேல் வைத்த ಅಪ್ಪನ್ಮಲೈ. ತಿರುಮಾಲಿರುಂ ಸೋಲೆಮಲೆಯಲ್ಲಿ ಕೊಂಡಾಡ್ತಾರೆ ಪ್ರಿಯಾಳ್ವಾರ್. ಏನು ಹೇಳ್ತಾರೆ, ಈ ದ್ರೌಪದಿ ಪತಿಯರು ಇರುವಾಗಲೇ ತಲೆಯನ್ನು ಬಿಚ್ಚಿಕೊಂಡು ವಿಧವಾಲಂಕಾರದಲ್ಲಿ ಇದ್ದಳಲ್ಲವಾ, ಈ ಸಂಕಟವನ್ನು 100 ಜನ ಕೌರವರ ಪತ್ನಿಗೆ ಉಂಟು ಮಾಡಿದ ಅಂತಾರೆ. ಇವಳಿಗೆ ಏನು ಸಂತಾಯಿತೋ ಅದನ್ನು ಅವರ ಅನುಭವಿಸೋ ಹಾಗೆ ಮಾಡಿದವನು ಪರಮಾತ್ಮ. ಇದು ವೆಪ್ಪಂ ಕೊಡುಕಂ ಎಂಬುದಾಗಿ ಪರಮಾತ್ಮನ ಮಾತಲ್ಲವಾ ಇದು. ಆ ದ್ರೌಪದಿಗಾಗಿ ಏನೆಲ್ಲ ಮಾಡ್ತಾನೆ ಪರಮಾತ್ಮ. ಆದರೆ ಇವನು ಮರೆಯಾಗಿ ಇದ್ದು ವಸ್ತ್ರವನ್ನು ಕೊಟ್ಟ. ಪರಮಾತ್ಮ ನೇರಾಗಿ ಬಂದು ದ್ರೌಪದಿಗೆ ವಸ್ತ್ರ ಪ್ರದಾನವನ್ನು ಮಾಡಲೇ ಇಲ್ಲ. ಅವಳಿಗೆ ಕಣ್ಮರೆಯಾಗಿದ್ದು ಪರಮಾತ್ಮ ಅಕ್ಷಯ ವಸ್ತ್ರವನ್ನು ಅವಳಿಗೆ ನೀಡಿದನಲ್ಲವಾ. ಕಾರಣ ಏನು ಅಂದರು, ಕೃಷ್ಣ ಏನಾದರೂ ಆ ದ್ಯೂತ ಸಭೆಗೆ ಬಂದಿದ್ದರೆ ಪಾಂಡವರಿಗೆ ಶಿರಚ್ಛೇದನ ಮಾಡಿಬಿಡ್ತಾ ಇದ್ದ. ಕಾರಣ ಏನು, ಪಾಂಡವர்களையும் நிரசிக்க பிராப்தமாயிருக்க வைத்தது ದ್ರೌಪದಿಯನುடைய ಮಂಗಳಸೂತ್ರಕ್ಕಾக. ಅವಳ ಮಂಗಳಸೂತ್ರ ಉಳಿಬೇಕು ಅಂತ ಇವರು 5 ಜನ ಕಾಪಾಡದಂತೆ. ಕಾರಣ ಏನು, ಅವರೇನೂ ತಪ್ಪು ಮಾಡಲಿಲ್ವಲ್ಲ. ದ್ರೌಪದಿಯನ್ನು ದ್ಯೂತದಲ್ಲಿ ಪಣವಾಗಿ ಇಟ್ಟರು. ಪಣವಾಗಿ ಇಟ್ಟ ಮೇಲೆ ಸೋತರು. ಸೋತ ಮೇಲೆ ಆ ಸೋತ ಪಣವನ್ನು ಅವರು ಕೊಡಬೇಕಲ್ಲವ. ಆದ್ದರಿಂದ ಅದನ್ನು ಕೊಟ್ಟರು. ಇದರಲ್ಲಿ ಪಾಂಡವರು ಮಾಡಿದ ಅಪರಾಧ ಏನಿದೆ, ಕೃಷ್ಣ ಯಾತಕ್ಕೆ ಪಾಂಡವರನ್ನು ಶಿಕ್ಷೆ ಮಾಡಬೇಕು? ಅಪೂರ್ವವಾದ ರಹಸ್ಯ ವಿಚಾರ. ಇದೆಲ್ಲ ನನಗೆ ಎಲ್ಲಿಯೂ ಸಿಗುವಂಥದ್ದಲ್ಲ. ಪೂರ್ವಾಚಾರ್ಯರುಗಳು ತಮ್ಮ ರಹಸ್ಯ ಗ್ರಂಥಗಳಲ್ಲಿ ಇದನ್ನೆಲ್ಲ ಬಹಳ ಸೂಕ್ಷ್ಮವಾದ ಕೂಲಂಕಷವಾದ ವಿಚಾರಗಳನ್ನು ನಮಗೆ ಹೇಳ್ತಾರೆ. ಇದನ್ನೆಲ್ಲ ಬಹಳ ಗಮನವಿಟ್ಟು ಕೇಳಬೇಕು. ಅಲ್ಲಿ ಕೇಳ್ತಾರೆ, ಈ ಪಾಂಡವರು ಏನು ಅಪರಾಧ ಮಾಡಿದ್ರು? ಪಣವಾಗಿ ದ್ಯೂತದಲ್ಲಿ ಕೌರವನೊಡನೆ ಇವರೆಲ್ಲರೂ ದ್ಯೂತವಾಡುವಾಗ ತಮ್ಮಂದಿರ ರಾಜ್ಯವನ್ನಿಟ್ಟ, ಅವನ ಸೈನ್ಯವನ್ನಿಟ್ಟ, ಹಾಗೆ ತನ್ನ ತಮ್ಮಂದಿರನ್ನು ಪಣವಾಗಿ ಇಟ್ಟ, ದ್ರೌಪದಿಯನ್ನು ಪಣವಾಗಿ ಇಟ್ಟ, ಕಳೆದುಕೊಂಡ ಮೇಲೆ ಆ ಜಯಿಸಿದವರಿಗೆ ಅದನ್ನೆಲ್ಲ ಕೊಡಬೇಕು. ಪಡೆದುಕೊಳ್ಳುವವರು ತಮ್ಗೆ ಯಾವುದು ಬೇಕೋ ಅದನ್ನು ಉಪಯೋಗಿಸ್ಕೋತಾರೆ. ದ್ರೌಪದಿಯನ್ನು ದಾಸಿಯ ಹಾಗೆ ಅವರು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಇವರ ತಪ್ಪೇನಿದೆ? ಪಾಂಡವರದ್ದೇನೂ ಅಪರಾಧ ಇಲ್ಲವಲ್ಲ. ಮತ್ತೆ ಯಾಕೆ ಕೃಷ್ಣ ಪಾಂಡವರನ್ನು
ತಲೆ ಕತ್ತರಿಸುವ, ಶಿರಚ್ಛೇದನ ಮಾಡುವಷ್ಟು ಕೋಪ ಕೃಷ್ಣನಿಗೆ ಯಾಕೆ? ಪಾಂಡವರು ದ್ರೌಪದಿಯನ್ನು ಪಣವಾಗಿ ಇಟ್ಟು ಸೋತದ್ದು ಮಾತ್ರವಲ್ಲ, ಆ ದ್ರೌಪದಿಯನ್ನು ದುಶ್ಯಾಸನ ಎಳೆದ ತಂದು ವಸ್ತ್ರಾಪಹರಣ ಮಾಡುವ ಪ್ರಸಂಗದಲ್ಲಿ ಅವಳೇನು ಮಾಡಿದ್ಲು? ಇವರು 5 ಜನ ತಲೆ ತಗ್ಗಿಸಿ ಕೂತಿದ್ರು. ಪತಿಗಳ ಇವರಿದ್ದರೇನು ಸತಿಯ ಭಂಗ ಕೊದಗಲಿಲ್ಲ, ಎಲ್ಲ 5 ಜನ ಹಾಗೆ ಕೂತಿದ್ರು. ಆಗ ರಕ್ಷಣೆಗಾಗಿ ಅವಳು ಯಾರನ್ನು ಕರೀತಾಳೆ? ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಾಂ ಎಂಬುದಾಗಿ ಎಲ್ಲಿಯೋ ದೂರದಲ್ಲಿದ್ದ ಕೃಷ್ಣನನ್ನು ಕರೆದಳಲ್ವಾ? ಗೋವಿಂದೇತಿ ಯದಾಕ್ರಂದತೆ ಕೃಷ್ಣಾಮಾಂ ದೂರವಾಸಿನಂ. ಕೃಷ್ಣ ಹೇಳ್ತಾನೆ, ಇದು ನಡೆದದ್ದು ಎಲ್ಲಿ? ಹಸ್ತಿನಾವತಿಯಲ್ಲಿ. ಕೃಷ್ಣನಿರುವುದೆಲ್ಲಿ? ಎಲ್ಲಯೋ ದ್ವಾರಕೆ, ಗುಜರಾತ್ನಲ್ಲಿ. ಅಲ್ಲಿರುವ ಕೃಷ್ಣ ಪರಮಾತ್ಮನನ್ನು ಇಲ್ಲಿರುವ ದ್ರೌಪದಿ ಅತುಳವಾದ ಮಹಾವಿಶ್ವಾಸದಿಂದ ಕರೆದಳಲ್ಲವ. ಹಾಗೆ ಅವಳ ಕರೆದಾಗ ಅವಳು ಏನಾದಳು? ಕೇವಲ ಅವಳು ಪಾಂಡವ ಪತ್ನಿ ಮಾತ್ರಳಲ್ಲ, ಅವಳು ಪರಮ ಭಾಗವತೋತ್ತಮಳಾಗಿ ಬಿಟ್ಟಳು. ಎಂತಹ ವಿಶ್ವಾಸ! ಇರುಕೈயும் ಬಿಟ್ಟೇನೋ ದ್ರೌಪದಿಯ ಪೋಲೆ. ಒಂದು ಕೈಯಲ್ಲಿ ವಸ್ತ್ರ ಹಿಡಿದಿರೋ ತನಕ ಕೃಷ್ಣ ಬರಲಿಲ್ಲ, ಅದನ್ನೂ ಬಿಟ್ಬಿಟ್ರು. 2 ಕೈಗಳನ್ನು ಮೇಲೆತ್ತಿ ಕೈ ಮುಗಿಬೇಕು ಅಂದರೆ ಎಂತಹ ಮಹಾವಿಶ್ವಾಸ! ಕೃಷ್ಣ ಬಂದೇ ತೀರ್ತಾನೆ, ತನ್ನನ್ನು ರಕ್ಷಿಸಿಯೇ ತೀರ್ತಾನೆ ಅಂತ ಎಂಥ ಮಹಾವಿಶ್ವಾಸದಿಂದ ಪರಮಾತ್ಮನಾದ ಕೃಷ್ಣನನ್ನು ನಂಬಿದಳಲ್ಲವ. ಎಂಥ ಭಕ್ತಿ, ಎಂಥ ಮಹಾವಿಶ್ವಾಸ! ಯಾವಾಗ ಅಂಥ ವಿಶ್ವಾಸ ಭಕ್ತಿ ದ್ರೌಪದಿಗೆ ಏರ್ಪಟ್ಟಿತೋ ಅವಳು ಪರಮ ಭಾಗವತೋತ್ತಮಳಾಗಿ ಬಿಟ್ಟಳು. ನೀನು ಪತ್ನಿ ಎಂಬುದಾಗಿ ಕಾಪಾಡಬೇಡ, ಭಾಗವತ ಅಪಚಾರ ಆಗ್ತಾ ಇದೆ ಅಂತ ಭಾವಿಸಿ 2 ಕೆಲಸವನ್ನು ಮಾಡಬೇಕು. ಶಾಸ್ತ್ರ ಹೇಳುತ್ತೆ, ಒಂದು ಕಡೆಯಲ್ಲಿ ಅಧರ್ಮ ನಡೀತಾ ಇದ್ದರೆ ಅದನ್ನು ನಿಲ್ಲಿಸು. ನಿಲ್ಲಿಸೋಕ್ಕಾಗಲ್ವಾ? ಅಲ್ಲಿಂದ ಹೊಟ್ಟೋಗು. ಅಲ್ಲೇ ಇದ್ದರೆ ಏನರ್ಥ? ಯು ಆರ್ ಸಪೋರ್ಟಿಂಗ್ ಇಟ್ ಅಂತ ಅರ್ಥ. ಆಗ ಆ ಅಧರ್ಮದ ಪಾಪ ನಿನಗೂ ಬರುತ್ತೆ. ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ಎಂಬುದಾಗಿ ಪರಮಾತ್ಮ ನಿನಗೂ ಶಿಕ್ಷೆ. ದೇವಸ್ಥಾನದಲ್ಲಿ ವ್ಯವಹಾರ ಸರಿ ಇಲ್ವಾ? ತಪ್ಪು ವ್ಯವಹಾರ ನಡೀತಿದ್ಯಾ? ನಿನಗೆ ನಿಲ್ಲಿಸೋಕ್ಕಾದ್ರೆ ನಿಲ್ಲಿಸು. ಆಗಲಿಲ್ವಾ? ಸುಮ್ಮನೆ ಮೌನವಾಗಿ ಅಲ್ಲಿಂದ ಬಂದ್ಬಿಡು, ತಿರ್ಗಾ ಹೋಗಬೇಡ. ಅಧರ್ಮ ನಡೆಯುವಾಗ ತಡೆ ಹಿಡಿಯಬೇಕು, ಸಾಧ್ಯವಾಗದಿದ್ದರೆ ಅಲ್ಲಿ ಇರಬಾರದು. ಇದನ್ನು ಶಾಸ್ತ್ರ ಹೇಳೋದು. ಈ ಪಾಂಡವರು ಏನು ಮಾಡಿದ್ರು? ದ್ರೌಪದಿ ನಿನ್ನ ಪತ್ನಿ ಅಂತ ಕಾಪಾಡಬೇಡ, ಒಬ್ಬ ಭಾಗವತೋತ್ತಮಳು, ಪರಮಾತ್ಮನಲ್ಲಿ ಶರಣಾಗತಳಾದ ಒಬ್ಬ ಭಕ್ತಳಿಗೆ ಅಪಚಾರ ನಡೀತಿದೆ. ಭಾಗವತ ಅಪಚಾರ ನಡೀತಾ ಇರಬೇಕಾದ್ರೆ ನೋಡ್ತಾ ಕೂತಿದ್ರಲ್ಲ, ಅದು ಕೃಷ್ಣ ಪರಮಾತ್ಮನ ದೃಷ್ಟಿಯಲ್ಲಿ ಘೋರ ಅಪರಾಧ. ಪಾಂಡವರಗಳೆಯಂ ನಿರಸಿಕ್ಕ ಪ್ರಾಪ್ತಮಾಯಿರಕ್ಕ ವೈ. ಆದರೆ ಅವಳು ವಿಧವೆ ಆಗ್ತಾಳಲ್ಲವ, ಪರಮ ಭಕ್ತಳಾದ ದ್ರೌಪದಿ ವಿಧವೆ ಆಗಬಾರ್ದು ಅಂತ ಮಂಗಳಸೂತ್ರಕ್ಕ ವೈದ್ಯದು ಅಂತಾರೆ. ಆದರೆ ಇದಕ್ಕೆ ಕಾರಣ ಏನು ಅಂದರು ಅಲ್ಲಿ ಹೇಳ್ತಾರೆ, ದ್ರೌಪದಿ ಪರಿಭವಂ ಕಂಡಿರೆಂದದೆ ಕೃಷ್ಣಾಭಿಪ್ರಾಯತ್ತಾಲೆ ಪ್ರಧಾನ ದೋಷಂ. ಕೃಷ್ಣಾಭಿಪ್ರಾಯತ್ತಾಲೆ, ಕೃಷ್ಣನ ದೃಷ್ಟಿಕೋನದಿಂದ ದ್ರೌಪದಿಗೆ ಏರ್ಪಡುವ ಪರಿಭವವನ್ನು ಕಂಡಿರುವುದಲ್ಲ, ಕಂಡು ಇರುಂದದು. ಅದನ್ನು ನೋಡ್ತಾ ಅಲ್ಲಿ ಕೂತಿದ್ರಲ್ಲ, ಅದು ಕಂಡಿರುಂದದೇ ಅಲ್ಲ, ಕಂಡು ಇರುಂದದು ಅಂತ ಬಿಡಿಸ್ಬೇಕಲ್ಲಿ. ದ್ರೌಪದಿ ಪರಿಭವಂ ಕಂಡು ಇರುಂದದು ಕೃಷ್ಣಾಭಿಪ್ರಾಯತ್ತಾಲೇ ಪ್ರಧಾನ ದೋಷ. ಪರಮಾತ್ಮನ ದೃಷ್ಟಿಯಿಂದ ಭಾಗವತಾಪಚಾರವನ್ನು ಸಹಿಸಿಕೊಂಡದ್ದು ಕೃಷ್ಣನಿಗೆ ಸಹಿಸಲಾಗದ ಮಹಾಯಾತನೆ, ನೋವು, ಕ್ರೋಧ. ತನಗೆ ಅಪಚಾರ ಏರ್ಪಟ್ಟರೆ ಸಹಿಸ್ತಾನೆ, ಭಾಗವತಾಪಚಾರವನ್ನು ಒಂದು ಕಾಲಕ್ಕೂ ಪರಮಾತ್ಮ ಸಹಿಸುವುದಿಲ್ಲ. ಅವರಿಗೆ ಏನು ಬೇಕಾದರೂ ಅಪಚಾರ ಮಾಡಿ ಕ್ಷಮೆ ಕೇಳ್ಕೊಂಡ್ರೆ ಕ್ಷಮಿಸ್ತಾನೆ. ಆದರೆ ತನ್ನ ಭಕ್ತರಿಗೆ ಅಪಚಾರ ಏರ್ಪಟ್ಟರೆ 100 ಪಟ್ಟು ಹಿಂಸೆ ಮಾಡಿ ಶಿಕ್ಷೆ ಕೊಡ್ತಾನೆ. ಅನುಭವಿಸ್ಬೇಕು, ಯಮಯಾತನೆ ಪಡಬೇಕು ಭಾಗವತ ಹತ್ರ ಅಪಚಾರ ಪಟ್ಟರೆ. ಏನೇನೆಲ್ಲ ಘೋರ ವ್ಯಾಧಿಗಳು, ಏನೇನು ಕಟ್ಟಾನೋ ಆದಿ ವ್ಯಾಧಿಗಳಿಗೆಲ್ಲ ಕಾರಣ ಭಾಗವತ ಅಪಚಾರ. ಇದನ್ನು ಶಾಸ್ತ್ರ ಹೇಳುತ್ತೆ. ಯಮ ಹೇಳ್ತಾನೆ, ತನ್ನ ಭಟರಿಗೆ ಯಮ ಹೇಳ್ತಾನೆ, ಇಲ್ಲಿ ಬರ್ತಾರಲ್ಲ ಇಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಾರಲ್ಲ, ಯಾಕೆ ಗೊತ್ತಾ? ಪರಮಾತ್ಮನಾದ ವಿಷ್ಣುವಿನ ಭಕ್ತರಲ್ಲಿ ಪಟ್ಟ ಅಪಚಾರ ಅಂತ ಹೇಳ್ತಾನೆ ಯಮ. ಭಾಗವತ ಅಪಚಾರವನ್ನು ಒಂದು ಕಾಲಕ್ಕೂ ಪರಮಾತ್ಮ ಸಹಿಸಲಾರ.
ದ್ರೌಪದಿ ಪರಿಭವಂ ಕಂಡು இருந்தது ಕೃಷ್ಣಾಭಿಪ್ರಾಯತ್ತಾಲೇ ಪ್ರಧಾನ ದೋಷಂ. ಕೃಷ್ಣನ ದೃಷ್ಟಿಕೋನದಿಂದ ಪ್ರಧಾನ ದೋಷ, ಅವರಲ್ಲಿಂದ ಎದ್ದು ಹೋಗಬೇಕಾಗಿತ್ತು. ಅಥವಾ ಬಂದದ್ದು ಬರಲಿ, ಆಗಿದ್ದಾಗಲಿಂದ ದುಶ್ಯಾಸನ ಕೈಯನ್ನು ಕತ್ತರಿಸಬೇಕಾಗಿತ್ತು. ಎರಡನ್ನೂ ಮಾಡದೆ ಪರಮ ಭಾಗವತೋತ್ತಮಳಾದ ಶರಣಾಗತಳಿಗೆ ಇಂಥ ಅಪಮಾನ ನಡೀತಿದ್ರೆ ನೋಡ್ತಾ ಕೂತಿದ್ರಲ್ಲ, ಕತ್ತರಿಸ್ಬಿಡ್ಬೇಕು ಪಾಂಡವರ ತಲೆನ ಅಂತ ಕೋಪ. ಆದರೆ ಇವಳು ಇದುವೇ ಆಗ್ತಾಳೆ ಅಂತ ಹಾಗೆ ಬಿಟ್ಟನಂತೆ. ಇದೆಲ್ಲ ರಹಸ್ಯ ವಿಚಾರಗಳು. ಆ ರೀತಿ ಇಲ್ಲಿ ಪರಮಾತ್ಮ ಶಬ್ದಾರ್ಕ ವೆಪ್ಪಂ ಕೊಡುಕ್ಕುಂ ವಿಮಲ. ಆಶ್ರಿತರಿಗೆ ಅಪಚಾರ ಏರ್ಪಟ್ಟರೆ ಅಪಚಾರ ಏರ್ಪಟ್ಟವರನ್ನ ಭಯದ ಜ್ವರವನ್ನು ಮೂಡಿಸಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡುವಂತಹ ವಿಮಲ, ಆಶ್ರಿತ ರಕ್ಷಣೆಯನ್ನು ಮಾಡಿ ಪರಮ ಪರಿಶುದ್ಧನಾದಂತಹ ಕಾಂತಿಯಿಂದ ಬೆಳಗುವ ಪರಮಾತ್ಮನೇ ತುಯಿಲೆಳಾಯ್, ನಮ್ಮನ್ನು ರಕ್ಷಿಸುವುದಕ್ಕೆ ಎದ್ದು ಬಾ. 33 ಮರರ್ಕ ಮುಂಚಂದ್ರೆ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಳಾಯ್, ಶಪ್ಪಮುಡೆಯಾಯ್ ತಿರಲುಡೆಯಾಯ್ ಶತ್ತಾರ್ಕ ವೆಪ್ಪಂ ಕೊಡುಕ್ಕಂ ವಿಮಲಾ ತುಯಿಲೆಳಾಯ್. ಅದ್ಭುತವಾದ ಅರ್ಥಗಳನ್ನು ಆಂಡಾಳು ಹೇಳ್ತಾಳೆ. ವ್ಯಾಖ್ಯಾತ ಹಿಂಡಿ ಅರ್ಥವನ್ನು ತೆಗೆದು ರಸಧಾರೆ ನಮಗೆ ಕೊಡ್ತಾರೆ. ಹೀಗೆ ಆ ಪರಮಾತ್ಮನನ್ನು ಸಂಬೋಧನೆ ಮಾಡಿ, ಅಖಿಲಹೇಯ ಪ್ರತ್ಯನೀಕನಾದ ಪರಮಾತ್ಮನೇ ಆ ರೀತಿ ನಮ್ಮನ್ನು ರಕ್ಷಿಸು. ಇವಾಗ ನಮಗ್ಯಾರು ಶತ್ರು? ನಿನ್ನ ವಿರಹ ತಾಪವೇ ನಮಗೆ ಶತ್ರು. ಆ ವಿರಹದಿಂದ ನಮ್ಮನ್ನು ಪಾರು ಮಾಡುವುದಕ್ಕಾಗಿ ತುಯಿಲೆಳಾಯ್, ಎದ್ದು ಬರುವವನಾಗು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ಹೇಳಬೇಕು ಅನ್ನುವಾಗ ನೀಳೆ ಆಲಿಂಗನ ಮಾಡಿದಾಗ, ನಿನ್ನೆಯ ಪಾಶುರದಲ್ಲಿ ನೀಳೆಯನ್ನು ತತ್ವವನ್ನು ತಹವನ್ರಿ ಎಂಬುದಾಗಿ ಹೇಳಿದೆವಲ್ಲ, ಕೃಷ್ಣ ಪರಮಾತ್ಮ ಅದರಿಂದ ನೋವು ಪಟ್ಟಿದ್ದಾನೋ, ಅದಕ್ಕಾಗಿ ನೀಳೆಯನ್ನು ಪ್ರಶಂಸೆ ಮಾಡೋಣ ಅಂತ ಹೇಳಿ, ಶಪ್ಪನ್ನ ಮೆನ್ಮೊಲೈ ಶವ್ವಾಯ್ ಸಿರುಮರುಂಗುಲ್ ನಪ್ಪಿನ್ನೆನಂಗಾಯ್ ತಿರುವೇಹೇ ತುಯಿಲೆಳಾಯ್. ಶಪ್ಪನ್ನ ಮೆನ್ಮೊಲೈ, ಉನ್ನತವಾದ ವಕ್ಷಸ್ಥಳವನ್ನು ಉಳ್ಳವಳೆ, ಸುಂದರವಾದ ವಕ್ಷಸ್ಥಳವನ್ನು ಉಳ್ಳವಳೆ. ಶಪ್ಪನ್ನ ಮೆನ್ಮುಲೈ, ಕೃಷ್ಣ ಪರಮಾತ್ಮದಂತಹ ಸಿಂಹ ಅಡಗುವಂತಹ ಗುಹೆಯಂತೆ ಇರುವಂತಹ ಉನ್ನತವಾದ ಅತಿ ಭೋಗ್ಯವಾದ ವಕ್ಷಸ್ಥಳವನ್ನು ಉಳ್ಳಂತಹವಳೆ. ಶಪ್ಪನ್ನ ಮೆನ್ಮೊಲೈ ಶವ್ವಾಯ್, ಕೆಂಪಾದ ತುಟಿಗಳು, ಸುಂದರವಾದಂತಹ ತುಟಿಗಳು, ಅದರಗಳನ್ನು ಉಳ್ಳವಳೆ. ಶಿರುಮರಂಗುಲ್, ಅತ್ಯಂತ ಕೃಶವಾದ ಕಟಿಪ್ರದೇಶ, ಸೊಂಟವನ್ನು ಉಳ್ಳವಳೆ. ಸೌಂದರ್ಯದ ಸಮುಚ್ಚಯವೇ, ನೀಳಾದೇವಿಯ ಸೌಂದರ್ಯ ಲಾವಣ್ಯಗಳನ್ನು ಕೊಂಡಾಡ್ತಾಳೆ. ಆ ಲಾವಣ್ಯ ಸೌಂದರ್ಯಾದಿಗಳಿಂದ ಪರಮಾತ್ಮನನ್ನು ವಶ ಮಾಡ್ಕೊಂಡಿದೆಯಲ್ಲ, ಆ ಸೌಂದರ್ಯ ಲಾವಣ್ಯಗಳನ್ನು ನಾವು ಕಾಣುವುದು ಬೇಡವಾ? ಎದ್ದು ಬಾ ಎಂಬುದಾಗಿ ಒಂದು ಮಾತು. ಶಪ್ಪನ್ನ ಮೆನ್ಮೊಲೈ ಶವ್ವಾಯ್ ಶಿರುಮರುಂಗುಲ್ ನಪ್ಪಿನ್ನಾಯ್. ಇಷ್ಟೆಲ್ಲ ಇದ್ದೂ ಕೂಡ ಪರಮಾತ್ಮನ ದಿವ್ಯ ಮಹಿಷಿಯಾದವಳು ನಾವು ಕರೆಯುವಂತೆ ನಮ್ಮ ಗೊಲ್ಲರ ಕುಲದಲ್ಲಿ ಒಬ್ಬ ಗೋಪನ ಮಗಳಾಗಿ ನಪ್ಪಿನ್ನ ಎಂದು ಕರೆಯುವಂತೆ ಸುಲಭಳಾಗಿ ಬಂದವಳು ನೀನಲ್ಲವ. ನಪ್ಪಿನ್ನಾಯ್ ತಿರುವೇ ತುಯಿಲೆಳಾಯ್. ತಿರುವೇ ಮಹಾಲಕ್ಷ್ಮಿಯನ್ನು ಹೇಳುವ ಶಬ್ದದಿಂದ ಇವಳನ್ನು ಕರೀತಾರೆ. ತಿರು ಅನ್ನೋದು ಶ್ರೇಷ್ಠವಾಚಕ. ಎಲ್ಲ ಯಾವ್ಯಾವುದು ಶ್ರೇಷ್ಠವೋ ಅದಕ್ಕೆಲ್ಲ ಶ್ರೀ ಸೇರಿಸ್ತೀವಿ. ಆ ರೀತಿ ತಿರುವೇ ಮಹಾಲಕ್ಷ್ಮಿಗೆ ನೀನಲ್ಲವ, ಅವಳಂತೆ ಪುರುಷಕಾರ ಭೂತೆಯಲ್ಲವ ಅಂತ ಅರ್ಥ. ಅವಳು ಏನು ಮಾಡಿದ್ರು? ಪರಮಾತ್ಮನನ್ನು ಅರಕ್ಷಣ ಬಿಟ್ಟಿರುವುದು ಅಸಾಧ್ಯವಾಗಿ ಇರುವ ಅವಳು 10 ತಿಂಗಳ ರಾವಣಾಂತಪುರದಲ್ಲಿದ್ಲು. ರಾಮನಿಂದ ದೂರ ಆಗಿದ್ದರು. ರಾಮನನ್ನು ಬಿಟ್ಟಿರುವುದು ಸೀತೆಗೆ ಸಾಧ್ಯವ. ಆದರೆ ಸುಂದರೀ ರಘುನಾಥಸ್ಯ ಸುರಸ್ತ್ರೀ ದುಃಖ ಶಾಂತಯೇ ದಶಾನನಸ್ಯ ಭವನೆ ದಶಮಾಸಾನುವಾಸ. 10 ತಿಂಗಳ ಕಾಲ ರಘುನಾಥನ ಸುಂದರಿಯಾದ ಸೀತೆ 10 ತಿಂಗಳ ಕಾಲ ರಾವಣನ ಅಂತಃಪುರದಲ್ಲಿ ಸೆರೆವಾಸದಲ್ಲಿದ್ದಳಲ್ಲವ. ಯಾರಿಗಾಗಿ ಎಂದು ಶಿರೈರಂದವಳೆತ್ತಂ ಸೊಲ್ಲುಗಿರೋದು ಎಂದುಬಿಟ್ಟು ಇತಿಹಾಸ ಶ್ರೇಷ್ಠಮಾನ ಶ್ರೀರಾಮಾಯಣத்தில் ಶಿರೈರಂದವಳೆತ್ತಂ ಸೊಲ್ಲುಗಿರದು. ಶಿರೈರಂದವಳ್, ಸೆರೆಯಲ್ಲಿದ್ದವಳು ಯಾರು? ಸೀತಾ. ಶಿರೈರಂದವಳ್ ಏತ್ತಂ, ರಾಮಾಯಣ ಏನು ಹೇಳುತ್ತೆ? ಸೆರೆಯಲ್ಲಿದ್ದವಳ ವೈಭವವನ್ನು ಹೇಳುವುದು ರಾಮಾಯಣ ಅಂದ್ಬಿಟ್ಟು. ಸೀತಾಯಾಶ್ಚರಿತಂ ಮಹತಿ ಅಂದರು ವಾಲ್ಮೀಕಿ. ಏನು
ಎಲ್ಲ ಇದ್ದವದ್ದ ಸ್ತ್ರೀ ಜಾತಿಯನ್ನೆಲ್ಲ ತಂದು ಅಂತಃಪುರದ ಸೆರೆಯಲ್ಲಿಟ್ಟಿದ್ದಾನೆ ರಾವಣ. ಪರಮ ಕಾಮುಕ. ದೇವತಾ ಸ್ತ್ರೀಯರನ್ನೆಲ್ಲ ಸೆರೆಯಲ್ಲಿಟ್ಬಿಟ್ಟಿದ್ದಾನೆ. ಎಲ್ಲ ಸ್ತ್ರೀಯರು ಕಣ್ಣೀರಿಡ್ತಾ ಇದ್ದಾರೆ. ಅವರೆಲ್ಲರ ಕಣ್ಣೀರನ್ನು ಒರೆಸುವುದಕ್ಕಾಗಿ ತಾನು ರಾವಣನಿಗೆ ಸೆರೆಯಾದಳು. ಇವಳು ಯಾಕೆ ರಾವಣನಲ್ಲಿ ಸೆರೆಯಾದಳು? ಅಷ್ಟು ಜನ ಸ್ತ್ರೀಯರು ಇಡ್ತಾ ಇದ್ದಾರೆ. ಅಷ್ಟು ಜನ ಸ್ತ್ರೀಯರ ಕಣ್ಣೀರನ್ನು ಒರೆಸುವುದಕ್ಕಾಗಿ ತಾನು ರಾವಣನಿಗೆ ಸೆರೆಯಾದಳಲ್ಲ, ರಾಮನಿಂದ ದೂರಾದಳಲ್ಲವ. ಹೀಗೆ ಆಶ್ರಿತರಿಗೆ ಒಳಿತನ್ನುಂಟು ಮಾಡುವುದಕ್ಕಾಗಿ ರಾಮನ ವಿರಹವನ್ನು ಸಹಿಸಿ ರಾವಣನಿಗೆ ಸೆರೆಯಾದವಳು ಅವಳು. ಅವಳ ನಾಮವನ್ನು ಉಳ್ಳ ನೀನೂ ಕೂಡ ನಮಗಾಗಿ ಕೃಷ್ಣನನ್ನು ನೀಡಲಾರೆಯ? ನೀನು ನಮ್ಮೊಡನೆ ಸೇರಿ ಪರಮಾತ್ಮನನ್ನು ಸ್ತೋತ್ರ ಮಾಡಿ ನಮ್ಮನ್ನು ಕೃಷ್ಣನನ್ನು ಒಟ್ಟಾಗಿ ಕೂಡಿಸಲಾರೆಯ ಎಂಬುದಾಗಿ ಕೇಳ್ತಾರೆ. ಶಪ್ಪನ್ನ ಮೆನ್ಮೊಲೈ ಶವ್ವಾಯ್ ಶಿರಮರಂಗುಲ್ ನಪ್ಪಿನ್ನೆನಂಗಾಯ್ ತಿರುವೇ ತುಯಿಲೆಯಾಯ್. ಅವಳು ಹೇಗೆ ರಾಮ ವಿರಹವನ್ನು ಸಹಿಸಿ ಸಮಸ್ತ ಲೋಕಕ್ಕೂ ಮಂಗಳ ಉಂಟು ಮಾಡಿದಳೋ, ಆ ರೀತಿ ಕೃಷ್ಣನೊಡನೆ ನಮ್ಮನ್ನು ಸೇರಿಸಿ ಕೃಷ್ಣನನ್ನು ಬಿಟ್ಟು ಎದ್ದು ಬಂದು ನಮ್ಮೊಡನೆ ಕೂಡಿ ನಮ್ಮನ್ನು ಕೃಷ್ಣನನ್ನು ನೀನು ಒಟ್ಟಾಗಿ ಕೂಡಿಸುವುದಕ್ಕಾಗಿ ತುಯಿಲೆಳಾಯ್ ಹೇಳುವವಳಾಗು. ಎದ್ದು ಏನು ಮಾಡಬೇಕು? ಉಕ್ಕಮುಂ ತಟ್ಟೊಳಿಯಂ ತಂದು ಉನ್ಮಣಾಳனை ಎಮ್ಮೈ ಇಪ್ಪೋದೆ ನೀರಾಟ್ಟು. ಉಕ್ಕಮುಂ ಚಾಮರವನ್ನು, ತಟ್ಟೊಳಿಯಂ ಕನ್ನಡಿಯನ್ನು ತಂದು, ಇದೆಲ್ಲ ವ್ರತಕ್ಕೆ ಬೇಕಾದ ಉಪಕರಣಗಳು. ಇವರೆಲ್ಲ ವ್ರತಾಚರಣೆ ಮಾಡ್ತಾ ಇದ್ದಾರಲ್ವ, ಅದಕ್ಕೆ ಚಾಮರ, ಕಳಶ, ಕನ್ನಡಿ, ಪತಾಕೆ, ವಾದ್ಯ ಇದೆಲ್ಲ ಬೇಕಲ್ಲ, ಅದನ್ನು ತಂದುಕೊಡುವಂಥ ಒಂದರ್ಥ. ಇದು ಮೇಲ್ನೋಟಕ್ಕೆ ಗೋಪ ವೃದ್ಧರಿಗೆ ವ್ರತ ಮಾಡೋಕ್ಕೆ ಏನೋ ಕೇಳ್ಕೊತಾ ಇದ್ದಾರೆ ಇವರೆಲ್ಲ ಅನ್ನೋ ಭಾವನೆ. ಆದರೆ ಒಳ ಅರ್ಥ ಏನು? ಉಕ್ಕಮಂ ಚಾಮರ ಅಂತಾಳೆ. ಚಾಮರ ಏನು ಮಾಡುತ್ತೆ? ತಂಪಾದ ಗಾಳಿಯನ್ನು ಬೀಸಿ ತಾಪವನ್ನು ಕಳೆಯುತ್ತೆ. ಆತ್ಮನಿಗೆ ತಾಪ ಯಾವುದರಿಂದ? ಶರೀರ ಸಂಬಂಧದಿಂದ ಆತ್ಮನಿಗೆ ತಾಪ. ಕಾರಣ ಏನು? ಅಹಂಕಾರ ಮಮಕಾರದಿಂದ ತಾಪ. ಆ ಅಹಂಕಾರ ಮಮಕಾರ ಚಾಮರಗಳು ಎರಡು ಕಡೆ ಬೀಸ್ತಾರೆ. ಅಹಂಕಾರ ಮಮಕಾರಗಳನ್ನು ನಿವೃತ್ತಿ ಮಾಡು. ಉಕ್ಕಮಂ ತಟ್ಟೊಳಿಯಂ, ತಟ್ಟೊಳಿ ಅಂದರೆ ಕನ್ನಡಿ. ಆ ದರ್ಪಣದಲ್ಲಿ ನಾವು ನಮ್ಮನ್ನು ನೋಡ್ಕೊಳ್ತೇವೆ. ಅಂದರೆ ಆತ್ಮ ದರ್ಶನವನ್ನು ಉಂಟು ಮಾಡು. ಜೀವಾತ್ಮನ ಸ್ವರೂಪ ಎಂಥದ್ದು? ಪರಮಾತ್ಮನಿಗೆ ದಾಸಭೂತವಾಗಿ ಪರಮಾತ್ಮನಿಗೆ ಸೇವೆ ಮಾಡುತ್ತಾ ಪರಮಾತ್ಮನಿಗೆ ಆಗಿ ಮೀಸಲಾದ ಆತ್ಮ ಸ್ವರೂಪವನ್ನು ನಾವು ಅರಿಯುವಂತೆ ನಮಗೆ ಮಾಡು ಎಂಬುದಾಗಿ ಕೇಳ್ಕೊಳ್ತಾಳೆ. ಅಂದರೆ ಆತ್ಮದರ್ಶನ ಪ್ರಾಪ್ತಿ, ದೇಹಾತ್ಮಾಭಿಮಾನದ ಭ್ರಮೆಯನ್ನು ಬಿಡಿಸಿ ಆತ್ಮಸ್ವರೂಪ ಜ್ಞಾನವನ್ನು ಉಂಟು ಮಾಡು. ಉಕ್ಕಮಂ ತಟ್ಟೊಳೆಯುಂ, ಇದು ಏರ್ಪಟ್ಟಾಗ ಏನಾಗತ್ತೆ? ಪರಮಾತ್ಮನ ಕೃಪೆ ಆಗತ್ತೆ. ಆಗ ಎಮ್ಮೈ, ಇಂತಹ ದರ್ಶನ ಪ್ರಾಪ್ತಿಗಳು ಏರ್ಪಟ್ಟಂತಹ ನಮ್ಮಗಳನ್ನು ಎಮ್ಮೈ ಎಂಬುದಾಗಿ ಹೇಳ್ತಾಳೆ. ಎಮ್ಮೈ ಅಂದರೆ ಯಾರ್ಯಾರು? ಅವಾಗಲಿಂದ ಹೇಳಿದ್ಲಲ್ಲ, ಪಿಳ್ಳಾಯ್, ನಾಯಕ ಪೆಣ್ ಪಿಳ್ಳಾಯ್, ಕೋದು ಕಲಮುಡೆಯ ಪಾವಾಯ್, ಮಾಮಾನ್ ಮಗಳೇ, ಅರುಂಕಲಮೇ, பொற்கொடியே, நச்சல்வம் தங்காய், போதರಿ ಕಣ್ಣಿನಾಯ್, ನಂಗಾಯ್, ನಾಣಾದಾಯ್, ಇಳಂಕಿಳಿಯೇ ಎಲ್ಲರನ್ನೂ ಕರೆದ್ಲಲ್ವಾ? ಎಷ್ಟು ಜನ ಇದ್ದಾರೆ? ಗೋಕುಲದಲ್ಲಿ ಇರುವ 5 ಲಕ್ಷ ಕುಟುಂಬದಲ್ಲಿರುವ ಅಷ್ಟೂ ಹೆಣ್ಣು ಮಕ್ಕಳಿದಾರಲ್ಲ, ಅಷ್ಟೂ ಹೆಣ್ಣು ಮಕ್ಕಳನ್ನು ಸೇರಿಸಿ ಹೇಳ್ತಾಳೆ. ತನಗೆ ಮಾತ್ರ ಎನ್ನೈ ಅನ್ನಲಿಲ್ಲ, ಎಮ್ಮೈ. ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ಜೀವಾತ್ಮಗಳಿಗೂ ಕೂಡ ಕೃಪೆಯಾಗಬೇಕು. ಒಬ್ಬ ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿದರೆ ಅವನ ಸಂಬಂಧಿಗಳಿಗೆಲ್ಲ ಪರಮಾತ್ಮನ ಕೃಪೆ ಏರ್ಪಡುವಂತೆ ಗೋದಾದೇವಿ ಮಾಡಿದ ಆಶ್ರಯಣದಿಂದ ಅವಳ ಗೋಷ್ಠಿಯಲ್ಲಿರುವ ಎಲ್ಲರಿಗೂ ಕೃಷ್ಣ ಲಾಭ. ಉಕ್ಕಮಂ ತಟ್ಟೊಳಿಯುಂ ತಂದು ಉನ್ಮಣಾಳನೆ ಎಮ್ಮೈ. ಉನ್ಮಣಾಳನೆ, ನೀನು ಹೇಳಿದ ಹಾಗೆ ಕೇಳುವ ಆ ಕೃಷ್ಣನನ್ನ ಎಮ್ಮೈ, ಅವನ ವಿರಹದಲ್ಲಿ ತಾಪದಲ್ಲಿ ಇರ್ತಕ್ಕಂತಹ ನಿನಗೆ ಭವ್ಯನಾದ ಸ್ವಾಮಿಯನ್ನ ಅವನ ವಿರಹದಲ್ಲಿ ಇರ್ತಕ್ಕಂತಹ ನಮ್ಮೊಡನೆ ನೀರಾಟ್ಟು, ಒಟ್ಟಾಗಿ ಸೇರಿಸು. ಯಾವಾಗಲೂ ಅಲ್ಲ, ಅದೇ ನೀರಾಟ್ಟು ಈ ಕ್ಷಣದಲ್ಲಾಗಬೇಕು. ಇನ್ನು ಒಂದು ಕ್ಷಣವಾದರೂ ಕೃಷ್ಣ ವಿರಹವನ್ನು ನಾವುಗಳು ಸಹಿಸಲು ಸಾಧ್ಯವಿಲ್ಲ. ಪರಮಾತ್ಮನಿಗೆ ಸೇವೆ ಮಾಡುವಾಗ ನಾನು ಮಾಡ್ತಾ ಇದ್ದೀನಿ ಎಂಬ ಅಹಂಕಾರ,
ನಾನು ಸೇವೆ ಮಾಡಿದ್ದರಿಂದ ಆನಂದ ನನಗೆ ಎಂಬ ಮಮಕಾರ, ಇದು ಎರಡರ ನಿವೃತ್ತಿ ಉಕ್ಕಮುಂ. ತಟ್ಟೊಳಿಯುಂ ಆತ್ಮನ ಸ್ವರೂಪ ಯಾಥಾತ್ಮ ಜ್ಞಾನ, ಇದು ಎರಡನ್ನು ಉಂಟು ಮಾಡಿ ಜ್ಞಾನ ದರ್ಶನ ಮತ್ತು ಪರಮಾತ್ಮ ಪ್ರಾಪ್ತಿ. ಇಪ್ಪೋದೆ ಎಮ್ಮೈ ನೀರಾಟೆ ಎಲ್ಲರನ್ನ ಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಒಟ್ಟಾಗಿ ಕೂಡಿಸು, ಈಗಲೇ ಮಾಡು. ಕಾರಣ ನಾವೆಲ್ಲ ಕೃಷ್ಣ ಪರಮಾತ್ಮನ ಕೃಪಾ ಪ್ರವಾಹದಲ್ಲಿ ಮುಳುಗಿ ಪರಮಾತ್ಮಾನುಭವದಲ್ಲಿ ಒಂದಾಗಬೇಕು. ಅದನ್ನು ಮಾಡುವವಳು ನೀನಲ್ಲವಾ? ಇಷ್ಟೂ ಆತ್ಮಗಳನ್ನು ಪರಮಾತ್ಮನೊಡನೆ ಕೂಡಿಸುವ ಪುರುಷಕಾರ ರೂಪಿಣಿ ನೀನಾದ್ದರಿಂದ ಎಲೈ ನಪ್ಪಿನ್ನಾಯ್ ಎದ್ದು ಬಂದು ಉಕ್ಕமும் தட்டொழியும் தந்து உன்மணாளனை ಎಮ್ಮೈ ಇಪ್ಪೋದೆ ನೀರಾಟ್ಟು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ದೇವಿ ಆಂಡಾಳ್ 20ನೇ ಪಾಶುರವನ್ನು ಪೂರ್ಣ ಮಾಡ್ತಾಳೆ. 33 அமரர்க்கு முன் சென்று கப்பம் தவிர்க்கும் கலியே துயிலையாய் சப்பமுடையாய் திரளுடையாய் சத்தார்க்கு வெப்பம் கொடுக்கும் விமலா துயிலையாய் சப்பன்னமென்முலை செவ்வாய் சிறுமருங்குல் நப்பின்னெனங்காய் திருவே துயிலையாய் உக்கமும் தட்டொழியும் தந்துன்மணாளனை இப்போதே எம்மை நீராட்டேலோரெம்பாவாய். சோச்சிஷ்டமாலிகா கந்தமந்துர ஜிஷ்ணவே விஷ்ணுச்சித்த தனூஜாயை கோதாயை நித்யமங்களம். மாதృஷா கிஞ்சன த்ராண பாணயே விஷ்ணுச்சித்த தனூஜாயை கோதாயை நித்யமங்களம். ஸ்ரீமத்யை விஷ்ணுச்சித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்களம். திருவாடிப்பூரத்தில் ஜகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்டி உகந்தளித்தாள் வாழியே வருவாரும் திருவல்லி வடநாடி வாழியே வன்புதுவனகர்கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.